ದೇವರಿಗೆ ಸಲ್ಲಿಸೋಣ. ಪ್ರಿಯ ಸರಸರರೇ, ದೇವರ ಕೃಪೆಯಿಂದ ನಾವು ಕಳೆದ ದಿನದಿಂದ ನಾವು ದೇವದರ್ಶನ ಗೂಡರದ ಒಂದು ಪಾಠವನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಅದ್ರ ಮುಖ್ಯವಾಗಿ ನಮ್ಮ ಪ್ರಿಯ ಸಹೋದರರು ಆಂಟೋನ್ ಫ್ರೇ ಎಂಬ ಸಹೋದರ ಮುಖಾಂತರ ಬರೆಯಲ್ಪಟ್ಟಂತ ಒಂದು ಪುಸ್ತಕ. ಆ ಪುಸ್ತಕದ ಹೆಸರು ನೋಟ್ಸ್ ಆನ್ ದಿ ಟ್ಯಾಬರ್ನಾಕಲ್ ಎಂಬ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಸಹೋದರರು ಈ ದೇವದರ್ಶನ ಗೂಡರದ ವಿಷಯವಾಗಿ ಹಲವಾರು ರಹಸ್ಯಗಳನ್ನ ಏನ್ ಮಾಡಿದ್ದಾರೆ, ಬರೆದಿದ್ದಾರೆ. ಅದರಿಂದನೇ ನಾವು ಓದಿ ಏನ್ ಮಾಡ್ತಾ ಇದ್ವಿ, ಈ ಪಾಠವನ್ನ ನಾವು ನೋಡ್ತಾ ಬರ್ತಾ ಇದ್ವಿ. ಆದಷ್ಟು ಅದರಲ್ಲಿ ಇರುವ ಹಲವಾರು ವಿಷಯಗಳನ್ನ ಆದಷ್ಟು ನಾವು ಏನ್ ಮಾಡ್ತಾ ಇದೀವಿ, ಅದನ್ನ ಧ್ಯಾನಿಸಿ ಅದನ್ನ ನಾವು ಓದ್ತಾ ಬರ್ತಾ ಇದ್ವಿ ಪ್ರಿಯ ಸಹೋದರರೇ. ಅದರಲ್ಲಿ ನಾವು ಎಷ್ಟನೇ ಪಾಠಕ್ಕೆ ಬಂದಿದ್ದೀವಿ ಅಂದ್ರೆ, ನಾವು ಕಳೆದ ತಿಂಗಳಲ್ಲಿ 12ನೇ ಪಾಠ 12th ಚಾಪ್ಟರ್, ಅದರಲ್ಲಿ ಯಾಜಕರು ಎಂಬ ಒಂದು ಟಾಪಿಕ್ ಅಲ್ಲಿ ಬರೆಯಲ್ಪಟ್ಟಂತ ಒಂದು ಪಾಠ. 12th ಚಾಪ್ಟರ್, ದ ಟಾಪಿಕ್ ಈಸ್ ಪ್ರೀಸ್ಟ್, ಯಾಜಕರು ಎಂಬ ಒಂದು ಟಾಪಿಕ್ ಅಲ್ಲಿ ಬರೆಯಲ್ಪಟ್ಟಂತ ಒಂದು ಪಾಠ. ಆ ಪಾಠದ ವಿಷಯವಾಗಿನೇ ನಾವು ಕಳೆದ ಒಂದು ಪಾಠದಲ್ಲಿ ಇದರ ಮೊದಲನೇ ಭಾಗವಾಗಿ ನಾವು ಹಲವಾರು ವಿಷಯಗಳನ್ನ ನಾವು ನೋಡಿದ್ದು. ಏನಂತೆಲ್ಲ ನೋಡಿದಂದ್ರೆ, ಯಾಕೆ ಒಂದು ಯಾಜಕ ಪಟ್ಟಿದ್ದಾನೆ, ದೇವರು ಯಾಕೆ ಯಾಜಕನ ನೇಮಿಸಿದ್ರು ಎಂಬ ವಿಷಯವನ್ನ ನಾವು ನೋಡ್ಬೇಕಾದ್ರೆ, ಮನುಷ್ಯನು ಪಾಪ ಮಾಡಿದಾಗ ಮನುಷ್ಯನಿಗೂ ದೇವರಿಗೂ ಒಂದು ಬೇರ್ಪಡೆ ಆಗಿತ್ತು, ಸೆಪರೇಷನ್ಸ್. ಆದ್ರಿಂದ ದೇವರಿಗೆ ಮನುಷ್ಯ ದೇವರೊಂದಿಗೆ ಒಂದು ಐಕ್ಯತೆನ ಇಟ್ಕೊಳ್ಳೋದಕ್ಕೆ ಅವನಿಗೆ ಒಂದು ಮಧ್ಯಸ್ಥನ್ ಬೇಕಾಗಿತ್ತು, ಮೀಡಿಯೇಟರ್. ಅವರೇ ಯಾರಂತ ನೋಡೋದಾದ್ರೆ ಈ ಯಾಜಕ ದೇವರ ಒಂದು ಮನುಷ್ಯನಿಗಾಗಿ ಕಾಣಿಕೆ ಮತ್ತು ಬಲಿಗಳನ್ನ ಸಲ್ಲಿಸೋದಕ್ಕಾಗಿ ನೇಮಿಸಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದಿದ್ದೋ. ಇನ್ನೊಂದ್ಸಾರಿ ಆ ವಾಕ್ಯವನ್ನ ಓದಿ ಇವತ್ತಿನ ಪಾಠಕ್ಕೆ ನಾವು ಹೋಗೋಣ ಪ್ರಿಯ ಸಹೋದರರೇ. ಎಬ್ರಾಯದವರಿಗೆ 5ನೇ ಅಧ್ಯಾಯದಲ್ಲಿ 1ನೇ ವಚನವನ್ನ ಓದಿ ಹೋಗೋಣ. Hebrews 5th chapter verse 1. ಪ್ರತಿಯೊಬ್ಬ ಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು, ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾನಲ್ಲ. ಅವನು ಅವರಿಗೋಸ್ಕರ ಕಾಣಿಕೆಗಳನ್ನು, ಪಾಪ ನಿವಾರಣಕ್ಕಾಗಿ ಯಜ್ಞಗಳನ್ನು ಸಮರ್ಪಿಸಬೇಕು. ನೋಡಿದ್ರೆ, ಮನುಷ್ಯರಿಗೋಸ್ಕರ ಅವನು ದೇವರಿಗೆ ಕಾಣಿಕೆ ಮತ್ತು ಯಜ್ಞವನ್ನು ಸಮರ್ಪಿಸಬೇಕು ಎಂಬುದಾಗಿ ನಾವು ಇಲ್ಲಿ ನೋಡಿದ್ದೀವಿ ಪ್ರಿಯ ಸಹೋದರರೇ. ಅದರಿಂದ ಯಾವಾಗ ಮನುಷ್ಯ ಪಾಪ ಮಾಡಿದ್ನೋ ಆವಾಗ ದೇವರೊಂದಿಗೆ ಮನುಷ್ಯ ಐಕ್ಯವನ್ನ ಇಡ್ಬೇಕಾದ್ರೆ ಅವನೊಂದು ಮಧ್ಯಸ್ಥನ ಮುಖಾಂತರ ಏನ್ ಮಾಡ್ಬೇಕಾಗಿದೆ, ಅವನು ಇಡಲ್ಬೇಕಾಗಿದೆ. ಅದರಿಂದನೇ ಒಂದು ಯಾಜಕರನ್ನ ದೇವರು ಏನ್ ಮಾಡಿದ್ರು, ಏರ್ಪಡಿಸಿದ್ರು. ಯಾಜಕದ ವಿಷಯವಾಗಿ ನಾವು ಹಲವಾರು ವಿಷಯವನ್ನ ಕಳೆದ ಪಾಠದಲ್ಲಿ ಓದಿದ್ದೀವಿ. ದೇವರು ಅದಕ್ಕಂತ ಒಂದು ಗೋತ್ರವನ್ನ ಆಯ್ಕೆ ಮಾಡಿಕೊಂಡ್ರು, ಲೇವಿ ಗೋತ್ರದಲ್ಲಿ ಈ ಒಂದು ದೇವದರ್ಶನ ಗೂಡರದ ಕೆಲಸಗಳನ್ನ ಮಾಡೋದಕ್ಕಾಗಿ ಇಸ್ರಾಯೇಲ್ ಅಲ್ಲಿ ಇದ್ದಂತ 12 ಗೋತ್ರದಲ್ಲಿ ಒಂದು ಗೋತ್ರ, ಲೇವಿ ಗೋತ್ರವನ್ನ ದೇವರು ಇದಕ್ಕಾಗಿ ಆಯ್ಕೆ ಮಾಡಿಕೊಂಡ್ರು. ಆ ಲೇವಿ ಗೋತ್ರದಲ್ಲಿಯೇ ಆರೋನನ ಕುಟುಂಬದವರಿಗೆ ಅವರಲ್ಲಿ ದೇವರು ಯಾಜಕರ ಒಂದು ಸೇವೆಗಾಗಿ ದೇವರು ಆಯ್ಕೆ ಮಾಡಿಕೊಂಡ್ರು. ಆರೋನ್ ಮತ್ತು ಅವನ ಕುಮಾರರು ಈ ಯಾಜಕ ಸೇವೆನ ಮಾಡೋದಕ್ಕಾಗಿ ದೇವರಿಂದ ಆರಿಸಲ್ಪಟ್ಟಿದ್ದಾರಂತ ನಾವು ಕಳೆದ ಪಾಠದಲ್ಲಿ ಕೂಡ ನೋಡಿದೀವಿ. ಆದ್ರಿಂದ ಈ ಸೇವೆಯನ್ನ, ಅಂದ್ರೆ ಈ ಯಾಜಕ ಸೇವೆಯನ್ನ ಆರೋನ್ ಮತ್ತು ಅವನ ಕುಟುಂಬದವರು ಬಿಟ್ಟು ಬೇರೆ ಯಾರೇ ಮಾಡಿದ್ರು ಕೂಡ ಅವ್ರಿಗೆ ಕಠಿಣವಾದ ಶಿಕ್ಷೆಗಳು ಆಗಿದೆ ಎಂಬುದಾಗಿ ಬೈಬಲ್ ನಾವು ಹಲವಾರು ಕಡೆ ನೋಡಿದ್ದೀವಿ. ಅದರಲ್ಲಿ ಶಿಕ್ಷೆನ ಹೊಂದಿದವರಲ್ಲಿ ನೋಡ್ಬೇಕಾದ್ರೆ, ಅಂದ್ರೆ ಯಾಜಕರು ಮಾಡುವಂತ ಕೆಲಸಗಳಲ್ಲಿ ಬೇರೆಯವರು ತಲೆ ಹಾಕಿರೋದ್ರಿಂದ ಅವ್ರಿಗೆ ಆಗಿರುವ ಶಿಕ್ಷೆಗಳನ್ನ ನಾವು ಬೈಬಲ್ ಅಲ್ಲಿ ಓದಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ನಾವು ನೋಡೋದಾದ್ರೆ ಕೊರಾಗು ಮತ್ತು ಅವನ ಕೂಟದವರು, ಅವರು ಕೂಡ ನಾವು ನೋಡ್ಬೇಕಾದ್ರೆ ಈ ಧೂಪವನ್ನ ಹಾಕ್ಬೇಕಾದ್ರೆ ಅವರು ಕೂಡ ಅಲ್ಲಿ ಸತ್ತಿರೋದನ್ನ ನೋಡಿದೀವಿ. ನೆಕ್ಸ್ಟ್ ಸೌಲನು ಕೂಡ ಯಜ್ಞವನ್ನ ಸಲ್ಲಿಸಿದ್ರಿಂದ ದೇವರಿಂದ ಅವನು ಶಿಕ್ಷೆನ ಹೊಂದಿದ್ದ ಅಂತ ನೋಡ್ತೀವಿ.
ಮೂರನೇದಾಗಿ ಉಜ್ಜ ರಾಜ, ಅವನು ಕೂಡ ಧೂಪವನ್ನ ದೇವರಿಗೆ ಅರ್ಪಿಸಿ ಶಿಕ್ಷೆನ ಹೊಂದ್ಕೊಂಡಿದ್ದಾನಂತ ಕೂಡ ನೋಡಿದ ಪ್ರಿಯ ಸಹೋದರರೇ. ಆದ್ರಿಂದ ಈ ಆರೋನ್ ಮತ್ತು ಅವನ ಕುಟುಂಬದವ್ರನ್ನ ಬಿಟ್ಟು ಬೇರೆ ಯಾರು ಈ ಸೇವೆಯನ್ನ ಮಾಡೋದಕ್ಕೆ ಮುಂದೆ ತಲೆ ಹಾಕ್ಬಾರ್ದು. ಹಾಕಿದ್ರೆ ಕಠಿಣವಾದ ಶಿಕ್ಷೆಗಳು ಅವ್ರಿಗೆ ಕೊಡಲ್ಪಟ್ಟಿತ್ತೆಂಬುದಾಗಿ ನಾವು ಕಳೆದ ಪಾಠಗಳೆಲ್ಲ ನೋಡಿದ್ವಿ. ಆ ನಂತರ ನೋಡ್ಬೇಕಾದ್ರೆ ಈ ಯಾಜಕರಿಗೆ ದೇವರು ಕೊಟ್ಟಂತ ಹಲವಾರು ವಿಧವಾದ ಆಜ್ಞೆಗಳನ್ನ ನೋಡಿದ್ವು. ಯಾಜಕರು ಮದ್ವೆ ಮಾಡೋ ವಿಷಯವು, ಅವ್ರು ಯಾರನ್ನ ಮದ್ವೆ ಮಾಡ್ಬೇಕು, ಮತ್ತೆ ಅವರು ಸಾವಿನ ವಿಷಯವು, ಅವ್ರ ಮನೆಯಲ್ಲಿ ಯಾರಾದ್ರೂ ಸತ್ತೋದ್ರೆ ಅದರಲ್ಲಿ ಭಾಗವಹಿಸುವಂಥದ್ದು, ಮತ್ತು ಅವ್ರಿಗೆ ಅವರ ಒಂದು ಕ್ವಾಲಿಫಿಕೇಶನ್, ಅಂದ್ರೆ ಎಂತವರು ಯಾಜಕ ಸೇವೆನ ಮಾಡಬೇಕು, ದೇಹದಲ್ಲಿ ಯಾವ ಅಂಗವಿನವುಳ್ಳವರು ಯಾರು ಈ ಸೇವೆನ ಮಾಡುವ ಒಂದು ಅರ್ಹತೆ ಅವ್ರಿಗೆ ಇಲ್ಲ, ಏನೇ ಅಂಗವಿನಗಳು ಇರಬಾರದು ಅಂತ ಕೂಡ ನಾವು ವಚನಗಳಲ್ಲಿ ನೋಡಿದ್ದು. ಅದರ ಆತ್ಮಿಕ ಅರ್ಥವನ್ನು ಕೂಡ ನಾವು ನೋಡೋಣ. ಆಮೇಲೆ ಯಾಜಕರಿಗೆ ಕೊಡಲ್ಪಟ್ಟಂತ ಅವ್ರಿಗೆ ವಸ್ತ್ರಗಳು, ಒಂದು ಯಾಜಕ ಎಂತ ವಸ್ತ್ರಗಳನ್ನ ಅವನು ಹಾಕಬೇಕು ಎಂಬುದಾಗಿ ಕೂಡ ದೇವರು ಇದರ ವಿಷಯವಾಗಿ ಕೂಡ ಆಜ್ಞೆಗಳನ್ನ ಕೊಟ್ಟಿದ್ರು. ಸೊ ಅದ್ರಲ್ಲಿ ಇವತ್ತೇನ್ ಮಾಡೋಣ, ನಾವು ಯಾಜಕನಿಗೆ ಕೊಡಲ್ಪಟ್ಟಂತ ವಸ್ತ್ರಗಳ ಬಗ್ಗೆ ಏನ್ ಮಾಡೋಣ, ಇವತ್ತಿನ ಭಾಗದಲ್ಲಿ ನಾವು ಧ್ಯಾನಿಸೋಣ ಪ್ರಿಯ ಸದಸ್ಯರಲ್ಲಿ. ಹೈ ಪ್ರೀಸ್ಟ್ ಹೋಲಿ ಗಾರ್ಮೆಂಟ್ಸ್ ಅಂದ್ರೆ ಮಹಾಯಾಜಕನ ಒಂದು ಪವಿತ್ರವಾದ ವಸ್ತ್ರಗಳು, ಯಾವ ರೀತಿಯಾದ ವಸ್ತ್ರಗಳನ್ನ ದೇವರು ಅವನಿಗೆ ಕೊಟ್ರು ಎಂಬ ವಿಷಯವನ್ನ ನಾವೇನ್ ಮಾಡೋಣ, ಓದಿ ಅದರಲ್ಲಿರುವಂತ ಆತ್ಮಿಕ ಅರ್ಥವನ್ನ ಇವತ್ತು ಧ್ಯಾನಿಸೋಣ ಪ್ರಿಯ ಸದಸ್ಯರೇ. ಓದನ ವಿಮೋಚನಾ ಕಾಂಡ 28ನೇ ಅಧ್ಯಾಯದಲ್ಲಿ 1ರಿಂದ ಕೆಲವು ವಚನಗಳನ್ನ ನಾವು ಓದಿ ನಮ್ಮ ಪಾಠವನ್ನ ಮುಂದುವರ್ಸೋಣ. ಇದಲ್ಲದೆ ನನಗೆ ಯಾಜಕ ಸೇವೆ ಮಾಡುವುದಕ್ಕೆ ನೀನು ನಿನ್ನ ಅಣ್ಣನಾದ ಆರೋನನನ್ನು ಅವನ ಮಕ್ಕಳಾದ ನಾದಾಬ್, ಅಬೀಹು, ಎಲಾಜಾರ್, ಇತಾಮಾರ್ ಇವರನ್ನು ಇಸ್ರಾಯೇಲ್ಯರಿಂದ ನಿನ್ನ ಹತ್ತಿರಕ್ಕೆ ಕರೆಸಬೇಕು. ನಿನ್ನ ಅಣ್ಣನಾದ ಆರೋನನಿಗೆ ತಕ್ಕ ಗೌರವವನ್ನು ಅಲಂಕಾರವು ಉಂಟಾಗುವಂತೆ ಅವನಿಗೆ ದೀಕ್ಷಾ ವಸ್ತ್ರಗಳನ್ನು ಮಾಡಿಸಬೇಕು. ಯಾರಿಗೂ ನಾನು ಜಾಣತನದ ವರವನ್ನು ಪರಿಪೂರ್ಣ. ಒಂದೊಂದಾಗಿ ಓದೋಣ ಸಿಸ್ಟರ್. ಸರಿ ಪ್ರಿಯ ಸರಸರೇ, 2ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಆರೋನ್ ಮತ್ತು ಅವನ ಕುಮಾರರು ದೇವರಿಗೆ ಯಾಜಕಿ ಸೇವೆಯನ್ನ ಮಾಡೋದಕ್ಕಾಗಿ ದೇವರವರಿಗೆ ಒಂದು ಪವಿತ್ರವಾದ, ಅವರಿಗೆ ಅಲಂಕಾರವು ಮತ್ತು ಗೌರವವನ್ನು ಕೊಡುವಂತ ವಸ್ತ್ರಗಳನ್ನ ಮಾಡೋದಕ್ಕೆ ದೇವ್ರ ಏನ್ ಮಾಡಿದ್ರು, ಅವ್ರಿಗೆ ಹೇಳಿದ್ರು. ಆ ವಸ್ತ್ರಗಳು ಏನಲ್ಲ ಅಂತ ನೀವೇನ್ ಮಾಡೋಣ, ಈ 20ನೇ ಅಧ್ಯಾಯದಲ್ಲಿ ನೀವು ಪೂರ್ತಿ ಮನೆಯಲ್ಲಿ ಓದ್ಬೋದು. ಅದು ಯಾವ್ದಲ್ಲ, ಎಂತ ವಸ್ತ್ರಗಳು, ಏನೆಲ್ಲ ವಸ್ತ್ರಗಳು ಎಂಬುದಾಗಿ ಇಲ್ಲೇನಾಗಿದೆ ಬರೆಯಲ್ಪಟ್ಟಿದೆ. ಸುಮಾರು ಒಂದು 8 ವಸ್ತ್ರಗಳನ್ನ ಏನ್ ಮಾಡಿದ್ದಾರೆ, ಅವ್ರಿಗೆ ಈ ಒಂದು ಯಾಜಕನಿಗೆ ಕೊಡಲ್ಪಟ್ಟಿದೆ. ಅದನ್ನ ನಾವ್ ಏನ್ ಮಾಡೋಣ, ಒಂದೊಂದಾಗಿ ನಾವು ನೋಡೋಣ. ಡೀಟೇಲ್ ಆಗಿ ನೀವು ಏನ್ ಮಾಡಿ 20ನೇ ಅಧ್ಯಾಯ ನೀವು ಪೂರ್ತಿಯಾಗಿ ನೀವು ಓದ್ಕೊಳ್ಳಿ, ಓಕೆನಾ. ನಾನು ಎಷ್ಟು ಶಾರ್ಟ್ ಆಗುತ್ತೋ ಅಷ್ಟು ಶಾರ್ಟ್ ಆಗಿ ನಿಮ್ಗೆ ಅರ್ಥ ಆಗೋ ಪ್ರಕಾರ ಹೇಳ್ಬಿಡ್ತೀನಿ. ಸೊ ಮೊದಲನೇ ವಸ್ತ್ರ ಎಂತದು ಅಂತ ನೋಡೋದಾದ್ರೆ ಫಸ್ಟ್ ಗಾರ್ಮೆಂಟ್, ಅವ್ರು ಹಾಕುವಂತ ವಸ್ತ್ರದಲ್ಲಿ ಮೊದಲನೇ ವಸ್ತ್ರವು ಯಾವುದು ಅಂತ ನೋಡೋದಾದ್ರೆ ಅದರಲ್ಲಿ 39ನೇ ವಚನವನ್ನ ಓದ್ರಿ, 39th verse. ಆರೋನನು ಧರಿಸಬೇಕಾದ ನಿಲುವಂಗಿಯನ್ನು ನಾರಿನಿಂದ ವಿಚಿತ್ರವಾಗಿ ನೇಯಿಸಬೇಕು. ಅವನ ಮುಂಡಾಸವನ್ನು ನಾರಿನಿಂದ ಮಾಡಿಸಬೇಕು. ಅವನ ನಡುಕಟ್ಟನ್ನು ಬುಟೆದಾರಿ ಕೆಲಸದಿಂದ ಮಾಡಿಸಬೇಕು. ನೋಡಿದ್ರ ಪ್ರಿಯ ಸಹೋದರರೇ, ಮೊದಲನೇದಾಗಿ ನಾವು ನೋಡುವಂತದ್ದು ಏನಂತ ನೋಡೋದಾದ್ರೆ ಅಂದ್ರೆ ನಾರಿನಿಂದ ಮಾಡಲ್ಪಟ್ಟಂತ ಮೇಲಂಗಿ, ಆಂಗ್ಲದಲ್ಲಿ ನೋಡೋದಾದ್ರೆ ಎಂಬ್ರಾಯ್ಡರ್ ಕೋಟ್ ಅಂತ ಕೊಡಲ್ಪಟ್ಟಿದೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಳಗಡೆ ಹಾಕುವಂತ ಮೊದಲನೇ ವಸ್ತ್ರವು. ಇದು ಬಿಳಿ ಕಲರ್ ಅಲ್ಲಿ ಇತ್ತು, ಫುಲ್ ವೈಟ್ ಲಿನನ್ ಕೋಟ್. ಇದು ಕಂಪ್ಲೀಟ್ಲಿ ಇಟ್ ವಾಸ್ ವೈಟ್. ಸೊ ಈ ಅಂಗಿನ ಹಾಕೊಂಡೆ ಇವರು ಬಲಿಗಳನ್ನ ಸಲ್ಲಿಸುವಂತ ಸಮಯಗಳಲ್ಲಿ ಈ ತರನೇ ವಸ್ತ್ರಗಳನ್ನ ಏನ್ ಮಾಡ್ಬೇಕು, ಅವ್ರು ಹಾಕೋಬೇಕು. ಕಂಪ್ಲೀಟ್ಲಿ ವೈಟ್, ಇದು ನಿಲುವಂಗಿ, ಓಕೆನಾ. ಎಂಬ್ರಾಯ್ಡರ್ಡ್ ಕೋಟ್, ಇದು ಒಳಗಡೆ ಹಾಕುವಂತ ಮೊದಲನೇ ಅಂಗಿ.
ಸೊ ಇದನ್ನೇ ಯಾಜಕ ಸೇವೆ ಮಾಡುವಂತ ಸಮಯದಲ್ಲಿ, ಅಂದ್ರೆ ಬಲಿ ಸಲ್ಲಿಸುವಂತ ಸಮಯದಲ್ಲಿ ಇದನ್ನ ಅವನ್ ಏನ್ ಮಾಡ್ಬೇಕು, ಧರಿಸ್ಕೊಂಡು ಈ ಬಲಿ ಕೊಡುವಂತ ಸಮಯಗಳಲ್ಲಿ ಇದನ್ನ ಧರಿಸ್ಕೊಂಡಿರ್ಬೇಕು. ಸೊ ಎರಡನೇದಾಗಿ ನಾವು ನೋಡೋದಾದ್ರೆ ಸೆಕೆಂಡ್ ಗಾರ್ಮೆಂಟ್ಸ್ ಏನಂತ ನೋಡಿದ್ರೆ ಬ್ಲೂ ರೋಬ್. ಇದು ಅದರಲ್ಲಿ 31ನೇ ವಚನವನ್ನ ನಾವು ಓದೋಣ, ವರ್ಸ್ 31. ಮಹಾಯಾಜಕನು ಕವಚದ ಸಂಗಡ ತೊಟ್ಟುಕೊಳ್ಳಬೇಕಾದ ನಿಲುವಂಗಿಯನ್ನು ನೀನು ನೀಲಿ ಬಣ್ಣದ ಬಟ್ಟೆಯಿಂದಲೇ ಮಾಡಿಸಬೇಕು. ತಲೆ ತೂರಿಸುವುದಕ್ಕೆ ಅದರಲ್ಲಿ ಸಂದು ಇಡಬೇಕು. ಅದು ಹರಿಯದಂತೆ ಯುದ್ಧದ ಕವಚದೋಪಾದಿಯಲ್ಲಿ ಆ ಸಂದಿನ ಸುತ್ತಲೂ ನೇಯ್ಗೆ ಕಸೂತಿಯನ್ನು ಹಾಕಿಸಬೇಕು. ಸಾಕು ಸಿಸ್ಟರ್. ಎರಡನೇ ವಸ್ತ್ರವು ನೋಡೋದಾದ್ರೆ ಈ ನಿಲುವಂಗಿ, ನಾರಿ ಬಟ್ಟೆಯಿಂದ ಮಾಡಲ್ಪಟ್ಟಂತ ನಿಲುವಂಗಿ, ಅದರ ಮೇಲೆ ಏನಾಗ್ಬೇಕಂದ್ರೆ ನೀಲಿ ಬಣ್ಣದ ಅಂಗಿನ ಏನ್ ಮಾಡ್ಬೇಕು, ಅವರು ಹಾಕಬೇಕು. ಬ್ಲೂ ರೋಬ್ ಅಂತ ನೋಡಿ, ಈ ತರ ಇರ್ತದೆ, ಒಂದು ಬನಿಯನ್ ತರ ಇರ್ತದೆ. ಇದು ಫುಲ್ಲು ಮೊದಲನೇ ವಸ್ತ್ರ ನೋಡ್ಬೇಕಾದ್ರೆ ಇದು ಫ್ರಮ್ ನೆಕ್ ಟು ಲೆಗ್ ಇಷ್ಟು ದೂರ ಇತ್ತು ನೀಲಂಗಿ ಅಂತ ಬ್ಲೂ ರೋಬ್. ಇದು ಈ ತರ ಇತ್ತು. ಮತ್ತೆ ಇದು ಬಂದು ಬ್ರದರ್ ವಾಯ್ಸ್ ಕೇಳ್ತಾ ಇಲ್ಲ ಬ್ರದರ್. ವಾಯ್ಸ್ ಕೇಳ್ತಾ ಇಲ್ಲ. ಕೃಷ್ಣ ಬ್ರದರ್ ವಾಯ್ಸ್ ಕೇಳ್ತಾ ಇಲ್ಲ ಬ್ರದರ್, ಇನ್ನೊಂದ್ ಸ್ವಲ್ಪ ರಿಪೀಟ್ ಮಾಡಿ ಬ್ರದರ್. ಬ್ರದರ್ ಕೇಳಿಸ್ತಿಲ್ಲ ಮೊದ್ಲಿಂದ ರಿಪೀಟ್ ಮಾಡಿ. ನೋಡಿದ ನಾವು ವೈಟ್ ಲಿನನ್ ರೋಬ್, ಎಂಬ್ರಾಯ್ಡರ್ ಕೋಟ್ ನೋಡಿ. ಇದನ್ನ ಫಸ್ಟ್ ಒನ್ ನೋಡಿಸ್ಬಿಡ್ತೀನಿ ನೋಡಿ. ಇದು ಫಸ್ಟ್ ಒನ್ ವರ್ಸ್ 39 ಅಲ್ಲಿ ಇದೆ. ಇದೇನಂತ ನೋಡೋದಾದ್ರೆ ಇದು ವೈಟ್ ಎಂಬ್ರಾಯ್ಡರ್ ಕೋಟ್, ಫುಲ್ ವೈಟ್ ಇರ್ತದೆ. ಬಲಿ ಕೊಡುವಂತ ಸಮಯಗಳಲ್ಲಿ ಯಾಜಕ ಈ ವಸ್ತ್ರಗಳನ್ನ ಹಾಕೊಂಡೆ ಬಲಿ ಕೊಡುವಂತ ಕಾರ್ಯ ಸೇವೆಗಳನ್ನ ಏನ್ ಮಾಡ್ಬೇಕು, ಅವನು ಮಾಡಬೇಕು. ಆ ಬಲಿ ಕಾರ್ಯಗಳ ಕೆಲಸಗಳೆಲ್ಲ ಮುಗ್ದಾದ ಮೇಲೆನೆ ಈ ಕಂಪ್ಲೀಟ್ ಡ್ರೆಸ್ ನ ಹಾಕೊಂಡು ಏನ್ ಮಾಡ್ತಾರೆ ಅಂದ್ರೆ ಯಾಜಕ ಬಂದು ಜನರನ್ನ ಏನ್ ಮಾಡೋದು, ಆಶೀರ್ವಾದ ಮಾಡುವಂಥದ್ದು ನಡೀತದೆ. ಓಕೆನಾ? ಸರಿ, ಈಗ ಮೊದಲನೇದು ನೋಡಿದ್ದು. ಸೊ ಎರಡನೇದು ಏನಂತ ನೋಡೋದಾದ್ರೆ ಬ್ಲೂ ರೋಬ್. ಎರಡನೇದು ವಾಕ್ಯನ ಓದ್ರಿ, ಇನ್ನೊಂದ್ಸರಿ ಓದ್ಬಿಡೋಣ. 20ನೇದಲ್ಲಿ 31ನೇ ವಚನ. ಮಹಾಯಾಜಕನು ಕವಚದ ಸಂಗಡ ತೊಟ್ಟುಕೊಳ್ಳಬೇಕಾದ ಮೇಲಂಗಿಯನ್ನು ನೀನು ನೀಲಿ ಬಣ್ಣದ ಬಟ್ಟೆಯಿಂದಲೇ ಮಾಡಿಸಬೇಕು. ತಲೆ ತೂರಿಸುವುದಕ್ಕೆ ಅದರಲ್ಲಿ ಸಂದು ಇರಬೇಕು. ಅದು ಹರಿಯದಂತೆ ಯುದ್ಧದ ಕವಚದೋಪಾದಿಯಲ್ಲಿ ಆ ಸಂದಿನ ಸುತ್ತಲೂ ನೇಯ್ಗೆ ಕಸೂತಿಯನ್ನು ಹಾಕಿಸಬೇಕು. ಸಾಕು ಸಿಸ್ಟರ್, ನೀವು ಡೀಟೇಲ್ ಆಗಿ ಓದ್ಕೊಬಿಡ್ಬೇಕು. ಓದ್ಕೊಳ್ಳಿ, ನೀವು 20ನೇ ಅಧ್ಯಾಯ ಫುಲ್ ಆಗಿ ಓದ್ಕೊಳ್ಳಿ, ಅವಾಗ ನಿಮ್ಗೆ ಫುಲ್ ಪೂರ್ತಿ ಅರ್ಥ ಆಗುತ್ತೆ. ನೋಡಿ 31ನೇ ವಚನದಲ್ಲಿ ಮಹಾಯಾಜಕನು ಏನಿದೆ ಅಂದ್ರೆ ಮೇಲಂಗಿಯನ್ನು ನೀನು ನೀಲಿ ಬಟ್ಟೆಯಿಂದ ಏನ್ ಮಾಡಬೇಕು. ನೋಡಿ ಈ ತರ ಇದರ ಮೇಲೆ ಅಂದ್ರೆ ವೈಟ್ ಗೆ ಮೇಲೆ ಈ ತರ ಬ್ಲೂ ನೀಲ ಅಂಗಿನ ಏನ್ ಮಾಡ್ತಾ ಇದ್ರು, ಹಾಕ್ತಾ ಇದ್ರು. ಇದೊಂದು ಬನಿಯನ್ ತರ ಇದಿತ್ತು. ಓಕೆನಾ? ಅದ್ರ ಮೇಲೆ ಹಾಕ್ಬೇಕು. ಮತ್ತು ಇದರ ಬಾರ್ಡರ್ಸ್ ಗಳಲ್ಲಿ ನೋಡಿ, ಈ ಬಾರ್ಡರ್ಸ್ ಗಳಲ್ಲಿ ಏನ್ ಇಡಲ್ಪಟ್ಟಿತ್ತಂತ ನೋಡೋದಾದ್ರೆ ಬೆಲ್ಸ್ ಮತ್ತು ಪೊಮಗ್ರೆನೇಟ್ಸ್, ಒಂದು ಹಣ್ಣನ್ನ ಏನ್ ಮಾಡಿದ್ರು, ಇಟ್ಟಿದ್ರು. ಅದನ್ನ 33ನೇ ವಚನ ಹೋದ್ರಿ ಶಿಷ್ಯ, 33. ನಿಲುವಂಗಿ ಅಂಚಿನ ಸುತ್ತಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದ ದಾಳಿಂಬೆ ಹಣ್ಣಿನಂತೆ ಚೆಂಡುಗಳನ್ನು, ಅವುಗಳ ನಡುವೆ ಚಿನ್ನದ ಗೆಜ್ಜೆಗಳನ್ನು ತಗಲಿಸಬೇಕು. ಚಿನ್ನದ ಗೆಜ್ಜೆಯು ದಾಳಿಂಬದಂತಿರುವ ಚೆಂಡು ಒಂದಾದ ಮೇಲೆ ಒಂದು ಆ ನಿಲುವಂಗಿಯ ಅಂಚಿನ ಸುತ್ತಲೂ ಇರಬೇಕು. ಸರಿ, ಒಂದೊಂದನ್ನು ನೋಟ್ ಮಾಡ್ಕೊಳ್ಳಿ ನೀವು.
ನೋಡಿ, ಮೂರನೇದಾಗಿ ನಾವು ನೋಡೋದಾದ್ರೆ ಈ ಬ್ಲೂ, ಈ ನೀಲಿ ಅಂಗಿಯಲ್ಲಿ ಬ್ರದರ್ ಮತ್ತೆ ಕೇಳಿಸ್ತಾ ಇಲ್ಲ. ಮೊದಲ ಶಿಷ್ಯ ಕೇಳ್ತಾ ಇದೆ ಇವಾಗ. ಕೇಳಿಸ್ತಾ ಇದೆ ಬ್ರದರ್. ಕೇಳಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಸರಿ, ಸರಿ. ಈಗ ನೋಡ್ರಿ ಪ್ರಿಯ ಸಹೋದರರೇ, ಈಗ ಇದರ ಬಾರ್ಡರ್ಗಳು ಏನ್ ಇಡ್ಬೇಕಂದ್ರೆ ತಾಲಿಂಬ ಹಣ್ಣು ಮತ್ತು ಮಧ್ಯದಲ್ಲಿ ಏನಿರ್ಬೇಕು, ಬೆಲ್ಸ್ ಅಲ್ವಾ, ಚಿನ್ನದಿಂದ ಮಾಡಲ್ಪಟ್ಟಂತ ಬೆಲ್ಸ್, ಗೆಜ್ಜೆ, ಓಕೆನಾ, ಇದನ್ನ ಮಾಡಲ್ಪಟ್ಟಿತ್ತು. ಓಕೆ, ನೆಕ್ಸ್ಟ್ ನಾವು ನೋಡೋದಾದ್ರೆ ಇದರ ಹಣ್ಣುಗಳು, ತಾಲಿಂಬ ಹಣ್ಣು ನೋಡಿದಿರಲ್ಲ, ಪೊಮಗ್ರೆನೇಟ್ಸ್, ನಾವು ಕೂಡ ಹಲವಾರು ಸಾರಿ ತಿಂದಿದ್ದೀವಿ. ಅದೇ ರೀತಿಯಾಗಿ ಚಿನ್ನದ ಬೆಲ್ಲು ಇದೇನಂತ ನೋಡ್ಬೇಕಾದ್ರೆ, ಇದು ಮಹಾಯಾಜಕ ಅತಿ ಪವಿತ್ರ ಸ್ಥಳದಲ್ಲಿ ಸೇವೆ ಮಾಡ್ಬೇಕಂತ ಸಮಯದಲ್ಲಿ ಈ ಬೆಲ್ಲಿನ ಒಂದು ಶಬ್ದವು ಕೇಳ್ತಾ ಇರ್ತದೆ. ಈ ಬೆಲ್ಲಿನ ಶಬ್ದವು ಕೇಳ್ತಾ ಇರ್ಬೇಕಾದ್ರೆ ಹೊರಗಡೆ ಇರೋರಿಗೆ, ಪವಿತ್ರ ಸ್ಥಳದಲ್ಲಿ ಇರೋರಿಗೆ ಈ ಮಹಾಯಾಜಕ ಬದುಕಿದಾನೆ ಎಂಬುದಕ್ಕೆ ಬೆಲ್ ಸೌಂಡ್ಸ್ ಗಳೇನಾಗುತ್ತೆ ನಮ್ಗೆ ತಿಳಿಸ್ತದೆ. ಈ ಚಿನ್ನದ ಬೆಲ್ ಗೆಜ್ಜೆಗಳು ಒಂದು ಧ್ವನಿ ನಮ್ಗೆ ಕೇಳ್ತಾ ಇರ್ತದೆ. ಆದ್ರಿಂದ ಮಹಾಯಾಜಕ ಬದುಕಿದನ ಅಂತ ಅವ್ರಿಗೇನಾಗುತ್ತೆ, ಅದು ಒಂದು ಸೈನ್ ಆಗಿರ್ತದೆ. ಆ ಶಬ್ದವು ಕೇಳಿಲ್ಲ, ತುಂಬಾ ಹೊತ್ತು ಕೇಳಿಲ್ಲ ಅಂದ್ರೆ, ಸೈಲೆಂಟ್ ಆಗಿದೆ ಅಂದ್ರೆ, ಆ ಸಮಯದಲ್ಲಿ ಈ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಮಹಾಯಾಜಕನ್ನ ಅತಿ ಪವಿತ್ರ ಸ್ಥಳದಲ್ಲಿ ಕಳಿಸುವ ಸಮಯದಲ್ಲಿ ಅವರ ಒಂದು ಸೊಂಟಕ್ಕೆ ಹಗ್ಗನ ಕಟ್ಟಿ ಕಳಿಸ್ತಾ ಇದ್ರು. ಯಾಕೆಂದ್ರೆ ಅತಿ ಪವಿತ್ರ ಸ್ಥಳದಲ್ಲಿ ಮಹಾಯಾಜಕ ಬಿಟ್ಟು ಬೇರೆ ಯಾರು ಹೋಗಬಾರದು. ಅದರಿಂದ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಸೊಂಟಕ್ಕೆ ಹಗ್ಗ ಕಟ್ಟಿ ಏನ್ ಮಾಡ್ತಾ ಇದ್ರು, ಒಳಗೆ ಕಳಿಸ್ತಾ ಇದ್ರು. ಒಂದ್ ವೇಳೆ ಶಬ್ದವು ತುಂಬಾ ಹೊತ್ತು ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಹಗ್ಗದಿಂದ ಅವ್ರನ್ನ ಎಳಿತಾ ಇದ್ರು. ಸೊ ಇದು ಮೂರನೇ ವಿಷಯವಾಗಿ ನಾವು ನೋಡ್ತಾ ಇದ್ವಿ ಪ್ರಿಯ ಸಹೋದರರೇ. ಥರ್ಡ್ ಪಾಯಿಂಟ್ ಏನ್ ನೋಡಿದಂದ್ರೆ, ಮೂರನೇದಾಗಿ ಏನಂದ್ರೆ ಈ ಇದು ಬೆಲ್ಸ್, ಚಿನ್ನದ ಒಂದು ಮಣಿಗಳು, ಮತ್ತು ಈ ಒಂದು ಏನಂತ ತಾಲಿಂಬನ ಹಣ್ಣು ಈ ತರ ಮಾಡಲ್ಪಟ್ಟಿತ್ತು. ಓಕೆ, ಸೊ ನೆಕ್ಸ್ಟ್ ಈಗ ಏನ್ ಮಾಡೋಣ, ನಾವು ಹೋಗೋಣ ನಾಲ್ಕನೇದು. ಈಗ ಮೂರನೇದು ನಾವು ನೋಡಿದ್ದು. ಸರಿ, ಎರಡನೇದು ನೀಲಂಗಿ, ಮೇಲಂಗಿ ನೀಲಿ ಬಟ್ಟೆಯಿಂದ ಮಾಡಲ್ಪಟ್ಟಿತ್ತು. ಅದ್ರ ಮೇಲೆ ಒಂದು ಏಫೋತ್ ಅಂತ ಮಾಡಿದ್ರು. ಅದನ್ನ 6ನೇ ವಚನದಲ್ಲಿ ನಾವು ಓದೋಣ. ನೋಡಿ, 6ನೇ ವಚನ ಓದಿ. ಎಫೋದ್ ಎಂಬ ಮಹಾಯಾಜಕ ಕವಚವನ್ನು ಹುರಿನಾರಿನ ಬಟ್ಟೆಯಿಂದ ಮಾಡಿಸಿ, ಚಿನ್ನದ ದಾರದಿಂದ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದಲೂ ಬುಟೆದಾರಿ ಕೆಲಸದವರ ಕೈಯಿಂದ ಅಲಂಕರಿಸಬೇಕು. ಆ ಕವಚಕ್ಕೆ ಹೆಗಲಿನ ಮೇಲೆ 2 ಪಟ್ಟಿಗಳು ಇರಬೇಕು. ಇದರ 2 ಕೊನೆಗಳು ಕಂಪ್ಲೀಟ್ ಮಾಡ್ಬೇಡಿ. 2 ಕೊನೆಗಳು ಕವಚದ ಜೋಡಿಸಬೇಕು. ಕವಚದ ಮೇಲಿರುವ ವಿಚಿತ್ರವಾದ ಬುಟೆದಾರಿಯ ನಡುಕಟ್ಟು ಕವಚಕ್ಕೆ ಏಕವಾಗಿದ್ದು, ಅದರಂತೆಯೇ ಹುರಿನಾರಿನ ಬಟ್ಟೆಯಿಂದ ಮಾಡಲ್ಪಟ್ಟು ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದಲೂ ಅಲಂಕರಿಸಲ್ಪಡಬೇಕು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ನೋಡ್ರಿ ಪ್ರಿಯ ಸಹೋದರರೇ, ಮೂರನೇದಾಗಿ ನಾವು ನೋಡುವಂತದ್ದೇನೆಂದ್ರೆ ಈ ನೀಲಿ ಬಟ್ಟೆಯ ಮೇಲೆ ಹಾಕುವಂಥದ್ದು. ಅದರ ಹೆಸರೇನಪ್ಪ ಅಂದ್ರೆ ಎಫೋತ್ ಅಲ್ವಾ. ಏಫೋತ್ ಎಂಬ ಮಹಾಯಾಜಕನನ್ನು ಅದು ಒಂದು ಯಾವ ರೀತಿಯಾಗಿ ಇದು ಮಾಡಲ್ಪಟ್ಟಿದ್ದು ಅಂದ್ರೆ 4 ವಿಧವಾದ ದಾರೆಯಿಂದ ಮಾಡಲ್ಪಟ್ಟಿದ್ದು. ಏನದು ಚಿನ್ನದ ದಾರ, ಮತ್ತು ನೀಲಿ ಧೂಮ್ರ ರಕ್ತವರ್ಣ ಮತ್ತು ನಾರಿನ ಬಟ್ಟೆಯಿಂದ ಮಾಡಲ್ಪಟ್ಟಂತ ದಾರದಿಂದ ಮಾಡಲ್ಪಟ್ಟಿತ್ತು. ಚಿನ್ನ ಕೂಡ ಅದ್ರಲ್ಲಿತ್ತು, ಚಿನ್ನದ ದಾರ. ಈ ತರ ನೋಡಕ್ಕೆ ಈಗ ಎಫ್ರೋನ್ ಹಾಕ್ತಿವಲ್ಲ, ಈ ಒಂದು ಕುಕ್ ಮಾಡೋರು ಈ ತರ ಮೇಲೆ ಹಾಕಿರ್ತಾರೆ, ಆ ರೀತಿಯಾಗಿದೆ. ಒಂದು ಎಫ್ರೋನ್ ತರ ಇತ್ತು, ನೋಡಕ್ಕೆ ಈ ತರ ಡಿಸೈನ್ ಆಗಿತ್ತು, ತುಂಬಾ ನೋಡಕ್ಕೆ ಚಂದವಾಗಿರ್ತಿತ್ತು. ಸೊ ಇದನ್ನ ಏನ್ ಹೇಳ್ತಾ ಇದ್ರಂದ್ರೆ ಏಫೋತ್ ಅಂತ. ನೀವು ಹಲವಾರು ಸರಿ ಕೇಳಿರ್ತೀರ ಪಾಠಗಳಲ್ಲಿ, ನಾವು ಓದ್ಬೇಕಾದ್ರೆ ಏಫೋತ್ ನ ಧರಿಸ್ಕೊಂಡ್ರು ಏಫೋತ್ ಅಂತ.
ಏಫೋತ್ ಎಂಬುದು ಇದು ಯಾಜಕನು ಹಾಕುವಂತ, ಮಹಾಯಾಜಕನು ಹಾಕುವಂತ 3ನೇ ವಸ್ತ್ರ. ಇದರ ಮೇಲೆ ಆಗ್ಬೇಕು. ಓಕೆನಾ, ಈ ನೀಲಿ ಬಟ್ಟೆದ ಮೇಲೆ ಈ ತರ ಒಂದು ಇದು ಎರಡು ಭಾಗವಾಗಿತ್ತು. ಹಿಂದುಗಡೆನೆ ಇತ್ತು, ಮುಂದುಗಡೆನೆ ಇತ್ತು. ಓಕೆನಾ, ಫ್ರಂಟ್ ಅಂಡ್ ಬ್ಯಾಕ್ ಹಂಗೆ ಅದರ ಮೇಲೆ ಹಾಕುವಂತ ಒಂದು ವಸ್ತ್ರ. ಮತ್ತೆ ಇದಕ್ಕೆ ಗ್ರಿಡಲ್ಸ್ ಇತ್ತು. ಗ್ರಿಡಲ್ಸ್ ಅಂದ್ರೆ ಕಚ್ಚೆ. ಅದನ್ನ ಕೂಡ ನಾವು ಓದೋಣ. 8ನೇ ವಚನ ಓದೋಣ, 8th verse. ಕವಚದ ಮೇಲಿರುವ ವಿಚಿತ್ರವಾದ ಬುಟೆದಾರಿಯ ನಡುಕಟ್ಟು ಕವಚಕ್ಕೆ ಏಕವಾಗಿದ್ದು, ಅದರಂತೆಯೇ ಹುರಿನಾರಿನ ಬಟ್ಟೆಯಿಂದ ಮಾಡಲ್ಪಟ್ಟು ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದಲೂ ಅಲಂಕರಿಸಲ್ಪಡಬೇಕು. ಅಲ್ರ, ಸೇಮ್ 4 ವಿಧವಾದ ದಾರದಿಂದ ಮಾಡಲ್ಪಟ್ಟಿತ್ತು. ಹೀಗೆ ಏಫೋತ್ ಇತ್ತಲ್ಲ, ಅದೇ ತರ ಇದೇನಂದ್ರೆ ನಡುಪಟ್ಟು. 2 ವಿಧವಾದ ನಡುಪಟ್ಟು ಅವ್ರು ಹಾಕ್ತಾ ಇದ್ದಿದ್ರು. ಒಂದು ಈ ಬಿಳಿ ಅಂಗಿ ಹಾಕ್ಬೇಕಾದ್ರೆ ವೈಟ್ ಗ್ರಿಡಲ್ಸ್ ಇತ್ತು. ಈ ತರ ಗ್ರಿಡಲ್ಸ್ ನ ಏನ್ ಮಾಡ್ತಾ ಇದ್ರು, ಹಾಕ್ತಾ ಇದ್ರು. ಅದೇ ಸಮಯದಲ್ಲಿ ಫುಲ್ ಡ್ರೆಸ್ ಆಗ್ಬೇಕಾದ್ರೆ, ಈ ಗ್ಲೋರಿಯಸ್ ಗಾರ್ಮೆಂಟ್ಸ್ ಆಗ್ಬೇಕಾದ್ರೆ, ಈ ಮಹಿಮೆಯುಳ್ಳ ವಸ್ತ್ರವನ್ನ ಅವ್ರು ಧರಿಸ್ಬೇಕಾದ್ರೆ ಅವ್ರೇನೆಲ್ಲ ಆಗ್ಬೇಕಂದ್ರೆ ಅದರ ಮೇಲೆ ಈ ಒಂದು ನಡುಪಟ್ಟನ್ನ ಕಟ್ತಾ ಇದ್ರು. ಇದು ಕೂಡ ಇದೇ ರೀತಿಯಾಗಿ 4 ವಿಧವಾದ ದಾರದಿಂದ, ಅಂದ್ರೆ ನಾರಿ ಬಟ್ಟಿನ ದಾರ ಮತ್ತು ಚಿನ್ನದ ದಾರ, ನೀಲಿ ಧೂಮ್ರ ಮತ್ತು ಇದು ರಕ್ತವರ್ಣವುಳ್ಳದ ಒಂದು ಇದರಿಂದ ಮಾಡಲ್ಪಟ್ಟಿತ್ತು. ಸೇಮ್ ಅದೇ ತರ ಒಂದು ಯೂನಿಫಾರ್ಮ್ ಆಗಿತ್ತು. ಇದು ಗ್ರಿಡಲ್ಸ್ ನೋಡ್ಕೊಳ್ಳಿ, ಇದನ್ನ ನಡುಪಟ್ಟು. ಓಕೆನಾ, ಏಫೋತ್ ಜೊತೆಗೆ ಇತ್ತು. ಅದೇ ರೀತಿಯಾಗಿ ಬಿಳಿ ಆಗ್ಬೇಕಾದ್ರೆ ಕೂಡ ಈ ತರ ಬಿಳಿ ಬಟ್ಟೆ ಆಗ್ಬೇಕಾದ್ರೆ, ನಾರಿನ ಬಟ್ಟೆಯಿಂದ ಹಾಕಲ್ಪಟ್ಟಂತ ಈ ವಂಗಿಗಳಾಗ್ಬೇಕಾದ್ರೆ ಕೂಡ ಈ ಒಂದು ಏನಿತ್ತು ಅಂದ್ರೆ ಗ್ರಿಡಲ್ಸ್, ನಡುಪಟ್ಟಿತ್ತು. ಅದು ಕೂಡ ನಾವು ಅವಾಗ ಓದಿದ್ದ. ಇನ್ನೊಂದ್ಸರಿ ಓದ್ರಿ, 28ರಲ್ಲಿ 40ನೇ ವಚನ, 40th verse. ಆರೋನನ ಮಕ್ಕಳಿಗೆ ತಕ್ಕ ಗೌರವವು ಅಲಂಕಾರವು ಉಂಟಾಗುವಂತೆ ಅವರಿಗೆ ನಿಲುವಂಗಿಯನ್ನು, ನಡುಕಟ್ಟುಗಳನ್ನು, ಉಂಡಾಸಗಳನ್ನು ಮಾಡಿಸಬೇಕು. ನೋಡಿದ್ರ, ಅಂದ್ರೆ ನಿಲುವಂಗಿ ಅಂದ್ರೆ ನಿಲುವಂಗಿ ಮತ್ತು ನಡುಪಟ್ಟು, ನಡುಕಟ್ಟನ್ನ ಕೂಡ ಮಾಡಬೇಕಾಗಿತ್ತು. ಸೊ ಇದು ಬಂದು ಅವರು ವೈಟ್ ಆಗ್ಬೇಕಾದ್ರೆ ಈ ತರ ಇತ್ತು. ಪ್ರಿಯ ಸೋದರರೇ, ನೋಟ್ ಮಾಡ್ರಿ ಒಂದೊಂದಾಗಿ. ಸರಿ, ನೆಕ್ಸ್ಟ್ ನೋಡೋದಾದ್ರೆ ಈ ಏಫೋತ್ ನ ಒಂದು ಮೇಲೆ ಅವರ ಒಂದು ಶೋಲ್ಡರ್ ಮೇಲೆ ಏನ್ ಇಡ್ತಾ ಇದ್ರು ಅಂದ್ರೆ 2 ವಿಧವಾದ ಕಲ್ಲುಗಳನ್ನ ಇಟ್ಟಿದ್ರು. ಆನಿಕ್ಸ್ ಸ್ಟೋನ್ಸ್ ಅಂದ್ರೆ ಇದು ಒಂದು ಏನಂದ್ರೆ ಇದು ಏನಂತೆ ಪ್ರೆಷಸ್ ಸ್ಟೋನ್ಸ್ ಇರ್ತೀವಲ್ಲ, ರಕ್ತ ಅಂತ ಒಂದು ಇದರಿಂದ ಮಾಡಲ್ಪಟ್ಟಂತ ಸ್ಟೋನ್ಸ್. ಅದರಲ್ಲಿ ಏನಾಗಿತ್ತಂದ್ರೆ ಇವರ ಇಸ್ರೇಲ್ ಜನರ ಒಂದು ಗೋತ್ರದ ಹೆಸರುಗಳು 6 ಹೆಸರುಗಳು ಇದರ ಮೇಲೆ ಬರೆಯಲ್ಪಟ್ಟಿತ್ತು. ವಾಕ್ಯ ಓದನ ಬನ್ರಿ. ಅದರಲ್ಲಿ 9ನೇ ವಚನ ಓದ್ರಿ ಸಿಸ್ಟರ್, 9th verse. ಮತ್ತು ನೀನು 2 ಗೋಮೇಧಕ ರತ್ನಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಇಸ್ರಾಯೇಲ್ಯರ ಕುಲಗಳ ಹೆಸರುಗಳನ್ನು ಕೆತ್ತಿಸಬೇಕು. ಒಂದು ರತ್ನದಲ್ಲಿ 6 ಹೆಸರುಗಳನ್ನು, ಮತ್ತೊಂದು ರತ್ನದಲ್ಲಿ ಮಿಕ್ಕ 6 ಹೆಸರುಗಳನ್ನು ಅವರವರ ಜನನ ಕ್ರಮದ ಮೇರೆಗೆ ಕೆತ್ತಿಸಬೇಕು. ಸಾಕು ಸಿಸ್ಟರ್. ನೋಡಿದ್ರ, ಇದು ನಾವು ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ಗೋಮದ ರತ್ನದಿಂದ ಮಾಡಲ್ಪಟ್ಟಂತ, ಕಲ್ಲಿಂದ ಮಾಡಲ್ಪಟ್ಟಂತ ಒಂದು ಕಲ್ಲಲ್ಲಿ ಇಸ್ರಾಯೇಲ್ ಜನರ 12 ಗೋತ್ರದ ಹೆಸರುಗಳನ್ನ ಇದ್ರಲ್ಲಿ ಏನಾಗ್ಬೇಕಾಗಿತ್ತು, ಇದ್ರಲ್ಲಿ ಕರ್ವಿಂಗ್ ಮಾಡ್ತಾ ಇದ್ರು. 6 ಹೆಸರು ಇದ್ರಲ್ಲಿ, 6 ಹೆಸರು ಇದ್ರಲ್ಲಿ. ಆಮೇಲೆ ಇದ್ರ ಮೇಲೆ ಏನಾಗಿತ್ತಂದ್ರೆ ಗೋಲ್ಡನ್ ಲಾಕೆಟ್ಸ್ ಇತ್ತು. ಓಕೆನಾ, ಇದನ್ನ ಈ ತರ ಗೋಲ್ಡನ್ ಚೈನ್ ಇಂದ ಇಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಎದೆ ಶೋಲ್ಡರ್ ಮೇಲೆ ಇಡ್ತಾ ಇದ್ರು ಇದನ್ನ. ಓಕೆನಾ, ಈ 2 ಶೋಲ್ಡರ್ಸ್ ಮೇಲೆ ಇದನ್ನ ಯಾಜಕರು ಈ ತರ ಹಾಕಿದ್ರು. ಇದು ಆನಿಕ್ಸ್ ಸ್ಟೋನ್ಸ್, ಪ್ರೆಷಿಯಸ್ ಸ್ಟೋನ್ಸ್. ಇದು ರತ್ನ ಕಲ್ಲುಗಳಲ್ಲಿ ಒಂದು ಜಾತಿ. ಇದು ಈ ತರ ಒಂದು ಕಲರ್ ಅಲ್ಲಿ ಇತ್ತು. ಇದರ ಮೇಲೆ ಇದರ ಲಾಕೆಟ್ ನೋಡೋದಾದ್ರೆ ಗೋಲ್ಡನ್ ಲಾಕೆಟ್ಸ್ ಇದರಲ್ಲಿ ಹಾಕಲ್ಪಟ್ಟಿತ್ತು. ನಾವು ಕೂಡ ನೋಡ್ತೀವಲ್ಲ, ನಮ್ಮ ರುಂಗ್ರಗಳಲ್ಲಿ ಕೂಡ ಏನ್ ಮಾಡ್ತಿದ್ವಿ ಅಂದ್ರೆ ಈ ತರ ರತ್ನಗಳನ್ನ, ಕಲ್ಲುಗಳನ್ನ ಏನ್ ಮಾಡ್ತೀವಿ, ಇಡ್ತೀವಲ್ಲ, ಆ ರೀತಿಯಾಗಿ ಇದರಲ್ಲಿ ಇಡಲ್ಪಟ್ಟಿತ್ತು. ಈ ಚೈನ್ ಮುಖಾಂತರ ಇದನ್ನ ಜಾಯಿಂಟ್ ಮಾಡಿ ಇದರ ಮೇಲೆ ಹಾಕಲ್ಪಟ್ಟಿತ್ತು. ಓಕೆನಾ, ಇದನ್ನ ನೋಟ್ ಮಾಡ್ಕೊಳ್ಳಿ. ಇದು ನಾವು ನೋಡುವಂತ ಒಂದು 3ನೇ ವಿಷಯ ಅಂದ್ರೆ ಏಫೋತ್ ಮೇಲೆ ಇದ್ದಂಥದ್ದು. 4ನೇದು
ಏನಪ್ಪಾ ಅಂತ ನೋಡೋದಾದ್ರೆ ಬ್ರೆಸ್ಟ್ ಪ್ಲೇಟ್ ಅದ್ರ ಬಗ್ಗೆ ಓದೋಣ. ಅದರಲ್ಲಿ 15ನೇ ವಚನದಲ್ಲಿ ಓದೋಣ, 15th verse. ಮತ್ತು ದೈವ ನಿರ್ಣಯದ ಚೀಲದ ಪದಕಗಳನ್ನು ಬುಟೆದಾರಿ ಕೆಲಸದಿಂದ ಮಾಡಿಸಬೇಕು. ಅದನ್ನು ಕವಚದ ಕೆಲಸದಂತೆಯೇ ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದಲೂ ಹುರಿನಾರಿನ ಬಟ್ಟೆಯಲ್ಲಿ ಮಾಡಿಸಬೇಕು. ಓಕೆನಾ ಸರ್? ನೆಕ್ಸ್ಟ್ ನೋಡೋದಾದ್ರೆ ಇದರ ಹೆಸರು ಬಂದು ಬ್ರೆಸ್ಟ್ ಪ್ಲೇಟ್ ಆಫ್ ಜಡ್ಜ್ಮೆಂಟ್. ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಇದಕ್ಕೆ ಏನ್ ಹೇಳ್ತಾ ಇದೀವಿ ಅಂದ್ರೆ ದೈವ ನಿರ್ಣಯದ ಚೀಲದ ಪದಕವನ್ನು, ದೈವ ನಿರ್ಣಯವನ್ನ ಚೀಲದ ಪದಕವನ್ನು ಅಂತ ನೋಡ್ತೀವಿ. ಬ್ರೆಸ್ಟ್ ಪ್ಲೇಟ್ ಈ ತರ ಒಂದು ಸ್ಕ್ವಯರ್ ಅಲ್ಲಿ ಇತ್ತು. ಇದು ಕೂಡ ಈ 4 ವಿಧವಾದ ದಾರಗಳಿಂದ, ನಾರಿನ ಬಟ್ಟೆಯ ದಾರ ಮತ್ತು ನೋಡಿದ್ವಿ ಚಿನ್ನದ ದಾರ, ನೀಲಿ ಧೂಮ್ರ ರಕ್ತವರ್ಣ ಈ ದಾರಗಳಿಂದ ಮಾಡಲ್ಪಟ್ಟಿತ್ತು. ಸೇಮ್ ಮೆಟೀರಿಯಲ್ಸ್, ಸೇಮ್ ಥ್ರೆಡ್ಸ್, ಎಫ್ ಹೇಗಿತ್ತು ಅದೇ ರೀತಿಯಾಗಿ. ಆದ್ರೆ ಇದು ಬಂದು ಒಂದು ಪ್ಯಾಕೆಟ್ ತರ ಇತ್ತು, ಸ್ಕ್ವಯರ್. ಇದು ಬಂದು ಸ್ಕ್ವಯರ್, ನೋಡಕ್ಕೆ ಸ್ಕ್ವಯರ್ ಆಗಿರ್ತಿತ್ತು. ಮತ್ತು ಒಂದು ಪ್ಯಾಕೆಟ್ ತರ 2 ಫೋಲ್ಡ್. ಆ ವಾಕ್ಯ ಪೂರ್ತಿ ಹೋದ್ರ ಸಿಸ್ಟರ್? 15 ಕಂಪ್ಲೀಟ್ ಮಾಡಿದ್ರ? ಕಂಪ್ಲೀಟ್ ಓದೆ ಬ್ರದರ್. ನೆಕ್ಸ್ಟ್ ಹಂಗೆ ಓದಿ ಸಿಸ್ಟರ್, 16 ಕೂಡ ಓದ್ರಿ. ಅದು ಒಂದು ಗೇಣುದ್ದವಾಗಿಯೂ ಒಂದು ಗೇಣಗಲವಾಗಿಯೂ 2 ಪದರುಗಳುದ್ದಕ್ಕಾಗಿ ಚೌಚೌಕವಾಗಿರಬೇಕು. ಅದರ ಮುಂಭಾಗದಲ್ಲಿ 4 ಸಾಲುಗಳಾಗಿ ಜವೆಯಲ್ಲಿ ಕಲ್ಲಿಗಳಲ್ಲಿ ರತ್ನಗಳನ್ನು ಸೇರಿಸಬೇಕು. ಮೊದಲನೆಯ ಸಾಲಿನಲ್ಲಿ ಮಾಣಿಕ್ಯ, ಪುಷ್ಯರಾಗ, ಸ್ಫಟಿಕಗಳನ್ನು, ಎರಡನೆಯ ಸಾಲಿನಲ್ಲಿ ಕೆಂಪರಳು, ನೀಲ, ಪಚ್ಚೆಗಳನ್ನು, ಮೂರನೆಯ ಸಾಲಿನಲ್ಲಿ ಸುವರ್ಣ ರತ್ನ, ಗೋಮೇಧಕ, ಧೂಮ್ರ ಮಣಿಗಳನ್ನು, ನಾಲ್ಕನೆಯ ಸಾಲಿನಲ್ಲಿ ಪೀತರತ್ನ, ಬೆರುಲ್ಲ, ವೈಢೂರ್ಯಗಳನ್ನು ಚಿನ್ನದ ಜವೆಯಲ್ಲಿ ಕಲ್ಲಿಗಳಲ್ಲಿ ಸೇರಿಸಬೇಕು. ಸಾಕು ಸಿಸ್ಟರ್. ನೋಡಿ ಪ್ರಿಯ ಸಹೋದರರೇ, ಇಂತ ಒಂದು ನೋಡಿದ್ರೆ ಈ ಒಂದು ಇದು ನೋಡೋದಾದ್ರೆ ಒಂದು ಒಂದು ಸೈಜ್ ಅಲ್ಲಿ ಇತ್ತು, ಕೆನೆಗಲು ಅಂತ ಹೇಳಲ್ಪಟ್ಟಿದೆ. ಮತ್ತು ಇದು 2 ಫೋಲ್ಡ್ ಅಂದ್ರೆ ಪ್ಯಾಕೆಟ್ ತರ ಒಂದು 2 ಫೋಲ್ಡಿಂಗ್ ಆಗಿತ್ತು. ಒಂದು ಹೆಂಗೆ ನಮ್ ಪ್ಯಾಕೆಟ್ ಇದೆಯಲ್ಲ ಆ ತರ ಇತ್ತು. ಇದರ ಮೇಲೆ 12 ವಿಧವಾದ ರತ್ನ ಕಲ್ಲುಗಳೇನಾಗಿತ್ತು ಇದರಲ್ಲಿ ಇಡಲ್ಪಟ್ಟಿತ್ತು. ಇದರಲ್ಲಿ ಇಸ್ರಾಯೇಲ್ ಜನರ ಒಂದು 12 ಗೋತ್ರದ ಹೆಸರುಗಳು ಕೂಡ ಇದರಲ್ಲಿ ಏನಾಗಿತ್ತು, ಇದರಲ್ಲಿ ಬರೆಯಲ್ಪಟ್ಟಿತ್ತು. ಓಕೆನಾ? ಸೊ ಇದು ನೋಟ್ ಮಾಡ್ಕೊಳ್ಳಿ. ಇದು ಕೂಡ ಮೂರನೇದು ನಾವು ನೋಡೋದ 4ನೇದು ವಸ್ತ್ರದಲ್ಲಿ ನೋಡೋದಾದ್ರೆ ಏನಪ್ಪಾ ಅಂದ್ರೆ ದೈವ ನಿರ್ಣಯದ ಶೀಲದ ಪದಕ ಅಂತ ಹೇಳಲ್ಪಟ್ಟಿದೆ, ಬ್ರೆಸ್ಟ್ ಪ್ಲೇಟ್ ಆಫ್ ಜಡ್ಜ್ಮೆಂಟ್ ಅಂತ. ಸೊ ಇದು ಅವನ ಎದೆ ಮೇಲೆ ಇತ್ತು. ಈ ಚೈನಿಂದ ಇದನ್ನೇನಾಗಿತ್ತು, ಜಾಯಿಂಟ್ ಮಾಡಲ್ಪಟ್ಟು, ಮತ್ತು ಈ ಕಡೆ ನೀಲಿ ಒಂದು ದಾರದಿಂದ ಹಾಗೆ ಏನಾಗಿತ್ತು, ಹಿಂದ್ಗಡೆ ಇದನ್ನ ಕಟ್ತಾ ಇದ್ರು. ನೋಡಿ ಎಂತ ಒಂದು ವಸ್ತ್ರನ ಯಾಜಕ ಹಾಕಿದ್ರು ನೋಡಿ. ಅವರ ಯಾಜಕದ ವಸ್ತ್ರದಲ್ಲಿ ಏನಿದೆ, ಚಿನ್ನ ಇದೆ, ರತ್ನಗಳಿದೆ, ಒಂದು ಮಹಿಮೆ ಮತ್ತು ಅಲಂಕಾರವು ಮತ್ತು ಗೌರವ ಕೊಡುವಂತ ಒಂದು ವಸ್ತ್ರವಾಗಿ ಈ ಯಾಜಕ ಧರಿಸ್ತಾ ಇದ್ರು, ಮಹಾಯಾಜಕ. ಸೊ ಈ ರೀತಿಯಾಗಿತ್ತು. ಸೊ ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಇದರಲ್ಲಿ ಇನ್ನ 2 ಕಲ್ಲುಗಳೇನಾಗಿದೆ ಅದರಲ್ಲಿ ಇತ್ತು. ಆ ಕಲ್ಲುಗಳ ಹೆಸರೇನಂದ್ರೆ ಹೂರಿಮ್ ಮತ್ತು ತುಮೀಮ್ ಅಂತ ಹೇಳಲ್ಪಟ್ಟಿದೆ. 30ನೇ ವಚನವನ್ನು ಹೋದ್ರೆ ಅದರಲ್ಲಿ 30th verse. ದೈವ ನಿರ್ಣಯವನ್ನು ತಿಳಿಸುವ ಊರೀಮ್ ತಮೀಮ್ ಎಂಬ ವಸ್ತುಗಳನ್ನು ಆ ಚೀಲದ ಪದಕದಲ್ಲಿ ಇಡಬೇಕು. ಓಕೆ, ಸಾಕು ಸಿಸ್ಟರ್. ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ಇನ್ನೂ 2 ಏನಿತ್ತು ಅಂದ್ರೆ ಕಲ್ಲುಗಳಿತ್ತು. ಅದರ ಹೆಸರು ಏನಲ್ಪಟ್ಟಿದೆ ಅಂದ್ರೆ ದೈವ ನಿರ್ಣಯವನ್ನು ತಿಳಿಸುವ ಊರಿಮ್ ತುಮ್ಮೀಮ್ ಎಂಬ ವಸ್ತ್ರಗಳನ್ನು ಆ ಚೀಲದ ಪದಕದಲ್ಲಿ ಇಡಬೇಕು ಅಂತ ಹೇಳಲ್ಪಟ್ಟಿದೆ. ಏನಪ್ಪಾ ಇದು ಊರಿಮ್ ತುಮ್ಮೀಮ್ ಅಂತ ಹೇಳೋದು ಅಂತ ನೋಡಿದ್ರೆ ಇದ್ರ ಬಗ್ಗೆ ನಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಷ್ಟೇನಿಲ್ಲ. ಆದ್ರೆ ಕೆಲವರು ಸಜೆಷನ್ ಆಗಿ ಹೇಳುವಂತದ್ದು ಏನಪ್ಪಾ ಅಂದ್ರೆ, ಕೆಲವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ 2 ಕಲ್ಲು ಮುಖಾಂತರನೇ ದೇವರ ಒಂದು ಚಿತ್ತವನ್ನ, ದೇವರ ಒಂದು ನಿರ್ಣಯವನ್ನ ತಿಳಿದುಕೊಳ್ಳೋದಕ್ಕೆ ಈ ಕಲ್ಲುಗಳನ್ನ ಯೂಸ್ ಮಾಡ್ತಾ ಇದ್ರು. ಊರಿಮ್ ತುಮ್ಮೀಮ್ ಹೌದೋ ಅಥವಾ ಇಲ್ಲವೋ? ಉದಾಹರಣೆಗೆ ನೋಡ್ಬೇಕಾದ್ರೆ ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಾವು ಬೈಬಲ್ ಅಲ್ಲಿ ನೋಡಿರ್ತೀವಿ, ಹಲವಾರು ಕಡೆ ಊರಿಮ್ ತುಮ್ಮೀಮ್ ಎಂಬ ಒಂದು
ಒಂದು ವಾಕ್ಯವು ಬಂದಿರ್ತದೆ. ಅದರಲ್ಲಿ ನಾವು ನೋಡ್ಬೇಕಾದ್ರೆ ಇದನ್ನ ದೇವರ ಒಂದು ಚಿತ್ತವನ್ನ ತಿಳಿಯೋದಕ್ಕಾಗಿ ಈ ಡಿವೈಸ್ ನ ಯೂಸ್ ಮಾಡ್ತಾ ಇದ್ರು. ಎಸ್ ಆರ್ ನೋ, ಹೌದೋ ಹೋಗ್ಬೇಕೋ ಇಲ್ಲವೋ. ಆಗ ಈ ಕಲ್ಲಲ್ಲಿ ಯಾವ್ದೋ ಒಂದು ಕಲ್ಲೇನಾಗುತ್ತೆ, ಬ್ಲಿಂಕ್ ಆಗುತ್ತೆ. ಒಂದು ಕಲ್ ಬ್ಲಿಂಕ್ ಆದ್ರೆ ಹೋಗ್ಬಹುದು ಅಂತ, ಇಲ್ಲವಾದ್ರೆ ಇನ್ನೊಂದು ಕಲ್ ಬ್ಲಿಂಕ್ ಆದ್ರೆ ಅಂದ್ರೆ ಶೈನ್ ಆಗುತ್ತೆ, ಅದಾದ್ರೆ ಬೇಡ ಅಂತ ಹೇಳುವಂತದ್ದಾಗಿತ್ತು. ಬಟ್ ಇದರ ಬಗ್ಗೆ ನಮ್ಗೆ ಸರಿಯಾದ ಒಂದು ಡೀಟೇಲ್ ಗೊತ್ತಿಲ್ಲ, ಇದು ಯಾವ ರೀತಿಯಾಗಿ ಡಿವೈಸ್ ಕೆಲಸ ಮಾಡ್ತಾ ಇತ್ತು ಅಂತ. ಕೆಲವು ಸಜೆಷನ್ ಅಂದ್ರೆ ಈ 12 ಕಲ್ಲಲ್ಲಿ 2 ಕಲ್ಲು ಊರಿನ್ ತುಮ್ಮೀಮ್ ಎಂಬ ಕಲ್ಲಾಗಿರ್ಬೇಕು ಅಂತ ಕೂಡ ಕೆಲವರ ಒಂದು ಸಜೆಷನ್ ಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲ ಅದು ಸಪರೇಟ್ ಕಲ್ಲಾಗಿತ್ತೋ ಏನೋ ಅಂತ ಕೂಡ ಇದರ ವಿಷಯವಾಗಿ ಈ ತರ ಮಾತುಗಳಿದೆ. ಪ್ರಿಯ ಸದಸ್ಯರೇ, ಸರಿಯಾಗಿ ನಾವು ಇದನ್ನ ಹಂಗೆ ಇಟ್ಕೊಳ್ಳೋಣ, ನಾವು ಮುಂದೆ ಪಾಠದಲ್ಲಿ ನೋಡೋಣ. ಸರಿ, ನೆಕ್ಸ್ಟ್ ನೋಡೋದಾದ್ರೆ 5th ಒನ್ ನೋಡೋದಾದ್ರೆ ಇದರ ವಚನವನ್ನ ಹೋದ್ರೆ 36ನೇ ವಚನದಲ್ಲಿ ನೋಡೋದಾದ್ರೆ ಮಿರ್ ಅಂದ್ರೆ ತಲೆಗೆ ಹಾಕುವಂತ ಒಂದು ಪಾಗೆ, ಅದರ ವಾಕ್ಯವನ್ನ ಹೋದ್ರಿ 36 ಅದರಲ್ಲಿ ಚೊಕ್ಕ ಬಂಗಾರದ ಪಟ್ಟವನ್ನು ಮಾಡಿಸಿ ಮುದ್ರೆಯನ್ನು ಕೆತ್ತುವ ರೀತಿಯಾಗಿ ಅದರಲ್ಲಿ ಯೆಹೋವನಿಗೆ ಮೀಸಲು ಎಂಬ ಲಿಪಿಯನ್ನು ಕೆತ್ತಿಸಬೇಕು. ಓಕೆನಾ? ಒಂದು ಬ್ರೆಸ್ಟ್ ಪ್ಲೇಟ್, ಇದು ಪ್ಲೇಟ್ ಆಫ್ ಪ್ಯೂರ್ ಗೋಲ್ಡ್. ಈ ತರ ಒಂದು ಪ್ಲೇಟ್ ಏನಾಗಿತ್ತು, ಮಾಡಲ್ಪಟ್ಟಿತ್ತು, ಚಿನ್ನದಿಂದ, ಚೊಕ್ಕ ಬಂಗಾರದಿಂದ ಮಾಡಲ್ಪಟ್ಟಿತ್ತು. ಅವರ ಒಂದು ಬಾನೆಟ್ ಮೇಲೆ ಅಂದ್ರೆ ತಲೆಗೆ ಹಾಕುವಂತ ಈ ಒಂದು ಮಿರ್, ಇದು ಕನ್ನಡದಲ್ಲಿ ಏನಂತ ನೋಡೋಣ. ಸೊ ಇದರಲ್ಲಿ ಗೋಲ್ಡ್ ಅಲ್ಲಿ ಏನಾಗಿತ್ತು, ಇದರಲ್ಲಿ ಬರೆಯಲ್ಪಟ್ಟಿತ್ತು ಏನಂದ್ರೆ ಯೆಹೋವನಿಗೆ ಮೀಸಲು, ಯೆಹೋವನಿಗೆ ಮೀಸಲು ಎಂಬ ಪದವು ಇದರಲ್ಲಿ ಏನಾಗಿತ್ತು, ಬರೆಯಲ್ಪಟ್ಟಿತ್ತು. ಹೋಲಿನೆಸ್ ಟು ದ ಲಾರ್ಡ್. ಸೊ ಇದನ್ನ ಈ ರೀತಿಯಾಗಿ ಆ ಯಾಜಕನ ತಲೆಯಲ್ಲಿ ಇದನ್ನ ಇಡಲ್ಪಟ್ಟಿತ್ತು ಅಂತ ನೋಡ್ತೀವಿ. ಓಕೆನಾ? ಆಮೇಲೆ ಇದರ ಹೆಸರು ಬಂದು ನಾವು ಇನ್ನೊಂದ್ಸರಿ ವಚನದಲ್ಲಿ ಓದೋಣ. 40th verse ಹೋದ್ರಿ, 39 ಹೋದ್ರಿ ಸಿಸ್ಟರ್. ಅದರಲ್ಲಿ 39 ಆರೋನನು ಧರಿಸಬೇಕಾದ ನಿಲುವಂಗಿಯನ್ನು ನಾರಿನಿಂದ ವಿಚಿತ್ರವಾಗಿ ನೇಯಿಸಬೇಕು. ಅವನ ಮುಂಡಾಸವನ್ನು ನಾರಿನಿಂದ ಮಾಡಿಸಬೇಕು. ಅವನ ನಡುಕಟ್ಟನ್ನು ಬುಟ್ಟೆದಾರಿ ಕೆಲಸದಿಂದ ಮಾಡಿಸಬೇಕು. ನೋಡಿದ್ರ, ಈಗ ಮುಂಡಾಸ ಅಂತ ಹೇಳ್ಬಿಟ್ಟಿದಲ್ಲ, ಅದನ್ನೇ ನಾವು ನೋಡ್ತೀವಿ ಮಿರ್ ಅಂತ. ಸೊ ಇದು ನಾರಿ ಬಟ್ಟಿನಿಂದ ಮಾಡಲ್ಪಟ್ಟಂತ ಮುಂಡಾಸ. ಓಕೆನಾ? ಇದನ್ನ ನಾವು ನೋಡ್ತೀವಿ. ಮತ್ತ ಮುಂಡಾಸದಲ್ಲಿ ಏನಿಡ್ಬೇಕಂತ ನೋಡ್ಬೇಕಾದ್ರೆ ಈ ಒಂದು ಪ್ಲೇಟ್, ಈ ಪ್ಲೇಟ್ ನೋಡೋದಾದ್ರೆ ಈ ಗೋಲ್ಡನ್ ಪ್ಲೇಟ್ ನ ಅದರಲ್ಲಿ ಯೆಹೋವನಿಗೆ ಮೀಸಲು ಅಂತ ಪದ ಇದರಲ್ಲಿ ಬರೆಯಲ್ಪಟ್ಟು ಈ ರೀತಿಯಾಗಿ ಅವನ ತಲೆಯಲ್ಲಿ ಹಣೆಯಲ್ಲಿ ಏನ್ ಮಾಡ್ತಾ ಇದ್ರು, ಕಟ್ತಾ ಇದ್ರು. ಸೊ ಇದರ ಡೀಟೇಲ್ ನೀವೇನ್ ಮಾಡ್ರಿ ಪ್ರಿಯ ಸದಸ್ಯರು, ನೀವು ವಚನ 20ನೇ ಅಧ್ಯಾಯದಲ್ಲಿ ಪೂರ್ತಿಯಾಗಿ ಓದ್ಕೋಬಹುದು. ಸರ್, ನಾವು ಅದರಲ್ಲಿ ಕೆಲವು ವಿಷಯಗಳನ್ನ ಮಾತ್ರ ನೋಡೋಣ. ಸರಿ, ಇದು ಬಂದು ಮಹಾಯಾಜಕನಿಗೆ ಅಂದ್ರೆ ಆರೋನನ ಒಂದು ವಸ್ತ್ರಗಳು ನಾವು ನೋಡಿದ್ದು. ಅದೇ ರೀತಿಯಾಗಿ ಅವನ ಒಂದು ಅರೋನನ ಕುಮಾರರಿಗೆ ಕೂಡ ಈ ಒಂದು 3 ವಿಧವಾದ ವಸ್ತ್ರಗಳು ಕೊಡಲ್ಪಟ್ಟಿತ್ತು. ಏನದಂತ ನೋಡೋದಾದ್ರೆ ಅದನ್ನ ಕೂಡ ಓದಿ 40ನೇ ವಚನ ಓದಿ ಸಿಸ್ಟರ್. ಆರೋನನ ಮಕ್ಕಳಿಗೆ ತಕ್ಕ ಗೌರವವು ಅಲಂಕಾರವು ಉಂಟಾಗುವಂತೆ ಅವರಿಗೆ ನಿಲುವಂಗಿಯನ್ನು, ನಡುಕಟ್ಟುಗಳನ್ನು, ಮುಂಡಾಸಗಳನ್ನು ಮಾಡಿಸಬೇಕು. ನೋಡಿದ್ರ? ಸೊ ಏನೇನಂದ್ರೆ ನಿಲುವಂಗಿ, ನಡುಪಟ್ಟು, ಮುಂಡಾಸ, ಇದು ಕೂಡ ನಾರಿನ ಬಟ್ಟೆಯಿಂದ ಅವರಿಗೆ ಮಾಡಲ್ಪಟ್ಟಿತ್ತು ಅಂತ ನೋಡ್ತೀವಿ. ಮತ್ತೆ ಇನ್ನೊಂದು ಕೂಡ ನೋಡೋದಾದ್ರೆ ಅವರಿಗೆ ಏನ್ ಕೊಡಲ್ಪಟ್ಟಿತ್ತು ಅಂದ್ರೆ ಅವರಿಗೆ ಅದರಲ್ಲಿ ವಾಕ್ಯ ಹೋದ್ರಿ 42ನೇ ವಚನ ಹೋದ್ರಿ 42 ಕೂಡ. ಅದಲ್ಲದೆ ಅವರ ರಹಸ್ಯಾಂಗವು ಕಾಣಿಸದಂತೆ ಸೊಂಟದಿಂದ ತೊಡೆಯ ತನಕ ಇರುವ ನಾರಿನ ಚಡ್ಡಿಗಳನ್ನು ಮಾಡಿಸಬೇಕು. ನೋಡಿದ್ರ ಪ್ರಿಯ ಸದಸ್ಯರೆಲ್ಲ, ಇಲ್ಲಿ ಏನ್ ಹೇಳಲ್ಪಟ್ಟಿದೆ ಅಂದ್ರೆ ನಾರಿನ ಚಡ್ಡಿಗಳು ಅಂತ ಹೇಳಲ್ಪಟ್ಟಿದೆ. ಸೊ ಇದು ಅವರು ಫ್ರಮ್ ಸೊಂಟೆಯಿಂದ ಹಿಡಿದು ಕಾಲ್ವರೆಗೆ ಹಾಕುವಂಥದ್ದು. ಇವರ ಒಂದು ನೇಕೆಡ್ನೆಸ್ ಅವ್ರಿಗೆ ಏನಾಗಬಾರ್ದು, ಕಾಣಬಾರ್ದು ಅಂತ ಅವರ ಮಕ್ಕಳಿಗೆ ಈ 4 ವಿಧವಾದ ವಸ್ತ್ರಗಳು ಅವ್ರಿಗೆ ಏನಾಗಿತ್ತೆ, ಕೊಡಲ್ಪಟ್ಟಿತ್ತು. ಸೊ ಇದೇ ಅವ್ರಿಗೆ ಕೊಡಲ್ಪಟ್ಟಂತ ಒಂದು ವಸ್ತ್ರಗಳು. ಸೊ ನಾವು ಇದರ ಒಂದು ಔಟ್ಲೈನ್ ಮಾತ್ರ ನೋಡಿದ್ದೀವಿ. ಸರಿ, ಇದರ ಒಂದು ಆತ್ಮಿಕ ಅರ್ಥವನ್ನ ಏನ್ ಮಾಡೋಣ, ನಾವು ನೋಡೋಣ ಪ್ರಿಯ ಸದಸ್ಯರಲ್ಲಿ.
ಪ್ರಿಯ ಸರಸರರೇ, ನಾವು ನೋಡುವಂತ ವಿಷಯಗಳು ನೋಡೋದಾದ್ರೆ ಒಂದು ವಸ್ತ್ರವು ಮನುಷ್ಯನಿಗೆ ತುಂಬಾ ಮುಖ್ಯವಾದದಂತಾಗಿದೆ. ವಸ್ತ್ರವು ಒಂದು ಮನುಷ್ಯನಿಗೆ ಎರಡು ಕಾರ್ಯಕ್ಕೆ ಏನಾಗುತ್ತೆ, ಅವನಿಗೆ ಉಪಯೋಗವಾಗುತ್ತದೆ. ಒಂದು, ಅವನ ಒಂದು ದೇಹವನ್ನ ಮುಚ್ಚುವುದಕ್ಕಾಗಿ ಹಾಕುವಂಥದ್ದು. ಫಸ್ಟ್ ಟು ಕವರ್ ಇಸ್ ನೇಕೆಡ್ನೆಸ್. ಅವನ ಒಂದು ದೇಹವನ್ನ ಏನ್ ಮಾಡ್ಬೇಕು, ಮುಚ್ಚುವುದಕ್ಕಾಗಿ ನಾವು ಏನ್ ಮಾಡ್ತೀವಿ, ವಸ್ತ್ರವನ್ನ ಹಾಕ್ತಿವಿ. ಅದೇ ಸಮಯದಲ್ಲಿ ನಮ್ಗೆ ವಸ್ತ್ರ ಹಾಕುವಂಥದ್ದು ಏನು ನಮಗೆ ನೋಡಿಸ್ತದೆ, ನಮ್ಮನ್ನ ಒಂದು ಅಲಂಕಾರವಾಗಿ ಏನ್ ಮಾಡುತ್ತದೆ, ನೋಡಿಸ್ತದೆ ಅಲ್ವಾ. ಡ್ರೆಸ್ಸಸ್ ನಾವು ಹಾಕ್ತಿವಿ, ವಿಧವಾದ ಡ್ರೆಸ್ಗಳು. ಅದು ನಮ್ಗೆ ಏನ್ ಕೊಡುತ್ತದೆ, ನಾವು ಅಂದ್ರೆ ನಮ್ಗೆ ಒಂದು ಅಲಂಕಾರವಾಗಿರ್ತದೆ. ಇನ್ನೊಂದು ನೋಡೋದಾದ್ರೆ ವಸ್ತ್ರವು ನಮ್ಮ ಒಂದು ನಾವು ಮಾಡುವಂತ ಒಂದು ಪದವಿನ ಏನ್ ಮಾಡುತ್ತೆ, ನೋಡಿಸ್ತದೆ. ಅದು ನಾವು ಮಾಡುವಂತ ಸೇವೆಯನ್ನ ಕೂಡ ನಾವು ನೋಡಿಸುವಂತದ್ದಾಗಿರ್ತದೆ ಡ್ರೆಸ್ಗಳು. ಫಾರ್ ಎಕ್ಸಾಂಪಲ್, ಈಗ ಪೊಲೀಸು, ನಾವು ಅವ್ರ ಡ್ರೆಸ್ ನ ನೋಡಿದ ತಕ್ಷಣ ನಾವು ಅವ್ರ ಪೊಲೀಸ್ ಅಂತ ತಿಳಿಯಬಹುದು. ಅದೇ ರೀತಿಯಾಗಿ ಮಿಲಿಟರಿ ನೋಡೋದಾದ್ರೆ ಮಿಲಿಟರಿ ಕೂಡ ಅವ್ರು ಹಾಕುವಂತ ಡ್ರೆಸ್ ಅಲ್ಲಿ ನಾವು ತಿಳಿಯಬಹುದು. ಅದೇ ರೀತಿ ಡಾಕ್ಟರ್ನ ನಾವು ಯಾವ್ದನ್ನ ನೋಡಿ ತಿಳಿಯಬಹುದು ಅಂದ್ರೆ ಅವ್ರು ಹಾಕುವಂತ ಡ್ರೆಸ್. ಡಾಕ್ಟರ್ ವೈಟ್ ಕೋಟ್ ಹಾಕಿರ್ತಾರೆ, ಕತ್ತೆ ಇದ್ರಲ್ಲಿ ಏನಿರ್ತಾರೆ, ಟೆಟಸ್ಕೋಪ್ ಇಟ್ಕೊಂಡಿರ್ತಾರೆ. ಅದನ್ನ ಇಟ್ಕೊಂಡ್ರೆ ಡಾಕ್ಟರ್ ಅಂತ ನಾವು ಅನ್ಕೋಬಹುದು. ಅದೇ ರೀತಿಯಾಗಿ ನಾವು ಈ ತರ ಒಂದೊಂದು ಅವ್ರು ಹಾಕುವಂತ ವಸ್ತ್ರಗಳ ಮುಖಾಂತರ ಅವ್ರು ಎಂತ ಒಂದು ಡಿಪಾರ್ಟ್ಮೆಂಟ್ ಗೆ ಸೇರಿದ್ದಾರೆ, ಏನ್ ಸೇವೆ ಮಾಡ್ತಾರೆ ಅಂತ ನಾವ್ ಏನ್ ಮಾಡ್ಬೋದು, ತಿಳಿಯಬಹುದು. ಆದ್ರೆ ನಮ್ಮ ಭಾರತದಲ್ಲಿ ಕಾಕಿ ಡ್ರೆಸ್ ತುಂಬಾ ಏನಾಗಿರ್ತದೆ, ತುಂಬಾನೇ ಕಾಮನ್ ಆಗಿರ್ತದೆ. ಕೆಲವು ಸಾರಿ ಕಾಕಿ ಡ್ರೆಸ್ ಯಾವ ರೀತಿಯಾಗಿದೆ, ಎಲ್ಲದಕ್ಕೂ ಕಾಕಿ ಡ್ರೆಸ್ ನ ಯೂಸ್ ಮಾಡ್ತಾರೆ. ಕೆಲವು ಸಾರಿ ನಮ್ಗೆ ಪೊಲೀಸ್ಗೂ ಸೆಕ್ಯೂರಿಟಿಗೂ ಏನಾಗಲ್ಲ, ಡಿಫ್ರೆನ್ಸ್ ಗೊತ್ತಾಗಲ್ಲ. ಮುಂಚೆಲ್ಲ ಸೆಕ್ಯೂರಿಟಿ ಕೂಡ ಕಾಕಿ ಹಾಕ್ತಾ ಇದ್ರು, ಪೊಲೀಸ್ ಕೂಡ ಕಾಕಿ ಹಾಕೊಂಡಿರ್ತಾರಲ್ಲ, ಅವಾಗ ಕೆಲಸ ನಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತದೆ. ಅದು ಪ್ರಿಯ ಸರಸರೇ, ಈಗ ನೋಡಿ ನಾವು ಈ ಒಂದು ವಸ್ತ್ರಗಳು ಅವನಿಗೆ ಏನ್ ಕೊಡ್ತದೆ ಅಂದ್ರೆ ಮಹಿಮೆಯನ್ನ ಕೊಡುತ್ತದೆ. ಅವನ ಒಂದು ಪದವಿಯನ್ನ ಸೂಚಿಸ್ತವಂತದ್ದಾಗಿದೆ. ಅವನ್ ಮಾಡುವಂತ ಕೆಲಸಗಳನ್ನ ಏನ್ ಮಾಡುತ್ತದೆ, ತೋರಿಸ್ತದ. ಅದೇ ರೀತಿಯಾಗಿ ನಾವು ನೋಡ್ತೀವಲ್ಲ, ಈಗ ಪೊಲೀಸ್ಗೆ ಸ್ಟಾರ್ಸ್ ಗಳಿರ್ತದೆ, ಅವ್ರಿಗೆ ಹ್ಯಾಟ್ ಕೊಟ್ಟಿರ್ತಾರೆ, ಕ್ಯಾಪು, ತಲೆಗೆ ಟೋಪಿ ಹಾಕೋದು. ಆ ಟೋಪಿಯಲ್ಲಿ ಕೂಡ ಅವ್ರಿಗೇನಿದೆ, ಕೆಲವು ಪದವಿಗಳನ್ನ ಅದು ನಮ್ಗೆ ನೋಡಿಸ್ತದೆ. ಸ್ಟಾರ್ಸ್ ಅವ್ರ ಹೆದೆ ಮೇಲೆ ಏನಿರ್ತದೆ ಅಂದ್ರೆ ಶೋಲ್ಡರ್ ಮೇಲೆ ಸ್ಟಾರ್ಸ್ ಗಳಿರ್ತದೆ, ಮತ್ತು ಅವರ ಹೆದೆ ಮೇಲೆ ಮೆಡಲ್ಸ್ ಗಳು, ಆ ಬ್ಯಾಜಸ್ ಕೂಡ ಕೊಟ್ಟಿರ್ತಾರೆ. ಅದೆಲ್ಲ ನಾವು ಏನ್ ಮಾಡ್ತೇವೆ ಅಂದ್ರೆ ಅವರಿಗೆ ವಿಧವಾದ ಒಂದು ಪದವಿನ ಏನ್ ಮಾಡ್ತದೆ, ನೋಡಿಸ್ತದೆ ಪ್ರಿಯ ಸೋದರರೇ. ಅದೇ ರೀತಿಯಾಗಿ ಈ ಯಾಜಕನ ಹಾಕಿರುವಂತ ಎಲ್ಲಾ ವಸ್ತ್ರಗಳಿಗೂ ಕೂಡ ಒಂದು ಆತ್ಮಿಕವಾದ ಅರ್ಥಗಳಿದೆ. ಸೊ ಇದು ಇಸ್ರಾಯೇಲ್ ಜನರಿಗೆ ಒಂದು ಏನ್ ಮಾಡಿದ್ರು, ಒಂದು ಅಲಂಕಾರಕ್ಕಾಗಿ ಕೊಟ್ಟಿದ್ರು. ಆದ್ರೆ ನಮ್ಗೆ ಗೊತ್ತಿದೆ ನಮ್ಮ ಯಾಜಕ ಯಾರು, ಮಹಾಯಾಜಕ ಯಾರು ಅಂತ ನೋಡೋದಾದ್ರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ನಮ್ಗೇನಾಗಿದ್ದಾರೆ, ಮಹಾಯಾಜಕನಾಗಿದ್ದಾರೆ. ಅವರ ಹೈ ಪ್ರೀಸ್ಟ್ ಯಾರು ಅಂತ ನೋಡೋದಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಒಂದ್ ನಿಮಿಷ ಪ್ರಿಯ, ಅಡಾಪ್ಟರ್ ಹಾಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರರೇ, ನಮ್ಮ ಮಹಾಯಾಜಕ ಯಾರು ಅಂತ ನೋಡಿದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ವಾಕ್ಯವಾದನ ಎಬ್ರಾಯದವರಿಗೆ 9ನೇ ಅಧ್ಯಾಯದಲ್ಲಿ 9ನೇ ವಚನವನ್ನ ಓದೋಣ ನೋಡ್ರಿ, 9ರಿಂದ ಕೆಲವು ವಚನಗಳು. ಆ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಂದು ಒಳಗಣ ಅರ್ಥವನ್ನು ಸೂಚಿಸುತ್ತದೆ. ಏನೆಂದರೆ ಅದರ ಕ್ರಮದ ಮೇರೆಗೆ ಸಮರ್ಪಣೆಯಾಗುವ ಕಾಣಿಕೆಗಳು, ಯಜ್ಞಗಳು, ದೇವರಾಧನೆ ಮಾಡುವವರನ್ನು ಮನಸ್ಸಾಕ್ಷಿಯು ಒಪ್ಪುವಂತೆ ಸಿದ್ಧಿಗೆ ತರಲಾರದೆ. ನೋಡಿದ್ರ ಪ್ರಿಯ ಸಹೋದರರೇ, ಈ ಗುಡಾರ ಮತ್ತು ಈ ಗುಡಾರದಲ್ಲಿ ಆಗುವಂತ ಎಲ್ಲ ಒಂದು ಆರಾಧನೆಗಳು ಏನಾಗಿದೆ ಅಂದ್ರೆ ನಮ್ಗೆ ಕೆಲವು ಅರ್ಥಗಳನ್ನ ಏನ್ ಮಾಡ್ತಾ ಇದೆ, ಕೊಡ್ತಾ ಇದೆ. ಹಾಗೆ ಅದರಲ್ಲಿ
ವಾಕ್ಯ ಕಂಟಿನ್ಯೂ ಮಾಡಿ ಸಿಸ್ಟರ್. ಹಂಗೆ 10, 11 ಓದ್ಬಿಟ್ರೆ 11 ಕೂಡ ಓದ್ರಿ ಸಿಸ್ಟರ್. ಅನ್ನಪಾನಾದಿಗಳು ವಿವಿಧ ಸ್ನಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳಾಗಿದ್ದು ತಿದ್ದುಪಾಟಿನ ಕಾಲದವರೆಗೆ ಮಾತ್ರ ನೇಮಕವಾದವು ಎಂಬುದು. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂಥ, ಅಂದರೆ ಈ ಸೃಷ್ಟಿಗೆ ಸಂಬಂಧ ಪಡದಂಥ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ. ಸಾಕು ಸಿಸ್ಟರ್. ಪ್ರಿಯ ಸಹೋದರರೇ, ಈ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನಾಗಿದ್ದಾರೆ ಅಂತ ನೋಡೋದಾದ್ರೆ ಮಹಾಯಾಜಕನಾಗಿ ಇದಕ್ಕಿಂತ ಮೇಲುಗಳ ವಿಷಯಗಳು ಅಂದ್ರೆ ಈ ಗೂಡಾರವು ಶಾರೀರಿಕವಾದ ಒಂದು ವಸ್ತ್ರವನ್ನ ಏನ್ ಮಾಡ್ತಾ ಇತ್ತು, ಇದು ನೋಡಿಸ್ತಾ ಇತ್ತು. ಆದ್ರೆ ಯೇಸು ಕ್ರಿಸ್ತನು ಅದಕ್ಕಿಂತ ದೊಡ್ಡ ಮಹಾಯಾಜಕನಾಗಿ ಅವರು ತನ್ನ ಒಂದು ಗೂಡಾರದಲ್ಲಿ ಏನ್ ಮಾಡಿದ್ರು, ಈ ಸೇವೆನ ಏನ್ ಮಾಡಿದ್ರು, ಸಲ್ಲಿಸ್ತಾರೆ ಅಂತ ಕೂಡ ನೋಡ್ತೀವಿ. ಸರಿ, ಆದ್ರಿಂದ ಇದ್ರಲ್ಲಿ ಇರುವಂತ ಒಂದೊಂದು ಅವರ ವಸ್ತ್ರಗಳಲ್ಲಿ ಕೂಡ ಒಂದು ಆತ್ಮಿಕ ಅರ್ಥಗಳಿವೆ. ಅದನ್ನ ಏನ್ ಮಾಡೋಣ ಇವಾಗ ಒಂದೊಂದಾಗಿ ನಾವು ನೋಡೋಣ. ಸೊ ಮೊದಲನೇದಾಗಿ ನಾವು ನೋಡ್ಬೇಕಾದ್ರೆ ಈ ಒಂದು ನಿಲುವಂಗಿ, ನಾರಿ ಬಟ್ಟೆಯಿಂದ ಮಾಡಲ್ಪಟ್ಟಂತ ನಿಲುವಂಗಿ, ಇದು ಬಂದು ಫುಲ್ ವೈಟ್, ಪೂರ್ತಿ ಏನಿತ್ತು ವೈಟ್ ಆಗಿತ್ತು ಅಂತ ನೋಡ್ತೀವಿ. ಸೊ ಇದು ನಮ್ಗೆ ಏನನ್ನ ನೋಡಿಸ್ತದೆ ಅಂತ ನೋಡೋದಾದ್ರೆ ಇದು ಕ್ರಿಸ್ತನ ಒಂದು ನೀತಿಯನ್ನ ಏನ್ ಮಾಡುತ್ತದೆ ನೋಡಿಸ್ತದೆ. ದಿ ರೈಟಿಯಸ್ನೆಸ್ ಆಫ್ ಕ್ರೈಸ್ಟ್ ಮತ್ತು ದ ರೈಟಿಯಸ್ನೆಸ್ ಆಫ್ ಸೈಂಟ್, ಪವಿತ್ರ ಅಂದ್ರೆ ಇವರ ಒಂದು ನೀತಿನ ಏನ್ ಮಾಡುತ್ತದೆ ನೋಡಿಸ್ತದೆ. ಪ್ಯೂರ್ ನಾವು ನೋಡ್ತೀವಿ, ವೈಟ್ ಏನ ಸೂಚಿಸೋದಂದ್ರೆ ವೈಟ್ ರೆಪ್ರೆಸೆಂಟ್ ದಿ ಪ್ಯೂರಿಟಿ. ಬಿಳಿ ಏನನ್ನ ಸೂಚಿಸಂದ್ರೆ ಅದು ಶುದ್ಧವನ್ನ ಏನ್ ಮಾಡುತ್ತದೆ ಸೂಚಿಸ್ತದೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಮಹಾಯಾಜಕನು ಎಂತವರಾಗಿದ್ರು ಅಂತ ಎಬ್ರೈದ 7ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ಓದೋದಾದ್ರೆ ನಮ್ಮ ಮಹಾಯಾಜಕ ಎಂತ ಮಹಾಯಾಜಕನಾಗಿದ್ರು ಅಂದ್ರೆ ವಾಕ್ಯದಲ್ಲಿ ಓದ್ರಿ 7ನೇ ಅಧ್ಯಾಯದಲ್ಲಿ 26ನೇ ವಚನ. ಇಂತಹವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯೂ ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಿಗಳಿಗಿಂತ ಉನ್ನತವಾಗಿರುವವನೂ ಆಗಿರುವನು. ನೋಡಿದ್ರ ಪ್ರಿಯ ಸಹೋದರರೇ, ಇಂಥವನೇ ನಮ್ಮ ಮಹಾಯಾಜಕನು. ಆದ್ರೆ ನಮ್ಮ ಮಹಾಯಾಜಕನು ಎಂತವರು ಅಂದ್ರೆ ಅವ್ರು ಹಾಕಿರುವಂತ ಈ ಬಿಳಿ ಬಟ್ಟೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹಾಕಿದ್ದಂಥದ್ದು. ಅದು ಏನಪ್ಪಾ ಅಂದ್ರೆ ಅವರ ಒಂದು ನೀತಿ. ಅದು ಏನಂದ ನೀತಿ ಅಂದ್ರೆ ಅವರು ಪರಿಶುದ್ಧರು, ನಿರ್ದೋಷಿಯು, ನಿಷ್ಕಲಂಕನು, ಪಾಪಿಗಳಿಗೆ ಸೇರದವನು ಆಗಿದ್ರು. ಹೌದು ಪ್ರಿಯ ಸಹೋದರರೇ, ಅವರ ಒಂದು ನೀತಿನ ಅಂದ್ರೆ ಅವರ ಒಂದು ಪವಿತ್ರವನ್ನ ಏನ್ ಮಾಡುತ್ತದೆ ಈ ಒಂದು ನಾರಿನ ಬಟ್ಟೆ, ನಾರಿನ ಅಂಗಿ, ನಿಲುವಂಗಿ ಏನ್ ಮಾಡುತ್ತೆ ನಮ್ಗೆ ನೋಡಿಸ್ತದೆ ಪ್ರಿಯ ಸಹೋದರರೇ. ಹೌದು ಪ್ರಿಯ ಸಹೋದರರೇ, ಇದು ಎಷ್ಟು ಒಂದು ದೊಡ್ಡ ವಿಷಯ ಅಂದ್ರೆ ಒಂದು ಮನುಷ್ಯ ಈ ಭೂಮಿಯಲ್ಲಿ ಒಂದು ಪಾಪನು ಮಾಡದೆ ಹಾಗೆ ಜೀವಿಸುವುದು ಸಾಧ್ಯನಾ ಅಂತ ನೋಡೋದಾದ್ರೆ ಖಂಡಿತ ಅದು ಅಸಾಧ್ಯವಾಗಿದೆ. ಉದಾಹರಣೆಗೆ ನಮ್ಮನ್ನ ಇಟ್ಕೊಳ್ಳೋಣ, ನಾವು ಒಂದು ದಿನ ಒಂದು ಪಾಪನು ಮಾಡದೆ ನಮ್ಮಿಂದ ಇರಕ್ಕಾಗತ್ತಾ ಅಂತ ನೋಡಿದ್ರೆ ಖಂಡಿತ ಒಂದು ದಿನ ಅಲ್ಲ, ಒಂದು ಗಂಟೆ ಕೂಡ ಇರೋಕ್ಕಾಗಲ್ಲ. ಯಾಕೆಂದ್ರೆ ನಾವು ಹುಟ್ಟಿದ ಪಾಪದಲ್ಲಿ. ಅದೇ ದಾವೀದನು ಹೇಳ್ಬೇಕಾದ್ರೆ ನಾನು ಪಾಪದಲ್ಲಿ ಏನಾಗಿದ್ದೀನಿ ಹುಟ್ಟಿದ್ದೀನಿ ಅಂತಾರೆ. ಆದ್ರೆ 33 ವರ್ಷಗಳು 33.5 years ಈ ಒಂದು ಪಾಪ ತುಂಬಿರುವಂತ ಈ ಲೋಕದಲ್ಲಿ ಒಂದು ಪಾಪನು ಮಾಡದೆ ಜೀವಿಸಿದಾರಂದ್ರೆ ಅದು ಎಷ್ಟು ಒಂದು ಗ್ರೇಟ್ನೆಸ್. ಅದೇ ಅವರ ಬಟ್ಟೆ ಯಾವ ರೀತಿಯಾಗಿದೆ ಅಂದ್ರೆ ಅವರ ನೀತಿ ಫುಲ್ ಪ್ಯೂರ್ ವೈಟ್. ಅದಕ್ಕೇನೆ ಪೌಲರು ಬರೀತಾರೆ, ನಮ್ಮ ಮಹಾಯಾಜಕನು ಎಂತವನಂದ್ರೆ ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಲಂಕನು, ಪಾಪಿಗಳಿಗೆ ಸೇರದವನಾಗಿದ್ರು ಅಂತ ನಾನು ನೋಡ್ತೀನಿ. ಹೌದು ಪ್ರಿಯ ಸಹೋದರರೇ, ಇದು ಬಲಿ ಕೊಡುವಂತ ಸಮಯದಲ್ಲಿ ಹಾಕುವಂಥದ್ದು. ಬಲಿ ಕಾರ್ಯಗಳು ಮುರಿದಾದ್ಮೇಲೆ ಈ ಒಂದು ಈ ಮಹಿಮೆಯ ವಸ್ತ್ರಗಳನ್ನ ಧರಿಸ್ಕೊಂಡು ಆ ಮಹಾಯಾಜಕ ಹೊರಗೆ ಬಂದು ಆ ಜನರನ್ನ ಏನ್ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಈ ಭೂಮಿಯಲ್ಲಿ ಇದ್ದಾಗ 3.5 ವರ್ಷ ಕಾಲಗಳಲ್ಲಿ ಈ ಒಂದು ವಸ್ತ್ರನ ಹಾಕೊಂಡು ಏನ್ ಮಾಡ್ತಾ ಇದ್ರು ದೇವರ ಒಂದು ಗೂಡಾರದಲ್ಲಿ, ಅಂದ್ರೆ
ಅವರ ದೇಹವೇ ಆ ಗುಡಾರ, ಅವರ ದೇಹವೇ ಆ ಗುಡಾರ. ಅದರಲ್ಲಿ ದೇವರಿಗೆ ಮೆಚ್ಚುಗೆಯಾದ ಸೇವೆಗಳನ್ನ, ಬಲಿಗಳನ್ನ ಕೊಡ್ತಾ ಇದ್ರು ಯೇಸು ಕ್ರಿಸ್ತನು. ಆದ್ರಿಂದ ಈ ವೈಟ್ ಲಿನನ್ ಕೋಟ್, ನಮ್ಗೆ ಎಂಬ್ರಾಯ್ಡರ್ಡ್ ಕೋಟ್ ಏನ ತೋರಿಸ್ತದೆ ಅಂದ್ರೆ, ಇಟ್ ರೆಪ್ರೆಸೆಂಟ್ ದಿ ರೈಚಸ್ನೆಸ್ ಆಫ್ ಕ್ರೈಸ್ಟ್, ಅಂದ್ರೆ ಅವರ ಒಂದು ನೀತಿಯನ್ನ ನೋಡಿಸ್ತದೆ ಪ್ರಿಯ ಸಹೋದರರೇ. ಸರಿ, ನೆಕ್ಸ್ಟ್ ನೋಡ್ಬಿಡೋಣ. ಎರಡನೇದು ನಾವು ನೋಡೋದಾದ್ರೆ ಈ ನೀಲು ಅಂಗಿ, ಮೇಲಂಗಿ, ಔಟರ್ ರೋಬ್. ನೆಕ್ಸ್ಟ್ ಇದರ ಮೇಲೆ ಹಾಕುವಂಥದ್ದು ಬ್ಲೂ ಕಲರ್ ಇದು ಅಂತ ನೋಡ್ತೀವಿ. ಹೌದು ಪ್ರಿಯ ಸಹೋದರರೇ, ಬ್ಲೂ ನಮ್ಗೆ ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತದೆ? ನೀಲಿ ಅಂತ ನೋಡೋದಾದ್ರೆ ನಾವು ಮುಂದಿನ ಪಾಠಗಳಲ್ಲಿ ನೋಡಿರ್ತೀವಿ. ಒಂದೊಂದು ಬಣ್ಣಕ್ಕೆ ಒಂದೊಂದು ಅರ್ಥಗಳಿದೆ. ಬಿಳಿ ನಾವೇ ಹೇಳ್ಬಿಡ್ಬೋದು, ಅದು ಪರಿಶುದ್ಧವನ್ನ ನೋಡಿಸ್ತದೆ, ಪ್ಯೂರಿಟಿನ ನೋಡಿಸ್ತದೆ. ನೀಲಿ ಒಂದು ಬಣ್ಣ ಏನನ್ನ ನೋಡಿಸ್ತದೆ ಅಂದ್ರೆ, ಅದು ಫೇತ್ಫುಲ್ನೆಸ್ ನ ನೋಡಿಸ್ತದೆ, ನಂಬಿಕೆಸ್ತಕೆಯನ್ನ ಅದು ಏನ್ ಮಾಡುತ್ತೆ, ನೋಡಿಸ್ತದೆ, ಫೇತ್ಫುಲ್ನೆಸ್. ಅದೇ ರೀತಿಯಾಗಿ ನಮ್ಮ ಮಹಾಯಾಜಕನಾಗಿರುವಂತ ಯೇಸು ಕ್ರಿಸ್ತನು ಎಂತವನಾಗಿದ್ರು ಅಂತ ನೋಡೋದಾದ್ರೆ ದೇವರಿಗೆ ನಂಬಿಕೆಸ್ತನಾಗಿದ್ರು. ಅದೇ ಎಬ್ರಿದವರಿಗೆ 3ನೇ ಅಧ್ಯಾಯದಲ್ಲಿ 5-6 ವಚನಗಳಲ್ಲಿ ನೋಡೋಣ ನೋಡಿ. Hebrews 3rd chapter verse 5 and 6. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನ ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಕ್ರಿಸ್ತನಾದರೋ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯನ್ನುಂಟಾಗುವ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು. ನೋಡ್ರಿ ಪ್ರಿಯ ಸಹೋದರರೇ, ಇಲ್ಲಿ 3ನೇ ಅಧ್ಯಾಯದಲ್ಲಿ 5-6 ವಚನಗಳಲ್ಲಿ ನಾವು ಓದುವುದಾದ್ರೆ ಇಲ್ಲಿ ಕೂಡ ನಾವು ಮೋಸೆನ ಮತ್ತು ಕ್ರಿಸ್ತನನ್ನ ಕಂಪೇರ್ ಮಾಡ್ತಾರೆ. ಮೋಸೆ ದೇವರ ಮನೆಯಲ್ಲಿ ಹೇಗೆ ನಂಬಿಕೆಸ್ತನಾಗಿದ್ರು ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಅದಕ್ಕಿಂತ ಮೇಲಾಗಿ ಮಗನಾಗಿ ನಂಬಿಕೆಸ್ತನಾಗಿದ್ರು ಅಂತ. ಅಂದ್ರೆ ಅವರ ಒಂದು ಫೇತ್ಫುಲ್ನೆಸ್, ತಂದೆಯಾದ ದೇವರಿಗೆ ಎಷ್ಟು ನಂಬಿಕೆಸ್ತರಾಗಿದ್ರು ಅಂತ ಇದೇನ್ ಮಾಡುತ್ತದೆ, ನೋಡಿಸ್ತದೆ. ಹೌದು ಪ್ರಿಯ ಸಹೋದರರೇ, ಹೇಗೆ ಮೋಸೆ ದೇವರ ಮನೆಯಲ್ಲಿ ಸೇವಕನಾಗಿ ನಂಬಿಕೆಸ್ತನಾಗಿದ್ರೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ದೇವರ ಮನೆಯಲ್ಲಿ ಮಗನಾಗಿ ದೇವರಿಗೆ ನಂಬಿಕೆಸ್ತನಾಗಿದ್ರು. ಅದನ್ನ ಈ ಬ್ಲೂ ರೋಬ್ ಏನ್ ಮಾಡುತ್ತೆ, ನಮ್ಗೆ ನೋಡಿಸ್ತದೆ ಪ್ರಿಯ ಸಹೋದರರೇ. ಸೊ ಇಟ್ ರೆಪ್ರೆಸೆಂಟ್ ದಿ ಫೇತ್ಫುಲ್ನೆಸ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಒಂದು ನಂಬಿಕೆಸ್ತನ ಏನ್ ಮಾಡುತ್ತದೆ, ನೋಡಿಸ್ತದೆ. ನಮ್ಗೂ ಕೂಡ ಹೇಳಿದಾರಲ್ಲ, ಪ್ರಕಟಣೆ 2:10 ಏನ್ ಹೇಳ್ತಾ ಇದೆ, ಸಾಯಬೇಕಾದ್ರೆ ಕೂಡ ನೀನ್ ನಂಬಿಕೆಸ್ತನಾಗಿರುವಾಗ ನಿನ್ಗೆ ಜೀವದ ಜಯಮಾಲೆನ ಕೊಡ್ತಾನೆ ಅಂತ. ಸೊ ಅದು ತುಂಬಾ ಒಂದು ಕಷ್ಟಕರವಾದದ್ದು. ಹೌದು ಪ್ರಿಯ ಸಹೋದರರೇ, ನಂಬಿಕೆಸ್ತರಾಗಿರ್ಬೋದು, ಸ್ವಲ್ಪ ದಿನ ಇರ್ಬೋದು, 1 ದಿನ, 1 ತಿಂಗಳು, 1 ವರ್ಷ, ಆದ್ರೆ ಸಾಯುವವರೆಗೆ ನಂಬಿಕೆಸ್ತರಾಗಿರ್ಬೇಕಾದ್ರೆ ಅದೆಂತ ಒಂದು ವಿಷಯವಾಗಿದೆ. ಅದೇ ರೀತಿಯಾಗಿ ಮೋಸೆ ದೇವರ ಮನೆಯಲ್ಲಿ ಹೇಗೆ ನಂಬಿಕೆಸ್ತರಾಗಿದ್ರೋ ಅದೇ ರೀತಿಯಾಗಿ ಕ್ರಿಸ್ತನು ಕೂಡ ದೇವರ ಮನೆಯಲ್ಲಿ ಮಗನಾಗಿ ದೇವರಿಗೆ ನಂಬಿಕೆಸ್ತನಾಗಿದ್ರು. ದ್ರೋಹ ಮಾಡಿಲ್ಲ. ಅವ್ರು ಕೊಟ್ಟಂತ ಕೆಲಸಗಳನ್ನ ಏನ್ ಮಾಡಿದ್ರು, ಅವರು ಸಂಪೂರ್ಣವಾಗಿ ಅದನ್ನ ನೆರವೇರಿಸಿ ನಂಬಿಕೆಸ್ತರಾಗಿದ್ರು. ಹೌದು ಪ್ರಿಯ ಸಹೋದರರೇ, ನೆಕ್ಸ್ಟ್ ನಾವು ನೋಡುವಂತದ್ದು ಏನಪ್ಪ ಅಂದ್ರೆ, ಈ ಒಂದು ಮೇಲಂಗಿಯಲ್ಲಿ ಏನಿತ್ತಂದ್ರೆ ಅವರ ಒಂದು ಬಾರ್ಡರ್ಸ್ಗಳಲ್ಲಿ, ಅವರ ಒಂದು ಬಾರ್ಡರ್ ಅಲ್ಲಿ ಏನಿತ್ತಂದ್ರೆ ಈ ಪೊಮೊಗ್ರೆನೇಟ್ಸ್ ಹಣ್ಣು ಮತ್ತು ಬೆಲ್ಸ್ ಇತ್ತು, ಚಿನ್ನದ ಒಂದು ಮಣಿಗಳಿತ್ತು. ಸೊ ಇದು ಏನನ್ನ ನೋಡಿಸ್ತದೆ ಅಂತ ನೋಡೋದಾದ್ರೆ ನೋಡಿ ಪ್ರಿಯ ಸಹೋದರರೇ, ಈ ಒಂದು ಬೆಲ್ಸ್ ಮತ್ತು ಈ ಪೊಮೊಗ್ರೆನೇಟ್ಸ್ ಹಣ್ಣು ನಾವು ನೋಡ್ಬೇಕಾದ್ರೆ ಈ ಹಣ್ಣಿನ ಒಂದು ಕಲರ್ ನೋಡ್ಬೇಕಾದ್ರೆ ಯಾವ ರೀತಿಯಾಗಿದೆ ಅಂದ್ರೆ ರೆಡ್ ಕಲರ್ ಆಗಿದೆ. ರೆಡ್ ಕಲರ್ ಅಲ್ಲಿ ಇದೆ. ಮತ್ತು ಅದರ ಒಂದು ಒಳಭಾಗವು ನೋಡಿದ್ರೆ ಹಲವಾರು ವಿಧವಾದ ಬೀಜಗಳಿಂದ ಏನಾಗಿದೆ, ತುಂಬಿದೆ ನೋಡಿ. ಹಲವಾರು ವಿಧವಾದ ಬೀಜಗಳಿಂದ ಏನಾಗಿದೆ, ಅದು ತುಂಬಿದೆ. ಸೊ ಅದು ನಮ್ಗೆ ಏನನ್ನ ನೋಡಿಸ್ತದೆ ಅಂತ ನೋಡೋದಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಈ ಮಹಾಯಾಜಕನು ಕೊಟ್ಟಂತ ಈಡು ಬಲಿನ ಏನ್ ಮಾಡುತ್ತದೆ, ಅದು ನೋಡಿಸ್ತದೆ. ಸೊ ಈಡು ಬಲಿ, ಕೆಂಪು ಬಣ್ಣವು ಈಡು ಬಲಿನ ನೋಡಿಸ್ತದೆ. ಅದೇ ರೀತಿಯಾಗಿ ಆ ಹಣ್ಣಿನ ಒಳಗಡೆ ಏನಿತ್ತು ಅಂತ ನೋಡೋದಾದ್ರೆ ಹಲವಾರು ವಿಧವಾದ ಬೀಜಗಳಿತ್ತು ನೋಡಿ.
ನೋಡ್ತೀವ ಸೀಡ್ಸ್ ಅದ್ರ ಒಳಗಡೆ ನೋಡೋದಾದ್ರೆ ಸೀಡ್ಸ್ ನೋಡಕ್ಕೆ ಅದು ಕೂಡ ಕೆಂಪು ಕಲರ್ ಆಗಿರ್ತದೆ. ಅದು ಏನಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನೇ ಈಡು ಬಲಿಯಾಗಿ ಕೊಟ್ಟದ್ರಿಂದ ಇಡೀ ಮನುಕುಲಕ್ಕೆ ಏನ್ ಸಿಗ್ತದಂದ್ರೆ ಪುನರುತ್ಥಾನ ಸಿಕ್ಕಿದೆ, ರಿಸರೆಕ್ಷನ್. ಅಂದ್ರೆ ಯೇಸು ಕ್ರಿಸ್ತನ ಒಂದು ಈಡು ಬಲಿಯಲ್ಲಿ ಏನ್ ಅಡಗಿತ್ತು ಅಂತ ನೋಡ್ಬೇಕಾದ್ರೆ ಎಲ್ಲಾ ಮನುಷ್ಯರ ಒಂದು ಜೀವವು ಯೇಸು ಕ್ರಿಸ್ತನ ಮರಣದಲ್ಲಿ ಇತ್ತು. ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಸತ್ತಿದ್ರೆ ಎಲ್ಲಾ ಮನುಷ್ಯರಿಗೆ ಜೀವ ಸಿಗ್ತಾ ಇತ್ತು. ಅದೇ ಈ ಬೀಜಗಳು. ಬೀಜ ಏನನ್ನ ನೋಡಿಸ್ತದೆ ಅಂದ್ರೆ ಬೀಜ ಬಂದು ಅದು ರಿಸರೆಕ್ಷನ್ ಏನ್ ಮಾಡುತ್ತೆ ನೋಡಿಸ್ತದೆ. ಬೀಜ ಬಿದ್ದಿದ್ರೆ ಏನಾಗುತ್ತೆ, ಅದು ತಿರ್ಗಾ ಬೆಳೀತದೆ. ಹೌದು ಪ್ರಿಯ ಸಹೋದರರೇ, ಯೇಸು ಕ್ರಿಸ್ತನ ಮರಣದಿಂದ ಅವ್ರು ಕೊಟ್ಟಂತ ಈಡು ಬಲಿ ಒಳಗಡೆ ಇಷ್ಟು ಬೀಜಗಳು ಅದ್ರ ಒಳಗಡೆ ಇತ್ತು. ಅದು ನಮ್ಗೆ ಏನನ್ನ ನೋಡಿಸ್ತದಂದ್ರೆ ಯೇಸು ಕ್ರಿಸ್ತನ ಮರಣದಿಂದ ಎಲ್ಲಾ ಮನುಷ್ಯರಿಗೆ ಪುನರುತ್ಥಾನ. ಎಂತ ಒಂದು ಒಳ್ಳೆ ಒಂದು ಸುದ್ದಿ ಇದು ನಮ್ಗೆ, ಗುಡ್ ನ್ಯೂಸ್ ಅಲ್ವಾ? ರಿಸರೆಕ್ಷನ್, ಹೋಪ್ ಆಫ್ ರಿಸರೆಕ್ಷನ್, ಎಲ್ಲರಿಗೂ ಪುನರುತ್ಥಾನ ಇದೆ ಎಂಬ ಒಂದು ಸಂತೋಷ. ಎಷ್ಟು ನಾವು ನಮ್ಮ ಸತ್ತವರು, ನಮ್ಮ ಒಂದು ಪ್ರಿಯರು ಸತ್ತೋದಂತ ನಮ್ಮ ಪ್ರಿಯರನ್ನ ನಾವು ತಿರ್ಗಾ ನೋಡ್ತೀವಿ. ಅದು ಯಾರಿಂದ ಆಯ್ತು ಅಂತ ನೋಡೋದಾದ್ರೆ ಯೇಸು ಕ್ರಿಸ್ತನಿಂದ ಆಯ್ತು. ಅವರ ಮರಣದಿಂದ, ಅವರು ತನ್ನ ಜೀವವನ್ನ ಕೊಟ್ಟದ್ರಿಂದ. ನೋಡಿ ಆ ಕೆಂಪು ಬಣ್ಣ ಇದೆ ನೋಡಿ, ಅದು ಹಣ್ಣು ನೋಡಕ್ಕೆ ಕೆಂಪಾಗಿರ್ತದೆ. ಅದೇ ಸಮಯದಲ್ಲಿ ಅದರಲ್ಲಿ ಬೆಲ್ಸ್ ಕೂಡ ಇತ್ತು. ಈ ಬೆಲ್ಸ್, ಗೋಲ್ಡನ್ ಬೆಲ್ಸ್, ಅದು ನಮ್ಗೆ ಏನ್ ನೋಡಿಸ್ತದೆ ಅಂದ್ರೆ ಪ್ರಿಯ ಸಹೋದರರೇ, ಬೆಲ್ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಬೆಲ್ ಮುಖಾಂತರ ನಾವು ಕೆಲವು ವಿಷಯಗಳನ್ನ ಅನೌನ್ಸ್ಮೆಂಟ್ ಮಾಡ್ತೀವಿ. ಬೆಲ್ ಎಲ್ಲಿರ್ತದೆ ಅಂತ ನೋಡೋದಾದ್ರೆ ಶಾಲೆಗಳಿರ್ತದೆ. ಶಾಲೆಗಳಲ್ಲಿ ಬೆಲ್ ಹೊಡೆದ್ರೆ ಏನ್ ಅರ್ಥ ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತ. ತಿರ್ಗಾ ಸಾಯಂಕಾಲ ಒಂದು ಬೆಲ್ ಹೊಡಿತಾರೆ, ಆ ಬೆಲ್ ಹೊಡೆದ್ರೆ ಸ್ಕೂಲ್ ಓವರ್, ಮುಗೀತು ಅಂತ. ಮಕ್ಕಳಿಗೆ ಮೊದಲನೇ ಬೆಳಿಗ್ಗೆ ಹೊಡೆಯುವಂತ ಬೆಲ್ ಹೊಡೆದ್ರೆ ತುಂಬಾ ಮನ್ಸಿಗೆ ಕಷ್ಟ ಆಗುತ್ತೆ, ಅಯ್ಯೋ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಅಂತ. ಸಾಯಂಕಾಲ ಹೊಡಿತಾರ ಬೆಲ್ಲು, ಆ ಬೆಲ್ಲಲ್ಲಿ ಅವ್ರಿಗೆ ತುಂಬಾ ಸಂತೋಷ, ಕಾಯ್ತಾ ಇರ್ತದೆ ಯಾವಾಗ ಹೊಡಿತದೆ ಅಂತ. ಓಡ್ ತಕ್ಷಣ ಓಡ್ ಬರ್ತಾರೆ. ಮುಂದಿನ ಕಾಲದಲ್ಲೆಲ್ಲ ಬೆಲ್ ಯೂಸ್ ಮಾಡ್ತಾ ಇದ್ರು ಪ್ರಿಯ ಸಹೋದರರೇ, ಒಂದು ಅನೌನ್ಸ್ಮೆಂಟ್ಗೆ ಬೆಲ್ ಯೂಸ್ ಮಾಡ್ತಾ ಇದ್ರು. ಉದಾಹರಣೆಗೆ ಕೂಡ ನಾವು ನೋಡೋದಾದ್ರೆ ಈಗ ಫೈರ್ ಇಂಜಿನ್ ಕೂಡ ನಾವು ನೋಡೋದಾದ್ರೆ, ಈಗ ನಾವು ನೋಡ್ತೀವಲ್ಲ ಫೈರ್ ಇದು ಎಲ್ಲರೂ ಬೆಂಕಿ ಅನ್ಕೋಬಿಟ್ರೆ ಅವಾಗೆಲ್ಲ ಮುಂದೆ ಬೆಲ್ ಹೊಡ್ಕೊಂಡು ಬರ್ತಾ ಇದ್ರು. ಏನಾದ್ರು ದಾಡಿ ಬಿಡಿ ಆಪತ್ತು ಆಗಿದೆ ಅಂತ ಅದನ್ನ ಏನ್ ಮಾಡ್ತದೆ, ಅನೌನ್ಸ್ ಮಾಡ್ತಾರೆ. ಇವಾಗ ಸೈರಿನ್ ಬಂದ್ಬಿಡ್ತು, ಈಗೆಲ್ಲ ಎಲೆಕ್ಟ್ರಾನಿಕ್ಸ್ ಬಂದಿದ್ರಿಂದ ಮುಂದಿನ ಕಾಲದಲ್ಲಿ ಎಲ್ಲವೂ ಕೂಡ ಈ ಬೆಲ್ ನ ಯೂಸ್ ಮಾಡ್ತಾ ಇದ್ರು. ಸೊ ಇದು ಏನನ್ನ ನೋಡಿಸ್ತದೆ ಅಂದ್ರೆ, ಇದು ಯೇಸು ಕ್ರಿಸ್ತನ ಕೊಟ್ಟಂತ ಈಡು ಬಲಿನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಈ 2000 ವರ್ಷದಿಂದ ಸಭೆ ಈ ಲೋಕಕ್ಕೆ ಅನೌನ್ಸ್ಮೆಂಟ್ ಮಾಡ್ತಾ ಬರ್ತಾ ಇದೆ. ಅದನ್ನೇ ಇಲ್ಲಿ ನೋಡಿಸ್ತದೆ. ಅದನ್ನೇ ಪೌಲನು ಇಲ್ಲಿ ಹೇಳ್ಬೇಕಾದ್ರೆ 1ನೇ ತಿಮೋಥಿ 2ನೇ ಅಧ್ಯಾಯದಲ್ಲಿ 2-6 ವಚನಗಳು ಓದೋಣ ಹೋದ್ರಿ. 2ನೇ ತಿಮೋಥಿಯು ಸಾರಿ 1ನೇ ತಿಮೋಥಿದು ರಾಂಗ್ ಆಗಿದೆ. 1ನೇ ತಿಮೋಥಿ, 1 ತಿಮೋಥಿ 2nd chapter verse 2-6 ಓದೋಣ. ನಮಗೆ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಇದೆ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನ ಎಲ್ಲಾ ವಿಮೋಚನಾರ್ಥಕವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು. ಇಲ್ಲಿ ನೋಡ್ತೀವಿ ಪ್ರಿಯ ಸಹೋದರರೇ, ಇಲ್ಲಿ ಒಂದು ಮಾತು ನೋಡ್ತೀವಿ. ಪೌಲರು ಹೇಳ್ತಾರೆ, ಆತನು ಎಲ್ಲರನ್ನ ವಿಮೋಚಿಸೋದಕ್ಕಾಗಿ ತನ್ನನ್ನೇ ವಿಮೋಚನ ಕ್ರಯವಾಗಿ ಅರ್ಪಿಸಿದನು. ಇದೇ ತಕ್ಕ ಸಮಯದಲ್ಲಿ ಹೇಳಬೇಕಾದಂತ ಒಂದು ಮಾತು. ಏನಂದ್ರೆ ಡ್ಯೂ ಟೈಮ್. ಈಗ ನಮ್ಗೆ ಇದು ಪ್ರಕಟಣೆ ಆಗ್ತಾ ಇದೆ. ಯೇಸು ಕ್ರಿಸ್ತನು ಅವರ ಈಡು ಬಲಿ ಬರುವಂತ ಒಂದು ಯುಗದಲ್ಲಿ ಲೋಕಕ್ಕೆ ಏನಾಗುತ್ತೆ, ಇದು ಪ್ರಕಟಣೆ ಆಗುತ್ತೆ. ಸರಿ ಪ್ರಿಯ ಸಹೋದರರೇ, ನಾವು 3ನೇ ವಿಷಯಕ್ಕೆ ಹೋಗೋಣ. 3ನೇದೇನಂದ್ರೆ ಏಫೋತ್ ನೋಡೋದಾದ್ರೆ
4 ವಿಧವಾದ ಬಟ್ಟೆಗಳಿಂದ ದಾರದಿಂದ ಮಾಡಲ್ಪಟ್ಟಿತ್ತು. ನಾರಿನ ಒಂದು ಬಟ್ಟೆ ಮತ್ತು ಚಿನ್ನದ ದಾರ, ನೀಲಿ, ಧೂಮ್ರ, ರಕ್ತವರ್ಣದಿಂದ ಮಾಡಲ್ಪಟ್ಟ ಡಿಸೈನ್ ಆಗಿತ್ತು ನೋಡಕ್ಕೆ. ಎಫ್ರೋನ್ ತರ ಮುಂದೆ ಒಂದು ಭಾಗ, ಹಿಂದೆ ಹಂಗೆ ಆಗ್ತಾ ಇದ್ರು. ಸೊ ಇದು ನಮ್ಗೆ ಏನನ್ನ ನೋಡಿಸ್ತದೆ ಅಂತ ನೋಡೋದಾದ್ರೆ, ಇದು ನಾವು ದೇವರು ಮಾಡಿದಂತ ಒಡನ್ಬಡಿಕೆನ ಏನ್ ಮಾಡುತ್ತದೆ, ಇದು ನೋಡಿಸ್ತದೆ. ಒಡನ್ಬಡಿಕೆ, ಕವನೆಂಟ್ಸ್. ದೇವರು ಒಡನ್ಬಡಿಕೆ ಮಾಡಿಕೊಂಡ್ರಲ್ಲ, ದೇವರು ಯಾರನ್ನ ಮುಂದಾಗಿ ಇಟ್ಟು ಒಡನ್ಬಡಿಕೆ ಮಾಡಿಕೊಂಡ್ರು. ನಾವು ನೋಡ್ತೀವಲ್ಲ, ದೇವರು ಈ ಲೋಕವನ್ನು ಆಶೀರ್ವಾದ ಮಾಡೋದಕ್ಕೆ ದೇವರ ಅಬ್ರಹಾಮನಿಗೆ ಒಡನ್ಬಡಿಕೆ ಮಾಡಿಕೊಂಡ್ರು. ಅಬ್ರಹಾಮನ ಹತ್ರ ಹೇಳಿದ್ರಲ್ಲ, ನಿನ್ನ ಒಂದು ಸಂತತಿ ಮುಖಾಂತರ ಇಡೀ ಲೋಕವು ಏನಾಗುತ್ತೆ, ಆಶೀರ್ವಾದ ಹೊಂದುತ್ತದೆ ಎಂಬುದಾಗಿ ದೇವರು ಅಬ್ರಹಾಮನ ಹತ್ರ ಒಡನ್ಬಡಿಕೆ ಮಾಡಿಕೊಂಡ್ರಲ್ಲ. ಆ ಒಡನ್ಬಡಿಕೆ ಯಾರ ಮೇಲೆ ಇತ್ತು ಅಂತ ನೋಡೋದಾದ್ರೆ, ಇಟ್ ವಾಸ್ ಡಿಪೆಂಡೆಡ್ ಆನ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮೇಲೆ ಇತ್ತು. ಯೇಸು ಕ್ರಿಸ್ತನೇ ದೇವರು ಮನಸ್ಸಲ್ಲಿ ಇಟ್ಕೊಂಡು ಅಬ್ರಹಾಂಗೆ ವಾಗ್ದಾನ ಮಾಡಿದ್ರು. ಇಸ್ ಪ್ರಾಮಿಸ್ ಕವನೆಂಟ್, ವಾಗ್ದಾನದ ಒಂದು ಒಡನ್ಬಡಿಕೆ. ಇದರ ಬಗ್ಗೆ ಪೌಲರು ಗಲಾತ್ಯದವರಿಗೆ 3ನೇ ಅಧ್ಯಾಯದಲ್ಲಿ 17ನೇ ವರ್ಷದಲ್ಲಿ ಹೇಳ್ತಾರೆ. ಓದ್ರಿ, ಗಲೇಷಿಯನ್ಸ್ 3rd chapter verse 17. ನನ್ನ ತಾತ್ಪರ್ಯವೇನೆಂದರೆ, ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ. 16 ಕೂಡ ಓದ್ರಿ ಸಿಸ್ಟರ್. 16th verse. 16th. ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ, ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ. ನೋಡಿದ್ರ, ಆ ಒಬ್ಬನು ಕ್ರಿಸ್ತನೇ ಅಂತ ನೋಡ್ತೀವಿ. ಆಮೇಲೆ ಕಂಟಿನ್ಯೂ ಸಿಸ್ಟರ್. 17 ಓದ್ಬಿಡಿ ಸಿಸ್ಟರ್. ಸರಿ. ನನ್ನ ತಾತ್ಪರ್ಯವೇನೆಂದರೆ, ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ. ನೋಡಿದ್ರ ಪ್ರಿಯ ಸಹೋದರರೇ, ಸಾಕು ಸಿಸ್ಟರ್. ಸೊ ಈ ಒಂದು ಏಫೋತ್ ಏನನ್ನ ನೋಡಿಸ್ತದೆ ಅಂತ ನೋಡಿದ್ರೆ, ಕ್ರಿಸ್ತನನ್ನೇ ಮುಂದಿಟ್ಟು ದೇವ್ರ ಏನ್ ಮಾಡಿದ್ರು, ಈ ವಾಗ್ದಾನ ಮಾಡಿದ್ರು. ಆ ಸಂತತಿಗೆ ಅಂತ ಹೇಳಿದ್ರಲ್ಲ, ಆ ಸಂತತಿ ಕ್ರಿಸ್ತನೇ. ಅದರಿಂದ ನೋಡಿ, ಈ ಒಂದು ಏಫೋತ್ ಯಾರ ಮೇಲೆ ಹಾಕಲ್ಪಟ್ಟಿತ್ತು ಅಂತ ನೋಡಿದ್ರೆ, ಈ ಮಹಾಯಾಜಕನ ಮೇಲೆ ಹಾಕಲ್ಪಟ್ಟಿತ್ತು. ಇದು 2 ಭಾಗಗಳಿದ್ದು, ಫ್ರಂಟ್ ಅಂಡ್ ಬ್ಯಾಕ್ ಪೋರ್ಷನ್. ಮುಂದೆನೂ ಈ ತರ ಇತ್ತು, ಹಿಂದೆನೆ ಅವರು ಹಾಕಿದ್ರು. ಇದನ್ನ ಒಂದು ಏಫೋತ್ ತರ ನಾವು ಈಗ ಏಪ್ರೋನ್ ಹಾಕ್ತಿವಲ್ಲ ಮನೆಗಳಲ್ಲಿ, ಅಡಿಗೆ ಮಾಡುವಂತ ಸಮಯಗಳಲ್ಲಿ ಕೆಲವರು ಹಾಕ್ತಾರೆ. ಆ ರೀತಿಯಾಗಿ ಇದು ಇದು 2 ಕಡೆ ಇತ್ತು, ಹಿಂದ್ ಕಡೆ ಕೂಡ ಇತ್ತು. ಇದು ಅವ್ರು ಮಾಡಿದಂತ ಒಡನ್ಬಡಿಕೆನ ಸೂಚಿಸ್ತದೆ. ಅದರಲ್ಲಿ 2 ಭಾಗ ಏನನ್ನ ಸೂಚಿಸ್ತದೆ ಅಂದ್ರೆ, there are 2 covenant. ನಾವು ನೋಡ್ತೀವಲ್ಲ, ನಾವು 3 ಒಡನ್ಬಡಿಕೆ ಪಾಠವನ್ನ ನಾವು ಕೇಳಿದ್ದೀವಿ. ಮೊದಲನೇ ಒಡನ್ಬಡಿಕೆ ಇಸ್ರಾಯೇಲ್ ಜನರ ಹತ್ರ ಮಾಡಿದ್ದು ಸೀನಾಯಿ ಬೆಟ್ಟದಲ್ಲಿ, ಅದೇನಾಯ್ತು, ಫೇಲಿಯರ್ ಆಯ್ತು. ಅದಕ್ಕೆ ಮುಂಚಿತವಾಗಿ ದೇವರು ಅಬ್ರಹಾಮ್ ಹತ್ರ ಮಾಡಿದ್ರು ಮೋರಿಯ ಬೆಟ್ಟದಲ್ಲಿ. ಅದು ಬರಕ್ಕೆ ತುಂಬಾ ಕಾಲಗಳಾಗ್ತದೆ. ಅದೇ ಯೇಸು ಕ್ರಿಸ್ತನು ಮತ್ತು ಆತನ ಸಭೆಯನ್ನ ಮುಂದಿಟ್ಟು ಮಾಡಿದಂತ ವಾಗ್ದಾನ, ಅದೇ ಅಬ್ರಹಾಮಿಕ್ ಕವನೆಂಟ್ ಅಂತ ಅದನ್ನ ಹೇಳ್ತೀವಿ. ಸೊ ತಿರ್ಗಾ 3ನೇದಾಗಿ ದೇವರು ಇನ್ನೊಂದು ಒಡನ್ಬಡಿಕೆ ಮಾಡ್ಕೊಳ್ತಾರೆ. ಅದು ಹೊಸ ಒಡನ್ಬಡಿಕೆ. ಅದು ಪುನಃ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಮಾಡ್ತಾರಂತ ಕೂಡ ನಾವು ಆ 3 ಒಡನ್ಬಡಿಕೆ ಪಾಠವನ್ನ ನೋಡಿದ್ವಿ ಪ್ರಿಯಸರು. ಅದರಲ್ಲಿ ಒಂದು ಒಡನ್ಬಡಿಕೆ ಫೇಲಿಯರ್ ಆಯ್ತು. ಅದು ಯಾವ್ದಂತ ನೋಡಿದ್ರೆ, ಸೀನಾಯಿ ಬೆಟ್ಟೆಯಲ್ಲಿ ಇಸ್ರಾಯೇಲ್ ಜನರ ಹತ್ರ ಮಾಡಿದ್ದು, ಅವರದನ್ನ ಕಡೆಗೊಂಡು ನಡೆದಿಲ್ಲ. ಆದ್ರೆ ಇನ್ನ 2 ಒಡನ್ಬಡಿಕೆ ಅಬ್ರಹಾಮ್ ಹತ್ರ ಮಾಡಿದ್ದು ಮತ್ತು ಪುನಃ ಇಸ್ರಾಯೇಲ್ ಜನರ ಹತ್ರ ದೇವರು ಮಾಡ್ಕೊಳ್ಳುವಂಥದ್ದು. ಇದರ ಮುಖಾಂತರ ಇಡೀ ಲೋಕಕ್ಕೆ ಆಶೀರ್ವಾದಗಳು ಬರ್ತದೆ. ಅದನ್ನೇ ಈ ಒಂದು ಇದು ನೋಡಿಸ್ತದೆ. ಏಫೋತ್ ನಮ್ಗೆ ಏನ್ ಮಾಡುತ್ತದೆ, ನೋಡಿಸ್ತದೆ. ಸೊ ಅದರಲ್ಲಿರುವಂತ 4 ವಿಧವಾದ ದಾರಗಳು, ಬಿಳಿ ಮತ್ತು ಚಿನ್ನದ ದಾರ ಮತ್ತು ಬ್ಲೂ, ನೀಲಿ, ರಕ್ತವರ್ಣ, ಇದೆಲ್ಲವೂ ಏನನ್ನ ಸೂಚಿಸ್ತದೆ ಅಂತ ನೋಡೋದಾದ್ರೆ, ಬಿಳಿ ಬಂದು ಪ್ಯೂರಿಟಿನ ಸೂಚಿಸ್ತದೆ. ಅದರಿಂದ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ಅಂದ್ರೆ,
ಇಡೀ ಲೋಕವನ್ನ ಒಂದು ನೀತಿವಂತರಾಗಿ ಏನ್ ಮಾಡ್ತಾರೆ ಮಾಡುವಂತ ಕೆಲಸಗಳಲ್ಲಿ ಏನಾಗುತ್ತೆ, ಈ ಮಹಾಯಾಜಕ ಮತ್ತು ಅವ್ರ ಜೊತೆಗೆ ಇರುವಂತ ನಾವು ಯಾಜಕರೆಲ್ಲ ಸೇರಿ ಈ ಲೋಕವನ್ನ ಏನ್ ಮಾಡ್ತೀವಿ, ಪುನಃ ಒಂದು ನೀತಿವಂತರಾಗಿ ತರುವಂತ ಕೆಲಸಗಳಲ್ಲಿ ನಾವು ರಿಸ್ಟೋರೇಷನ್ ವರ್ಕ್ ಅಲ್ಲಿ ಏನ್ ಮಾಡ್ತೀವಿ, ಭಾಗವಹಿಸೋದನ್ನು ನೋಡಿಸ್ತದೆ. ಮತ್ತು ಅದರಲ್ಲಿ ರಕ್ತವರ್ಣ, ರೆಡ್, ಸ್ಕಾರ್ಲೆಟ್, ಅದೇನಪ್ಪ ಅಂದ್ರೆ ಇಟ್ ರೆಪ್ರೆಸೆಂಟ್ ಬ್ಲಡ್ ಆಫ್ ರ್ಯಾನ್ಸಮ್. ಯೇಸು ಕ್ರಿಸ್ತನ ಒಂದು ರಕ್ತದ ಮುಖಾಂತರ ಅವ್ರಿಗೆ ಏನ್ ಸಿಗ್ತದೆ ಅಂದ್ರೆ ರಕ್ಷಣೆ ಸಿಗ್ತದೆ ಲೋಕಕ್ಕೆ, ಇಡೀ ಲೋಕದವರಿಗೆ. ಬ್ಲೂ ನಮ್ಗೆ ಏನ್ ಸಿಗ್ತದೆ ಅಂದ್ರೆ ಅವರು ಏನ್ ಮಾಡ್ಬೇಕಂದ್ರೆ ಆ ಒಂದು ಫೇತ್ಫುಲ್ನೆಸ್ ನ ಏನ್ ಮಾಡ್ಬೇಕು, ಅವರು ಮೇಂಟೈನ್ ಮಾಡ್ಬೇಕು. ಅಂದ್ರೆ ಅವ್ರ ನೀತಿವಂತರಂತ ಯೇಸು ಕ್ರಿಸ್ತನ ರಕ್ತದ ಮೂಲಕ ರಕ್ಷಣೆ ಸಿಕ್ಕಿದ್ರು ಕೂಡ ಆ ಎಲ್ಲ ಮನುಷ್ಯರು ಈ ಭೂಮಿಯಲ್ಲಿ ತನ್ನ ಒಂದು ನೀತಿನ ಅವ್ರು ಏನ್ ಮಾಡ್ಬೇಕು, ಪ್ರೂವ್ ಮಾಡ್ಬೇಕು. ನಾನು ಪಾಪವನ್ನ ಬಿಟ್ಟು ಮನ ತೀರ್ಕೊಂಡು ನಾನು ಒಂದು ನೀತಿನ ಪ್ರೀತಿಸ್ತೀನಿ ಎಂಬುದನ್ನ ಅವರು ಪ್ರೂವ್ ಮಾಡಿ ಅದರಲ್ಲಿ ನೆಲೆಗೊಂಡು ನಿಲ್ಬೇಕು. ಅಂತವರಿಗೆ ನಿತ್ಯ ಜೀವ ಏನ್ ಮಾಡುತ್ತೆ, ಕೊಡಲ್ಪಡ್ತದೆ. ಮತ್ತು ಪರ್ಪಲ್ ಅದರಲ್ಲಿ ಇರುವಂತ ರಕ್ತವರ್ಣ ನಮ್ಗೆ ಏನನ್ನ ನೋಡಿಸ್ತದೆ ಅಂದ್ರೆ, ರಕ್ತವರ್ಣ ಬಂದು ನಮ್ಗೆ ರಾಜಕೀಯವನ್ನ ನೋಡಿಸ್ತದೆ, ರಾಯಲ್ಟಿ. ಆದ್ರಿಂದ ಈ ಒಂದು ಗೌರ್ಮೆಂಟ್, ಕ್ರಿಸ್ತನ ಒಂದು ರಾಜ್ಯ, ಕ್ರಿಸ್ತನ ಒಂದು ಏನು ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಈ ಮನುಕುಲವನ್ನ ಮೇಲಕ್ಕೆ ತರೋದಕ್ಕೆ ಅವರಿಗೆ ಕೋಪರೇಟ್ ಮಾಡ್ತದೆ. ಅವ್ರು ತಿದ್ದುಕೊಂಡು ಮೇಲಕ್ಕೆ ಬರೋದಕ್ಕೆ ಜೊತೆಲಿ ಕೋಪರೇಟ್ ಮಾಡುತ್ತದೆ. ಮತ್ತು ಚಿನ್ನ ಏನನ್ನ ನೋಡಿಸ್ತದೆ, ಚಿನ್ನದ ದಾರ ಏನನ್ನ ನೋಡಿಸ್ತದೆ ಅಂದ್ರೆ ಅವರಿಗೆ ಏನ್ ಸಿಗುತ್ತದೆ ಅಂದ್ರೆ ಈ ಒಂದು ಇದನ್ನ ಬಂದು ಇದೆಲ್ಲ ಖಂಡಿತವಾಗಿ ನಡೀತದೆ ಎಂಬುದನ್ನ ದೇವರ ಒಂದು ದಿವ್ಯ ಒಂದು ಪವರ್, ಡಿವೈನ್ ಪವರ್ ಏನ್ ಮಾಡುತ್ತೆ, ಇದಕ್ಕೆ ನಮ್ಗೆ ಅಶ್ಯೂರೆನ್ಸ್ ಕೊಡ್ತದೆ, ಶ್ಯೂರಿಟಿ ಕೊಡ್ತದೆ. ಯಾರ ಮುಖಾಂತರ ಅಂದ್ರೆ ಈ ಮಹಾಯಾಜಕ ಖಂಡಿತವಾಗಿ ಈ ಲೋಕವನ್ನ ಆಶೀರ್ವಾದ ಮಾಡುತ್ತಾರೆ. ಖಂಡಿತ ಯೇಸು ಕ್ರಿಸ್ತನು ಮತ್ತು ಸಭೆ ಮುಖಾಂತರ ಈ ಲೋಕವು ಆಶೀರ್ವಾದವನ್ನ ಹೊಂದುತ್ತದೆ. ದೇವರು ಇದನ್ನ ಒಡನ್ಬಡಿಕೆಯಾಗಿ ಏನ್ ಮಾಡ್ಬಿಟ್ರು, ಬರ್ಕೊಟ್ಬಿಟ್ರು, ಅಗ್ರಿಮೆಂಟ್ ಮಾಡಿಕೊಟ್ಬಿಟ್ರು. ಅದನ್ನೇ ಅಬ್ರಹಾಂಗೆ ಮಾಡಿದಂತ ವಾಗ್ದಾನ, ನಿನ್ನ ಸಂತತಿ ಆಕಾಶದ ನಕ್ಷತ್ರದಂತೆಯೂ ಸಮುದ್ರದ ಮರಳಿನಂತೆ ಇರ್ತದೆ, ನಿನ್ನ ಸಂತತಿಯ ಮುಖಾಂತರ ಇಡೀ ಜನಾಂಗವು ಆಶೀರ್ವಾದವನ್ನು ಹೊಂದುತ್ತದೆ ಎಂಬುದಾಗಿ ದೇವರು ಒಡನ್ಪಡಿಕೆ ಮಾಡಿಕೊಟ್ರು. ಅಲ್ಲಿ ಅದು ಖಂಡಿತ ಏನಾಗುತ್ತೆ, ನೆರವೇರುತ್ತೆ. ಅದನ್ನೇ ಪ್ರಿಯ ಸಹೋದರರೇ ಈ ಒಂದು ಏಫೋತ್ ನಮ್ಗೆ ನೋಡಿಸ್ತದೆ ಪ್ರಿಯ ಸಹೋದರರೇ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ಏಫೋತ್ತು ಮತ್ತು ಅದರ ಅವ್ರು ಕಟ್ಟಿದಂತ ಈ ನಡುಪಟ್ಟು. ಆಯ್ತು, ಒಂದು 10 minutes ಅಲ್ಲಿ ಮುಗಿಸ್ತೀನಿ ಈ ಪಟವನ್ನ, ಒಂದು 5-10 minutes ಅಲ್ಲಿ. ಸೊ ಈ ನಡುಪಟ್ಟು ನೋಡ್ರಿ ಈಗ ಪ್ರಿಯ ಸಹೋದರರೇ, ಇದು ನಮ್ಗೆ ಏನನ್ನ ನೋಡಿಸ್ತದೆ ಅಂತ ನೋಡೋದಾದ್ರೆ ಇವರು ಒಡನ್ಪಡಿಕೆಯ ಒಂದು ಸೇವಕರು. ಯೇಸು ಕ್ರಿಸ್ತನ ಒಡನ್ಪಡಿಕೆ ಒಂದು ಸೇವಕ ಅಂತ ದ ಮಿನಿಸ್ಟರ್ಸ್ ಆಫ್ ಕವನೆಂಟ್ ಅಥವಾ ಟೆಸ್ಟಮೆಂಟ್ ಅಂತ ಕೊಡಲ್ಪಟ್ಟಿದೆ. ಪೌಲರು ಇದು ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ನೋಡ್ರಿ, 2 ಕೊರಿಂಥದವರಿಗೆ 3ನೇ ಅಧ್ಯಾಯ 6ನೇ ವಚನವನ್ನು ಓದೋಣ. 2 ಕೊರಿಂಥದವರಿಗೆ 3:6ನೇ ವಚನ. ಆಗ ಆತನು ಹೊಸ ಒಡಂಬಡಿಕೆಗೆ ಸೇವಕನಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆಯ ಲಿಖಿತ ರೂಪವಾದದ್ದಾಗಿರದೆ ದೇವರಾತ್ಮನ ಸಂಬಂಧವಾದದ್ದು ಆಗಿದೆ. ಲಿಖಿತ ರೂಪದಲ್ಲಿ ಸಾಕು ಸಿಸ್ಟರ್ ನೋಡಿ, ಇವ್ರು ಏನ್ ಹೇಳ್ತಾರೆ, ಒಡನ್ಬಡಿಕೆಯ ಒಂದು ಸೇವಕರು, ದಿ ಮಿನಿಸ್ಟರ್ಸ್ ಆಫ್ ಕವನೆಂಟ್ ಆರ್ ಸರ್ವೆಂಟ್ ಆಫ್ ಕವನೆಂಟ್ ಅಂತ ಇಲ್ಲಿ ಒಂದು ಮಾತು ಹೇಳ್ತಾರಲ್ಲ. ಹಾಗಾದ್ರೆ ಈಗ ನಡುಪಟ್ಟು ಏನನ್ನ ನೋಡಿಸ್ತಾ ಇದ್ದಾರೆ, ನಾವು ಸೇವಕರು ಅಂತ ನೋಡಿಸ್ತದೆ. ಆದ್ರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನಾಗಿದ್ದಾರೆ ಅಂತ ನೋಡೋದಾದ್ರೆ ಈ ನಡುಪಟ್ಟು ಕಟ್ಟಿರೋದು ಏನನ್ನ ನೋಡಿಸ್ತದೆ ಅಂದ್ರೆ ಅವರು ಒಡನ್ಪಡಿಕೆಯ ಒಂದು ಸೇವಕರು, ಹೊಸ ಒಡನ್ಪಡಿಕೆಯ ಸೇವಕರು ಅಂತ ಏನ್ ಮಾಡುತ್ತದೆ, ಅದು ನೋಡಿಸ್ತದೆ ಪ್ರಿಯ ಸಹೋದರರೇ. ಸರಿನಾ? ಈಗ 2 ವಿಧವಾದ ನಡುಪಟ್ಟಿತ್ತಲ್ಲ, ನಾವು ನೋಡಿದೀವಿ. ಒಂದು ಬಂದು ಈ ಮಹಿಮೆಯ ವಸ್ತ್ರ ಹಾಕ್ಬೇಕಾದ್ರೆ ಈ ನಡುಪಟ್ಟನ್ನ ಕಟ್ತಾ ಇದ್ರು ಯೂನಿಫಾರ್ಮ್ ಆಗಿ. ಸೊ ಇನ್ನೊಂದು ಬಿಳಿ ಕಟ್ಟಬೇಕಾದ್ರೆ ಬಿಳಿ ಕಲರ್ ಏನ್ ಮಾಡ್ತಾ ಇದ್ರು, ಕಟ್ತಾ ಇದ್ರು ವೈಟ್. ಅದು ನಮ್ಗೆ ಏನನ್ನ ನೋಡಿಸ್ತದೆ ಅಂದ್ರೆ ಅದು ನೀತಿಯ ಸೇವಕರು ಅಂತ ನೋಡಿಸ್ತದೆ. ಇಟ್ ರೆಪ್ರೆಸೆಂಟ್ ದಿ ಸರ್ವೆಂಟ್ ಆಫ್
ರೈಚಸ್ನೆಸ್, ಸರ್ವೆಂಟ್ ಆಫ್ ರೈಚಸ್ನೆಸ್ ಅಂತ ನೋಡಿಸ್ತದೆ. ವಾಕ್ಯ ಓದ್ಬಿಡೋಣ. 2ನೇ ಕೊರಿಂಥದವರಿಗೆ 3ನೇ ಅಧ್ಯಾಯದಲ್ಲಿ 15ನೇ ವಚನವನ್ನ ಓದೋಣ. 2ನೇ ಕೊರಿಂಥದವರಿಗೆ 11:15ನೇ ವಚನ. ಈ ದಿನದವರೆಗೂ ಮೋಶೆಯ ಗ್ರಂಥಪಾರಾಯಣವು ಆಗುವಾಗೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ. ಅವರ ಹೃದಯ ಕರ್ತನ ಕಡೆಗೆ ತಿರುಗಿ ಓಕೆ ಸಿಸ್ಟರ್, ಇನ್ನೊಂದ್ಸರಿ ಓದಿ ಸಿಸ್ಟರ್. ಸರಿಯಾಗಿ ಕೇಳ್ತಲ್ಲ ನನ್ಗೆ. ನಿಮ್ಮಷ್ಟು 11-15 ಓದಿ. ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ನೋಡಿದ್ರೆ ನೀತಿ ಸಾಕು ಸಿಸ್ಟರ್, ನೀತಿಗೆ ಸೇವಕರು ಅಂತ ನೋಡ್ತೀವಿ. ದಿ ಸರ್ವೆಂಟ್ ಆಫ್ ರೈಚಸ್ನೆಸ್. ಅದರಿಂದ ಈ ಬಿಳಿ ನಡುಪಟ್ಟು ನಮ್ಗೆ ಯಾವಾಗ್ಲೂ ಏನನ್ನ ನೋಡಿಸ್ತದಂದ್ರೆ ದೇ ಆರ್ ದಿ ಸರ್ವೆಂಟ್. ಅದರಿಂದ 2 ವಿಧವಾದ ನಡುಪಟ್ಟು. ಒಂದು ಈ ಒಂದು ವಿಚಿತ್ರವಾದ ಬಣ್ಣದಿಂದ ಮಾಡಲ್ಪಟ್ಟಂಥದ್ದು, ಅದು ಏನನ್ನ ನೋಡಿಸ್ತದಂದ್ರೆ ಅದು ಒಡನ್ಪಡಿಕೆಯ ಒಂದು ಸೇವಕರು ಅಂತ ನೋಡಿಸ್ತದೆ. ಇದು ಬಂದು ನೀತಿಯ ಸೇವಕರನ್ನ ಏನ್ ಮಾಡುತ್ತದೆ ನೋಡಿಸ್ತದೆ. ಹೌದು ಪ್ರಿಯ ಸರಸ್ವರೇ, ಈ ಮಹಾಯಾಜಕ ಹಾಕಿದಂತ ಒಂದೊಂದು ವಸ್ತ್ರಗಳಿಗೆ ಏನಿದೆ, ಒಂದೊಂದು ಅರ್ಥಗಳಿದೆ. ಸೊ ನೆಕ್ಸ್ಟ್, ಈ ಮಹಾಯಾಜಕನ ಈ ಏಫೋದ್ ಮೇಲೆ ಇದ್ದಂತ ಈ 2 ವಿಧವಾದ ಕಲ್ಲುಗಳು, ಆನಿಕ್ಸ್ ಸ್ಟೋನ್ಸ್, ರತ್ನ ಕಲ್ಲುಗಳು. ಈ ರತ್ನ ಕಲ್ಲುಗಳಲ್ಲಿ ಏನ್ ಬರೆಯಲ್ಪಟ್ಟಿತ್ತು ಅಂತ ನೋಡೋದಾದ್ರೆ ಇಸ್ರಾಯೇಲ್ ಜನರ ಒಂದು ಹೆಸರುಗಳು ಆ ಒಂದು ರತ್ನದ ಕಲ್ ಮೇಲೆ ಏನಾಗಿತ್ತು, ಬರೆಯಲ್ಪಟ್ಟಿತ್ತು. ಮತ್ ಅದೇ ರೀತಿಯಾಗಿ ಈ ಒಂದು ಬ್ರೆಸ್ಟ್ ಪ್ಲೇಟ್ ನಾವು ನೋಡ್ತೀವಲ್ಲ, ಇದರಲ್ಲಿ ಕೂಡ ಏನಾಗಿತ್ತು, ಬರೆಯಲ್ಪಟ್ಟಿತ್ತು. ಈ ರತ್ನ ಕಲ್ಲುಗಳು, ಇಲ್ಲಿ ಕೂಡ ರತ್ನ ಕಲ್ಲಿತ್ತು, ಇಲ್ಲಿ ಕೂಡ ಏನಿತ್ತು, ಇದರಲ್ಲಿ ಶೋಲ್ಡರ್ಸ್ ಗಳಲ್ಲಿ ಕೂಡ ರತ್ನ ಕಲ್ಲುಗಳಿತ್ತು. ಇದು ನಮ್ಗೆ ಏನನ್ನ ನೋಡಿಸ್ತದೆ ಅಂತ ನೋಡೋದಾದ್ರೆ ಈ ಒಂದು 12 ಗೋತ್ರಗಳ ಹೆಸರುಗಳು ಇದರಲ್ಲಿ ಏನಾಗಿತ್ತು, ಬರೆಯಲ್ಪಟ್ಟಿದೆ. ಸೊ ಈ 12 ಗೋತ್ರಗಳ ಹೆಸರಲ್ಲಿ ಬಗ್ಗೆ ನಾವು ಇದರಲ್ಲಿ ಕೂಡ ನಾವು ಓದ್ತೀವಿ. ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ಕೂಡ ಈ ಆತ್ಮಿಕ ಇಸ್ರೇಲರ ಬಗ್ಗೆ ಮತ್ತು ಆತ್ಮಿಕ ಇಸ್ರೇಲರ ಒಂದು ಅಲ್ಲಿ ಗೋತ್ರಗಳ ಬಗ್ಗೆ ಕೂಡ ನಾವು ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ನಾವು ಓದಿದ್ದೀವಿ. ನಾವು ಇದರ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ, ಡೀಟೇಲ್ ಆಗಿ ನೋಡೋಣ. ಅದರ ಒಂದು ವಿಷಯವಾಗಿ ಕೊನೆಯಲ್ಲಿ ಬರುತ್ತದೆ. ಆದ್ರೆ ಇದು ಏನನ್ನ ನೋಡಿಸ್ತದೆ ಅಂದ್ರೆ ಈ ಒಂದು ಸಭೆ, ಈ ಸಭೆನ ನಮ್ಗೆ ಏನಕ್ಕೆ ಹೋಲಿಕೆ ಮಾಡಿದಾರೆ ಅಂತ ನೋಡೋದಾದ್ರೆ, ನಮ್ಮನ್ನ ಯೇಸು ಕ್ರಿಸ್ತನು ಮತ್ತು ತಂದೆಯಾದ ದೇವರು ನಮ್ಮನ್ನ ಏನಾಗಿ ನೋಡ್ತಾರಂದ್ರೆ, ಅವರ ಒಂದು ದೃಷ್ಟಿಯಲ್ಲಿ ನಾವೆಲ್ಲ ರತ್ನ ಕಲ್ಲುಗಳಾಗಿದ್ದೀವಿ. ವಿ ಆರ್ ದಿ ಪ್ರೆಷಿಯಸ್ ಸ್ಟೋನ್ಸ್ ಇನ್ ದ ಸೈಟ್ ಆಫ್ ದ ಲಾರ್ಡ್. ಅವರ ಒಂದು ಅವರ ಒಂದು ದೃಷ್ಟಿಯಲ್ಲಿ ನಾವು ಹೆಂಗಿದೀವಿ ಅಂದ್ರೆ, ಈಗ ನಾವು ಕೂಡ ನಮ್ಮ ಮಕ್ಕಳನ್ನ ಏನ್ ಹೇಳ್ತೀವಿ, ಚಿನ್ನ ಬಂಗಾರ ಅಂತೆಲ್ಲ ನಾವು ಏನ್ ಮಾಡ್ತೀವಿ, ನಮ್ಮ ಮಕ್ಕಳನ್ನ ನಾವು ಕರಿತೀವಿ. ಅಂದ್ರೆ ಚಿನ್ನದಂತೆ ನಮ್ಗೆ ಮಕ್ಕಳಿದ್ದಾರೆ, ಚಿನ್ನದ ಈ ತರ ರತ್ನಗಳ ತರ ನಮ್ಗೆ ಮಕ್ಕಳು. ಅದೇ ರೀತಿಯಾಗಿ ದೇವರು ಕೂಡ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಸಭೆ ಎಂಬ ನಮ್ಮನ್ನ ರತ್ನಗಳಿಗೆ ಏನ್ ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ. ಅದು ಮಲಾಕಿ 3ನೇ ಅಧ್ಯಾಯ 17ನೇ ವಚನದಲ್ಲಿ ಓದೋಣ. ಮಲಾಕಿ 3:17. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ನನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ನೋಡಿದ ಪ್ರಿಯ ಸರಸರಿ, ಆಕ್ಚುಲಿ ಮಲಾಕಿಯಲ್ಲಿ ಎಂತ ಒಂದು ಮಾತು ಬರ್ತದೆ ಅಂದ್ರೆ, ಐ ಗ್ಯಾದರ್ ಮೈ ಜ್ವೆಲ್ಸ್ ಅಂತ ಒಂದು ಮಾತು ಬರ್ತದೆ. ಆಕ್ಚುಲಿ ಕನ್ನಡದಲ್ಲಿ ಅದು ಸರಿಯಾಗಿ ನೋಡ್ತಲ್ಲ, ಸ್ವಕೀಯ ಜನರು ಅಂತ ಹೇಳಲ್ಪಟ್ಟಿದೆ. ಆದ್ರೆ ನಾವು ಇದ್ರಲ್ಲಿ ನೋಡ್ಬೇಕಾದ್ರೆ ನಾವು ಪ್ರೆಷಿಯಸ್ ಸ್ಟೋನ್ಸ್ ಬಂದ್ರೆ ಜ್ವೆಲ್ಸ್ ಅಂತ ಒಂದು ಮಾತು ಇಲ್ಲಿ ಬರ್ತದೆ. ಅಂದ್ರೆ ಅದು ರತ್ನಗಳನ್ನ ಏನ್ ಮಾಡುತ್ತೆ, ಸೂಚಿಸ್ತದೆ. ಸೊ ಅದು ನಾವು ಹಿಂದಿನ ಕೂಡ ನಾವು ಡೀಟೇಲ್ ಆಗಿ ಓದೋಣ. ಆದ್ರೆ ಈಗ ನೋಡಿ, ಎದೆ ಮೇಲೆ ಇದೆ, ಹೆಗಲ ಮೇಲೆ ಏನಿದೆ, ಇದೆ ಶೋಲ್ಡರ್ಸ್ ಮೇಲೆ. ಹಾಗಾದ್ರೆ ಯೇಸು ಕ್ರಿಸ್ತನ ಶೋಲ್ಡರ್ ನಮ್ಗೆ ಏನನ್ನ ನೋಡಿಸ್ತದೆ ಅಂದ್ರೆ, ಶೋಲ್ಡರ್ ನಾವು ಏನ್ ಮಾಡ್ತೀವಿ, ಭಾರವನ್ನ ಏನ್ ಮಾಡ್ತೀವಿ, ನಾವು ಹೊತ್ಕೊಂಡ್ ಬರ್ತೀವಿ. ಇವಾಗ ನಾವು ಭಾರವನ್ನ ನಾವು ಎಲ್ಲಿ ಹೊತ್ಕೊಂಡ್ ಬರ್ತೀವಿ ಅಂದ್ರೆ ಶೋಲ್ಡರ್ ಮೇಲೆ.
ಒಂದು ತಂದೆ ಕೂಡ ತನ್ನ ಮಗನ್ನ ಎಲ್ಲಿ ಹೊತ್ಕೊಂಡ್ ಬರ್ತಾರೆ ಅಂದ್ರೆ ತನ್ನ ಒಂದು ಹೆಗಲ್ ಮೇಲೆ, ಶೋಲ್ಡರ್ ಮೇಲೆ ಹೊತ್ಕೊಂಡ್ ಬರ್ತಾರೆ. ಸೊ ಅದು ಏನು ನೋಡಿಸ್ತದಂದ್ರೆ ಯೇಸು ಕ್ರಿಸ್ತನು ನಮಗಾಗಿ ಅವರು ಹೊತ್ಕೊಂಡಂತ ಒಂದು ರೆಸ್ಪಾನ್ಸಿಬಿಲಿಟಿನ ನೋಡಿಸ್ತದೆ. ನೋಡಿ, ಯಾವುದು ಪ್ರಿಯ ಸಹೋದರರೇ, ನಮ್ಮನ್ನ ರಕ್ಷಣೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನ ಮೇಲೆ ಎಂತ ರೆಸ್ಪಾನ್ಸಿಬಿಲಿಟಿ ಬಿದ್ದಿತ್ತು ಅಂದ್ರೆ, ಯೇಸು ಕ್ರಿಸ್ತನ ತನ್ನ ಜೀವವನ್ನೇ ಏನ್ ಮಾಡಿದ್ರು, ಮುಂದೆ ಇಟ್ಟು ಈ ಕಾರ್ಯದಲ್ಲಿ ಈ ಕಾರ್ಯವನ್ನ ಮಾಡಿದ್ರು. ಒಂದು ವೇಳೆ ಯೇಸು ಕ್ರಿಸ್ತನ ಏನಾದ್ರೂ ತಪ್ಪು ಮಾಡ್ಬಿಟ್ಟಿದ್ರೆ, ಮಿಸ್ಟೇಕ್ ಮಾಡ್ಬಿಟ್ಟಿದ್ರೆ, ಈ ಒಂದು ನಮ್ಮನ್ನ ರಕ್ಷಣೆ ಮಾಡುವಂತ ವಿಷಯಗಳಲ್ಲಿ, ಅಂದ್ರೆ ಅವರ ಶಿಲುವೆ ಮೇಲೆ ಸಾಯುವಂತ ವಿಷಯಗಳಲ್ಲಿ ಈ ಭೂಮಿಗೆ ಬಂದು ಅವ್ರು ನಮ್ಮನ್ನ ರಕ್ಷಣೆ ಮಾಡಕ್ಕೆ ಭೂಮಿಗೆ ಬಂದ್ರಲ್ಲ, ಆ ಒಂದು ಸಮಯದಲ್ಲಿ ಅವ್ರು ಏನಾದ್ರೂ ಒಂದು ಮಿಸ್ಟೇಕ್ ಮಾಡ್ಬಿಟ್ಟಿದ್ರೆ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ ಅವ್ರಿಗೆ ಜೀವನೇ ಹೋಗ್ತಾ ಇತ್ತು, ಅವ್ರಿಗೆ ಪುನರ್ತನ ಸಿಗ್ತಾ ಇರ್ಲಿಲ್ಲ. ಯೇಸು ಕ್ರಿಸ್ತನು ಎಂಬ ಒಂದು ಪದ್ಧತಿ, ಒಂದು ಹಿಸ್ಟ್ರಿ ಏನಾಗ್ತಾ ಇತ್ತು ಅಂದ್ರೆ ಕ್ಲೋಸ್ ಆಗಿತ್ತು. ಹೌದು ಪ್ರಿಯ ಸಹೋದರರೇ, ಅಷ್ಟು ಒಂದು ರಿಸ್ಕಸ್ಟ್ ಕೆಲಸವನ್ನ ಯೇಸು ಕ್ರಿಸ್ತನ ಏನ್ ಮಾಡಿದ್ರು. ಒಂದ್ ವೇಳೆ ಮಿಸ್ ಆಗಿತ್ತು ಅಂದ್ರೆ ಯೇಸು ಕ್ರಿಸ್ತನಿಗೂ ಜೀವ ಇಲ್ಲ, ನಮಗೂ ಜೀವ ಇಲ್ಲ, ದೇವರ ಯೋಜನೆ ಕೂಡ ಸೈತನ ಮುಂದೆ ದೇವರು ಸೋತೋಗ್ತಾ ಇದ್ರು. ಅದ್ರ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಬಿದ್ದಿತ್ತು ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಮೇಲೆ ಬಿದ್ದಿತ್ತು. ಹೌದು ಪ್ರಿಯ ಸಹೋದರರೇ, ಅವ್ರು ಅಷ್ಟು ರೆಸ್ಪಾನ್ಸಿಬಿಲಿಟಿನ ತಗೊಂಡನೆ ಈ ಕಾರ್ಯವನ್ನ ಮಾಡಿದ್ರು. ಒಂದ್ ವೇಳೆ ನೋಡಿ, ಯೇಸು ಕ್ರಿಸ್ತನ ಮಿಸ್ಟೇಕ್ ಮಾಡ್ಬಿಟ್ಟಿದ್ರೆ ಯೇಸು ಕ್ರಿಸ್ತನ ಜೀವನೇ ಹೋಗ್ತಾ ಇತ್ತು, ಅವ್ರಿಗೆ ಪುನರ್ತನ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ಇಷ್ಟು ವರ್ಷ ಕಾಲ ದೇವರೊಂದಿಗೆ ಇದ್ದಂತ ಯೇಸು ಕ್ರಿಸ್ತನು ದೇವರ ಮೊದಲನೇ ಸೃಷ್ಟಿ, ದೇವರ ಸೃಷ್ಟಿಗಳ ಶ್ರೇಷ್ಠನು, ಅಂತವರು ಏನಾಗ್ತಾ ಇದ್ರು ಅಂದ್ರೆ ಸತ್ತೋಗ್ತಾ ಇದ್ರು. ಅದರಿಂದ ಅಷ್ಟು ರಿಸ್ಕ್ ತಗೊಂಡು ಒಂದೊಂದು ವಿಷಯವನ್ನ ತುಂಬಾ ಕೇರ್ಫುಲ್ ಆಗಿ ಏನ್ ಮಾಡಿದ್ರು. ಅದನ್ನೇ ಹೆಗಲು, ಶೋಲ್ಡರ್ಸ್ ಮೇಲೆ ಈ ರತ್ನಗಳೇನಾಗಿದೆ ಇಡಲ್ಪಟ್ಟೆ. ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನ ತಗೊಂಡಂತ ರೆಸ್ಪಾನ್ಸಿಬಿಲಿಟಿ, ರಿಸ್ಕ್ ನ ಏನ್ ಮಾಡುತ್ತದೆ, ಇದು ನಮ್ಗೆ ನೋಡಿಸ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಬ್ರೆಸ್ಟ್ ಪ್ಲೇಟ್, ಈ ಬ್ರೆಸ್ಟ್ ಪ್ಲೇಟ್ ನಮ್ಗೆ ಏನ್ ನೋಡಿಸ್ತದೆ ಅಂತ ನೋಡೋದಾದ್ರೆ, ಇದು ದೇವರ ಒಂದು ಆಜ್ಞೆನ ಏನ್ ಮಾಡುತ್ತದೆ, ತೋರಿಸ್ತದೆ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ದೇವರ ಆಜ್ಞೆಗಳನ್ನ ಎಲ್ಲಿ ಇಟ್ಟಿದ್ದಾರೆ ಅಂತ ನೋಡೋದಾದ್ರೆ ಅವರ ಎದೆ ಮೇಲೆ ಇಟ್ಟಿದ್ದಾರೆ. ನೋಡಿ, ಅದೆಲ್ಲಿದೆ ಅಂದ್ರೆ ಎದೆ ಮೇಲೆ ಇದೆ. ವಾಕ್ಯ ಓದನ, ಕೀರ್ತನೆ 40:8 ಓದ್ಬಿಟ್ರಿ. Psalms 40:8. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದೆನು. ನೋಡಿದ್ರ, ನಿಮ್ಮ ಧರ್ಮಶಾಸ್ತ್ರ ನನ್ನ ಅಂತರಂಗದಲ್ಲಿದೆ ಅಂದ್ರೆ ಯೇಸು ಕ್ರಿಸ್ತನು ದೇವರ ಒಂದು ಧರ್ಮಶಾಸ್ತ್ರವನ್ನ, ಅಂದ್ರೆ ಇದೇನು ನೋಡಿಸ್ತದೆ ಅಂದ್ರೆ ಇದು ದೇವರ ಒಂದು ಆಜ್ಞೆಗಳು, ಧರ್ಮಶಾಸ್ತ್ರವನ್ನ ನೋಡಿಸ್ತದೆ. ಆದ್ರೆ ಅದನ್ನ ಎಷ್ಟು ಪ್ರೀತಿಸಿದ್ರು ಯೇಸು ಕ್ರಿಸ್ತನ ಅಂದ್ರೆ ಅವರು ಅದನ್ನ ಎದೆ ಮೇಲೆ ಇಟ್ಟಿದ್ರು ಅಂತ ನೋಡಿಸ್ತದೆ. ಅದರಿಂದನೇ ದೇವರು ಯೇಸು ಕ್ರಿಸ್ತನು ದೇವರ ಒಂದು ಆಜ್ಞೆನ ಏನ್ ಮಾಡಿಲ್ಲ, ಮೀರಿಲ್ಲ. ಹೌದು ಪ್ರಿಯ ಸಹೋದರರೇ, ಇದು 2 ಭಾಗವಾಗಿತ್ತು, 2 ಪಾರ್ಟೆಡ್. ಅದ ಹೇಳಿದಲ್ಲ, ಒಂದು ಫೋಲ್ಡಿಂಗ್ ಟೈಪ್ ಅಲ್ಲಿ ಇತ್ತು. ಅದು ನಮ್ಗೆ ಏನನ್ನ ನೋಡಿಸ್ತದೆ ಅಂತ ನೋಡೋದಾದ್ರೆ, ದೇವರ ಆಜ್ಞೆಗಳು 2 ವಿಧವಾಗಿದೆ. 10 ಕಮಾಂಡ್ಮೆಂಟ್ಸ್ ನೋಡ್ತೀವಲ್ಲ, ಅದರಲ್ಲಿ 2 ವಿಷಯಗಳು ಅಡಗಿದೆ. ಒಂದು ಏನಂತ ನೋಡೋದಾದ್ರೆ, ಒಂದು ವರ್ಡ್, ಲೆಟರ್ಸ್, ಇನ್ನೊಂದು ಸ್ಪಿರಿಟ್. ಅದ್ರ ಬಗ್ಗೆ ನಾವು ವಾಕ್ಯದಲ್ಲಿ ನಾವು ಓದೋದಾದ್ರೆ ಕೋಲರಲ್ಲಿ ಹೇಳ್ತಾರೆ, ಒಂದ್ ಕಡೆ ಹೇಳ್ಬೇಕಾದ್ರೆ ಈ ದೇವರ ಒಂದು ಆಜ್ಞೆಗಳು 2 ವಿಧವಾಗಿದೆ. ಒಂದು ಲೆಟರ್, ಇನ್ನೊಂದೇನಪ್ಪ ಅಂದ್ರೆ ಅದರ ಒಂದು ಸ್ಪಿರಿಟ್. ಅಂದ್ರೆ ದಶಾಜ್ಞೆ ಕೊಟ್ಟಂತ ಅದರ ಒಂದು ಏನಂತ ಹೇಳ್ಬೋದು ಅಂದ್ರೆ ಅದರಲ್ಲಿ ಅಡಗಿರುವಂತ ಒಂದು ಸ್ಪಿರಿಟ್, ಆತ್ಮಿಕ ಅರ್ಥವು ಏನಂತ ನೋಡೋದಾದ್ರೆ 10 ಆಜ್ಞೆಗಳಲ್ಲಿ ಏನ್ ಅಡಗಿತ್ತಂದ್ರೆ ದೇವರ ಒಂದು ಪ್ರೀತಿ. 10 ಆಜ್ಞೆಗಳು ನಮ್ಗೆ ಏನು ನೋಡಿಸ್ತದೆ ಅಂದ್ರೆ ಪ್ರೀತಿನ ನೋಡಿಸ್ತದೆ. ಓದನ ವಚನ ಓದ್ಬಿಡೋಣ ಬನ್ರಿ. 2 ಕೊರಿಂಥದವರಿಗೆ 3ನೇ ಅಧ್ಯಾಯದಲ್ಲಿ 6ನೇ ವಚನವನ್ನ ಓದೋಣ. ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆಯು ಲಿಖಿತ ರೂಪದದ್ದಾಗಿ
ಆಗಿರದೆ ದೇವರಾತ್ಮ ಸಂಬಂಧವಾದದ್ದು ಆಗಿದೆ. ಲಿಖಿತ ರೂಪವಾದ ಒಡಂಬಡಿಕೆಯು ಸರಿ, ನಾನು ಅದು ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಅಂದ್ರೆ ಇದೆರಡು ಭಾಗಗಳು ಏನಂತ ನೋಡೋದಾದ್ರೆ, ಅಂದ್ರೆ ಲೆಟರ್ಸ್, ಅಂದ್ರೆ ದೇವರ ಆಜ್ಞೆಗಳು ಬರ್ಕೊಟ್ರಲ್ಲ ಇಸ್ರಾಯೇಲ್ ಜನರಿಗೆ 10 ಆಜ್ಞೆಗಳು. ಆದ್ರೆ ಅದರಲ್ಲಿ ಏನ್ ಅಡಗಿತ್ತು, ಈ 10 ಆಜ್ಞೆಗಳು ಏನನ್ನ ಅದರಲ್ಲಿ ಅಡಗಿತ್ತು ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಅದನ್ನ ಸಿಂಪ್ಲಿಫೈ ಮಾಡ್ಬಿಟ್ಟು ಹೇಳ್ಬಿಟ್ರು. ಅದನ್ನ ಓದ್ಬೇಡಣ. ಮತ್ತಾಯ 22ನೇ ಅಧ್ಯಾಯದಲ್ಲಿ 37ರಿಂದ 40 ವಚನ ಓದ್ಬಿಡ್ರಿ ಸಿಸ್ಟರ್. Matthew 22 verse 37 to 40. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಮತ್ತು ಮೊದಲನೆಯದು, ಇದಕ್ಕೆ ಸಮಾನವಾದ ಎರಡನೆಯ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಈ 2 ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರಧಾನ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದನು. ಎಲ್ಲ ಧರ್ಮಶಾಸ್ತ್ರವು ಎಲ್ಲ ಗ್ರಂಥಗಳು ಕೂಡ ಇದ್ರೇನಾಗಿದೆ, ಅಡಕವಾಗಿದೆ. ಇದ್ರೇನಾಗಿದೆ ಪ್ರಿಯ ಸಹೋದರರೇ, ಇದರಲ್ಲಿ ಅಡಕವಾಗಿದೆ. ಇದರಲ್ಲಿ ಅದೇ ನೋಡೋದಾದ್ರೆ, ಒಂದು ಸ್ಪಿರಿಟ್, ಇನ್ನೊಂದು ಲೆಟರು. ಅದೇ ನಾವು ನೋಡ್ತೀವಿ 2 ಭಾಗ. ಮತ್ತೆ ಊರಿಂ ತುಮ್ಮೀಮು, ಇದು ಕೂಡ ನಾವು ನೋಡೋದಾದ್ರೆ ದೇವರ ಚಿತ್ತವನ್ನ ನಾವು ತಿಳಿಯುವಂಥದ್ದು. ದೇವರ ಚಿತ್ತವನ್ನ ಏನ್ ಮಾಡ್ತಾ ಇದ್ರೆ ಇದ್ರ ಮುಖಾಂತರ ತಿಳಿತಾ ಇದ್ರೆ. ಅದೇ ನಾನು ಹೇಳಿದ್ದೆ, ಈ ಡಿವೈಸ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇತ್ತಂತ ಡೀಟೇಲ್ಸ್ ಬೈಬಲ್ ಅಲ್ಲಿ ಇಲ್ಲ. ಆದ್ರೆ ಇದ್ರ ಮುಖಾಂತರ ಏನನ್ನ ತಿಳಿತಾ ಇದ್ರೆ ಅಂದ್ರೆ ದೇವರ ಚಿತ್ತವನ್ನ ತಿಳಿತಾ ಇದ್ರು. 2ನೇ ಕೊರಿಂಥದವರಿಗೆ 1ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ಓದೋಣ. 2 Corinthians 1st chapter verse 19 and 20. ನಾವು ಅಂದರೆ ನಾನು ಸಿಲ್ವಾನನು, ತಿಮೋತಿಯನು ನಿಮ್ಮಲ್ಲಿ ಪ್ರಸಿದ್ಧಿಪಡಿಸಿದ ದೇವರ ಮಗನಾದ ಯೇಸು ಕ್ರಿಸ್ತನು ಹೌದೆಂತಲೂ ಅಲ್ಲವೆಂತಲೂ 2 ಪ್ರಕಾರವಾಗಿರಲಿಲ್ಲ. ಆತನಲ್ಲಿ ಹೌದೆಂಬುದೇ ನೆಲೆಗೊಂಡಿದೆ. ಸಾಕು ಸಿಸ್ಟರ್. ಈ ಒಂದು ಊರಿಂ ತುಮ್ಮೀಮ್ ಏನಂದ್ರೆ ಹೌದು ಅಲ್ಲ ಅಂತ. ಆದ್ರೆ ಯೇಸು ಕ್ರಿಸ್ತನು ಏನಾಗಿದ್ದಾರೆ ಅಂದ್ರೆ ಹೌದು ಅಲ್ಲ ಅಂತ ಇಲ್ಲದೆ ಹೌದು ಅಂತಾನೆ ಇದ್ದಾರೆ. ಇದು ಊರಿಂ ತುಮ್ಮೀಮ್ನ ಇದನ್ನ ಏನ್ ಮಾಡುತ್ತದೆ, ನಮ್ಗೆ ಸೂಚಿಸ್ತದೆ. ಸೊ ಕೊನೆಯದಾಗಿ ನಾವು ನೋಡೋದಾದ್ರೆ ಅವರ ಈ ಒಂದು ತಲೆಯಲ್ಲಿದ್ದಂತ ಒಂದು ಮಿರ್ ಏನಂತೀವಿ ಇದಕ್ಕೆ ನಾವು ತಲೆ ಏನಂತೀವಿ ಸಿಸ್ಟರ್, ಇದಕ್ಕೆ ಮಿರ್ಗೆ ಮುಂಡಾಸ. ವೆರಿ ಗುಡ್, ಸಾರಿ. ಸೊ ಈ ಮುಂಡಾಸ ಏನನ್ನ ನೋಡಿಸ್ತದೆ ಅಂದ್ರೆ, ಈ ಯೇಸು ಕ್ರಿಸ್ತನು, ಈ ಮಹಾಯಾಜಕನು ಏನಾಗಿದ್ದಾನೆ, ಸಭೆಯಾದ ನಮಗೆ ಒಂದು ತಲೆಯಾಗಿದ್ದಾನೆ. ಹೆಡ್ ಆಫ್ ದಿ ಚರ್ಚ್ ಅವ್ರೇನಾಗಿದ್ದಾರೆ, ತಲೆ ಎಂಬುದನ್ನ ಏನ್ ಮಾಡುತ್ತದೆ, ಇದು ಸೂಚಿಸ್ತದೆ. ನೆಕ್ಸ್ಟ್ ಅವರ ಇದರ ಮೇಲೆ ಹೆಡ್ ಆಫ್ ದಿ ಚರ್ಚ್ ಇವರು. ನೆಕ್ಸ್ಟ್ ಆ ಇದ್ರಲ್ಲಿ ನಾವು ನೋಡ್ತೀವಲ್ಲ, ಏನು ಈ ಚಿನ್ನದ ಪಟ್ಟಿ, ಅದರಲ್ಲಿ ಇಟ್ ಈಸ್ ಹೋಲಿ ಟು ದ ಲಾರ್ಡ್, ಕ್ರಿಸ್ತನಿಗೆ ಅಂತ ಏನಾಗಿದೆ, ಅಲ್ಲಿ ದೇವರಿಗೆ ಯೆಹೋವನಿಗೆ ಮೀಸಲು ಅಂತ ಬರೆಯಲ್ಪಟ್ಟಿದಂತ ವಾಕ್ಯವು ಏನನ್ನಿಸ್ತಂದ್ರೆ, ಈ ಮಹಾಯಾಜಕ ಫುಲ್ಲಿ ಕಾನ್ಸಿಕ್ರೇಟೆಡ್ ಟು ಯೆಹೋವ ದೇವರಿಗೆ ಆಗಿನೇ ಪೂರ್ತಿಯಾಗಿ ಸಂಪೂರ್ಣವಾಗಿ ಅರ್ಪಿಸಲ್ಪಟ್ಟವರು ಅಂತ ನಾವು ಇದು ನೋಡಿಸ್ತದೆ. ಸೌದು ಪ್ರಿಯ ಸಹೋದರರೇ, ಇವತ್ತಿನ ಪಾಠದಲ್ಲಿ ನಾವು ಈ ಮಹಾಯಾಜಕನ ವಸ್ತ್ರದ ವಿಷಯವಾಗಿ ನಾವು ಸ್ವಲ್ಪ ಔಟ್ಲೈನ್ ಆಗಿ ನಾವು ನೋಡಿದ. ಸೊ ಇನ್ನು ಡೀಟೇಲ್ ನಾವು ಅದರಲ್ಲಿ ನೀವು ಓದ್ಬಹುದು, ಇನ್ನು ಕೆಲವು ವಿಷಯಗಳಿದೆ. ಸೊ ನೆಕ್ಸ್ಟ್ ಪಾಠದಲ್ಲಿ ಅವ್ರು ಹಾಕಿದಂತ ರತ್ನ ಕಲ್ಲುಗಳ ಬಗ್ಗೆ, ಅದರಲ್ಲಿ ಬರೆಯಲ್ಪಟ್ಟಂತ ಹೆಸರುಗಳ ಬಗ್ಗೆ ಕೂಡ ನಾವು ಬರುವಂತ ಪಾಠದಲ್ಲಿ ನಾವು ದೇವರ ಚಿತ್ತ ಇದ್ರೆ ನಾವು ಧ್ಯಾನಿಸೋಣ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ದೇವರ ಗುಡಾರದಲ್ಲಿ ಮಹಾಯಾಜಕನ ವಸ್ತ್ರದಲ್ಲಿ ಅನೇಕ ಅಂಶಗಳನ್ನು ಗಮನಿಸಿದ್ರಿ ಇವತ್ತು. ಸೊ ಆ ವಸ್ತ್ರದಲ್ಲಿರುವಂತ ಒಂದೊಂದು ಐಟಮ್ಗಳಿಗೂ ಕೂಡ ನೋಡ್ಬೇಕಾದ್ರೆ ನಿಮ್ಗೆ ಒಂದೊಂದು ಅರ್ಥಗಳು ಇದೆ. ಅದನ್ನ ನೋಡ್ಬೇಕಾದ್ರೆ ಬ್ಲೂ ನೀಲಿ ವಸ್ತ್ರ ಏನಕ್ಕೆ ಹಾಕೊಂಡ್ರು, ಬಿಳಿಯ ನಿಲುವಂಗಿ ಏನಕ್ಕೆ ಹಾಕೊಂಡ್ರು, ಬಿಳಿ ನಿಲುವಂಗಿ ಮೇಲೆ
ಏನಕ್ಕೆ ನೀಲಿ ವಸ್ತ್ರ ಹಾಕುವಂತಂದ್ರು ಅದರ ಯೇಸು ಕ್ರಿಸ್ತನ ಮುಖಾಂತರ ನಮ್ಗೆ ಪರಿಶುದ್ಧತೆ ಕೊಟ್ಟಿರ್ತಾರೆ. ಅದ್ರ ಮೇಲೆ ನಾವ್ ಏನಪ್ಪ ಧರಿಸ್ಕೊಬೇಕು ಅಂದ್ರೆ ನಂಬಿಕಸ್ಥರಾಗಿರೋದು ಏನ್ ಮಾಡ್ಬೇಕು ಧರಿಸ್ಕೊಬೇಕು. ನಂಬಿಕಸ್ಥರು ಅಂದ್ರೆ ಏನಪ್ಪಾ ಅಂತಂದ್ರೆ ಏನ್ರಿ ಸಿನ್ಸಿಯಾರಿಟಿ, ಅದರ ಫೇತ್ಫುಲ್ನೆಸ್, ಅದರ ಏನಾಗಿರ್ಬೇಕು ದೇವ್ರಿಗೆ ನಂಬಿಕಸ್ಥರಾಗಿರ್ಬೇಕು. ಹೊರಗಡೆ ಒಂದು ಏನ್ರಿ ಅದು ದೇವ್ರಿಗೆ ಏನಾಗೋದಿಲ್ಲ, ಅದಕ್ಕೆ ಇಷ್ಟ ಆಗೋದಿಲ್ಲ ಬ್ರದರ್ ವಾಯ್ಸ್ ಅಲ್ವಾ. ಕ್ಲಿಯರ್ ಇಲ್ಲ ಬ್ರದರ್. ಅದಕ್ಕೆ ನಮ್ಮ ಬೈಬಲ್ ನಲ್ಲಿ ಇವಾಗ ಕ್ಲಿಯರ್ ಇದೆಯಾ? ವಾಯ್ಸ್ ಇಲ್ಲ ಕ್ಲಿಯರ್ brother. ಇದೆಯಾ? ಹಾಗೆ ಇಲ್ಲ ಇದೆ brother. ಇಲ್ಲ ಒಂದ್ ನಿಮಿಷ ರೈಟ್ ಕ್ಲಿಯರ್ ಇದೆಯಾ? ಒಂದ್ ನಿಮಿಷ ಇಲ್ಲ ಬ್ರದರ್. ಒಂದ್ ಮಿನಿಟ್. ಇವಾಗ ಕ್ಲಾರಿಟಿ ಇದೆ ಬ್ರದರ್. ಕ್ಲಿಯರ್ ಬ್ರದರ್ ಕ್ಲಿಯರ್. ಹಾ ಓಕೆ. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳು ನೋಡ್ಬೇಕಾದ್ರೆ ಆ ಒಂದು ಮಹಾಜಕನ ವಸ್ತ್ರದಲ್ಲಿ ಅವ್ರ ದೇಹಕ್ಕೆ ಆಗ್ತಾ ಇದ್ದು ಮುಖ್ಯವಾಗಿ ವಸ್ತ್ರಗಳು ಅಲ್ವ. ನೋಡ್ಬೇಕಾದ್ರೆ ಮಹಾಜಕನ ಅಂದ್ರೆ ಯೇಸು ಕ್ರಿಸ್ತನ ದೇಹ ಅಂಗವಾಗಿರೋಂಥ ನಮ್ಮಲ್ಲಿ ಈ ಒಂದು ಗುಣಗಳೇನಾಗಿರ್ಬೇಕು ಕಂಡು ಬರಬೇಕು. ಮುಖ್ಯವಾಗಿ ನೋಡ್ಬೇಕಾದ್ರೆ ಅಲ್ಲಿ ಏನಪ್ಪ ನೋಡ್ತೀರಿ ಅಂತಂದ್ರೆ ಏನ್ರಿ, ಆ ಒಂದು ಮಹಾಜಕನ ಒಂದು ಬಿಳಿ ವಸ್ತ್ರ ಹಾಕೊಂಡಿದ್ದ. ಆ ಬಿಳಿ ವಸ್ತ್ರದ ಮೇಲೆ ಒಂದು ನೀಲಿಯ ವಸ್ತ್ರ ಏನ್ ಮಾಡಿದ್ದ ಅವನು ಹಾಕೊಂಡಿದ್ದ. ಸೊ ಬಿಳಿ ಅಂತಂದ್ರೆ ಪರಿಶುದ್ಧತೆ. ಯೇಸು ಕ್ರಿಸ್ತನ ಮುಖಾಂತರ ನಮ್ಗೆಲ್ಲರಿಗೂ ಪರಿಶುದ್ಧತೆನ ಕೊಡ್ತಾರೆ. ಅದ್ರ ಮೇಲೆ ನಾವ್ ಏನಪ್ಪ ಧರಿಸ್ಕೊಬೇಕಾದ್ರೆ ನಂಬಿಕಸ್ಥರನಾಗಿರೋಂಥ ಗುಣ ಫೇತ್ಫುಲ್ನೆಸ್ ಏನ್ ಮಾಡಕ್ ನಾವು ಬೆಳೆಸ್ಕೊಬೇಕು ಅಲ್ವರ. ಸೊ ನೋಡ್ಬೇಕಾದ್ರೆ ನಾವೆಲ್ಲರೂ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ವಿ. ಅದಾಗಿದ್ಮೇಲೆ ದೇವ್ರಿಗೆ ನಂಬಿಕಸ್ಥರಾಗಿರ್ತಿರೋ ಇಲ್ವೋ ಅಂತಂದ್ಬಿಟ್ಟು ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ಅದನ್ನ ಹೆಂಗ್ ನಾವು ಧರಿಸ್ಕೊಂತೀರಿ ಅದರ. ಬ್ಲೂ ಅಂದ್ರೆ ಫೇತ್ಫುಲ್ನೆಸ್, ಅದರ ನಂಬಿಕಸ್ಥರಾಗಿರೋದು. ಏನಪ್ಪ ಇದು ನಂಬಿಕಸ್ಥರಾಗಿರೋ ಗುಣ ಅಂದ್ರೆ ಹೊರಗಡೆ ಒಂದು ತೋರಿಕೆಗೆ ಏನಾಗಿರ್ಬಾರ್ದು, ಇರಬಾರ್ದು. ಅದಕ್ಕೆ ಸದಸ್ಯರುಗಳು ನೋಡಕ್ ಮಾತ್ರ ತೋರಿಕೆಗೆ ಹೆಂಗ್ ಇರ್ತಾ ಇದ್ರಂತೆ, ಅದೇ ಕಪ್ಪಟಿಗಳಂತ ಶಾಸ್ತ್ರಿಗಳು ನೀವು ಅಂತ ಏನ್ ಮಾಡ್ತಾರೆ, ಮನುಷ್ಯಂಗೆ ತೋರಿಕೆಯಾಗಿ ಏನ್ ಮಾಡ್ತೀರಿ ನೀವು, ಮೆಚ್ಚಿಗೆ ಹೆಂಗ್ ಮಾಡ್ತೀರಿ ನೀವು ನಡೀತಾ ಹೊರತು ದೇವ್ರಿಗೆ ಏನಾಗೋದಿಲ್ಲ, ಮೆಚ್ಚಿಗೆ ನಡೆದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರಲ್ಲ ನೋಡ್ಬೇಕಾರೆ ಯಾವ್ದೋ ಮನುಷ್ಯನ ದೃಷ್ಟಿಯಲ್ಲಿ ಏನ್ರಿ ಒಂದು ಘನವುಳ್ಳದಾಗಿದ್ಯೋ ದೇವ್ರ ದೃಷ್ಟಿನೇ ಇರ್ತದೋ ಅದು ಅಸಹ್ಯವಾಗಿದೆ ಅಂತಂದ್ಬಿಟ್ಟು ಲೂಕ ನಂಬರ್ ಸುವಾರ್ತೆ ಏನ್ ಮಾಡ್ತಾರಲ್ಲೇ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ಆ ಒಂದು ವಸ್ತ್ರಗಳಲ್ಲಿ ಏನಿತ್ತಂತೆ, ಆ ದಾಳಿಂಬ್ರೆ, ಆ ಒಂದು ಗಂಟೆ ಕೂಡ ಇಂಥ ನೋಡ್ತೀರಿ. ಸೊ ಆ ದಾಳಿಂಬ್ರೆ ಅಂದ್ರೆ ಯೇಸು ಕ್ರಿಸ್ತನ ಒಂದು ಈಡ್ ಬಲಿ. ಆ ಒಂದು ಗಂಟೆ ಅಂತಂದ್ರೆ ಈ ಒಂದು ಸಾಕ್ಷಿ ಲೋಕದ ಎಲ್ಲಾ ಜನಗಳಿಗೂ ತಕ್ಕ ಸಮಯದಲ್ಲಿ ಕೊಡುವಂಥದ್ದು. ಆಮೇಲೆ ಆ ಒಂದು ಎಪೋರ್ಡ್ ಅದರ ಮೇಲೆ ಎಂತಂತೆ ಆ ಬಿಳಿಯ ಒಂದು ನಿಲುವಂಗಿಯ ಮೇಲೆ ಒಂದು ಒಂದು ವಸ್ತ್ರ ಇತ್ತು. ಅದರ ಆದ್ಮೇಲೆ ಅಂತ ರತ್ನಗಳಿತ್ತು, ಒಡಂಬಡಿಕೆಗಳು, ದೇವ್ರ 2 ಒಡಂಬಡಿಕೆಗಳು. ನಾವು ಓದಿಲ್ಲ ಅಬ್ರಾಮ್ಗಿರಂತ 3 ಜನ ಹೆಂಡತಿಯರಂತಂದ್ರೆ 3 ಒಡಂಬಡಿಕೆಗಳು ಏನ್ ಮಾಡ್ತಾ ಇದ್ದೋ ಸೂಚನೆ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ನ್ಯಾಯ ಪ್ರಮಾಣದ ಒಡಂಬಡಿಕೆ, ಒಂದು ಸಾರಾಳ ಒಂದು ಒಡಂಬಡಿಕೆ. ಆಮೇಲೆ ಆ ಒಂದು ಮೇಲೆ 2 ವಜ್ರಕಲ್ಗಳಿತ್ತು, ಉರಿಮ್ ತುರಿಮ್ ಅಂತಂದ್ಬಿಟ್ಟು ಅದ್ರ ಮುಖಾಂತರ ದೇವರು ಯುದ್ಧಕ್ಕೆ ಹೋಗ್ಬೇಕೋ ಬೇಡೋ ಅಂತಂದ್ಬಿಟ್ಟು ಏನ್ ಮಾಡೋರು ಸೂಚನೆಗಳನ್ನ ಕೊಡೋರು. ಅದು ಬೈಬಲ್ ಅನೇಕ ಸನ್ನಿವೇಶಗಳಿದೆ. ನಾವು ನ್ಯಾಯ ಪ್ರಮಾಣದ ಒಂದು ಪುಸ್ತಕನ ಓದ್ಬೇಕಾದ್ರೆ ನೋಡಿದಿರಲ್ಲ, ದೇವರು ಯಾವ ತರ ಯುದ್ಧದಲ್ಲಿ ಹೋಗ್ಬೇಕಾರೆ ಉತ್ತರ ಕೊಡ್ತಾರೆ. ಸೌಲು ಕೂಡ ನೋಡ್ಬೇಕಾರೆ ಉರಿಮ್ ತುರಿಮಿನ ಮುಖಾಂತರ ದೇವ್ರು ಉತ್ತರ ಕೊಡ್ತಿರ್ಬೇಕಾರೆ ಅವ್ರು ಯಾವ್ದು ನೋಡ್ತಾರೆ ಅಂದ್ರೆ ಒಂದು ಮಾಟಕಾತಿಸ್ತ್ರೀನ ನೋಡ್ತಾರೆ. ಸೊ ಈ ರೀತಿ ಏನ್ ಮಾಡೋದು ದೇವ್ರು ಇಸ್ರೇಲ್ ಜನಗಳಿಗೆ ಏನ್ ಮಾಡೋರು ಅಂತ ಗೈಡೆನ್ಸ್ ಕೊಡ್ತಾ ಇದ್ರು ಅಂತ ನೋಡ್ತಿರಲ್ರ. ಅದ್ ಮಾತ್ರ ಅಲ್ಲ, ತಲೆ ಮೇಲೆ ಹಾಕಿರಂತ ಇನ್ನ ಅನೇಕ ಒಂದು ಪೀಠ ಅಂತ ಹೇಳೋದಕ್ಕಿಂತ ಗೋಲ್ಡನ್ ಮೀಟರ್ ಅದ್ರ ಮೇಲೆ ಒಂದು ಟೋಪಿ ತರ ಏನಾಗಿತ್ತಂತೆ ಇತ್ತು. ಇವೆಲ್ಲ ಏನಾಗಿದೆ ಅಂದ್ರೆ ಒಂದು ಅರ್ಥಗಳೇ, ಮುತ್ತು ರತ್ನಗಳು ಎಲ್ಲ ಏನಾಗಿದೆ ಅರ್ಥಗಳಿದೆ ಅಲ್ವ. ಸೊ ಅದರಲ್ಲಿ ಮುಖ್ಯವಾಗಿರಂತ ಒಂದು ಕ್ಯಾರೆಕ್ಟರ್ಗಳು ಏನ್ ಮಾಡ್ತಾರೆ ದೇವ್ರು ನಮ್ಮನ್ನ ನೋಡ್ತಾರೆ ಅಲ್ವ. ಸೊ ನೋಡ್ಬೇಕಾದ್ರೆ ನಾವು ಮನುಷ್ಯನಿಗೆ ಮೆಚ್ಚುಗೆ ಬಾಳ್ತೀರಾ, ದೇವ್ರಿಗೆ ಮೆಚ್ಚುಗೆ ಇರುತ್ತೆ ಬಾಳ್ತೀರಾ ಅಂತಂದ್ಬಿಟ್ಟು ಇನ್ನು ಅನೇಕ ಪಾಠಗಳಿದೆ. ದೇವ್ರ ಚಿತ್ತ ಇದ್ರೆ ಮುಂದೆ ಬರೋ ದಿನಗಳಲ್ಲಿ ನಾವೇನ್ ಮಾಡೋಣ ನೋಡೋಣ. ಕೊಟ್ಟಿಂತ ಒಳ್ಳೆ ವಾಕ್ಯ ಸಂದೇಶಕ್ಕಾಗಿ ದೇವ್ರಿಗೆ ಮತ್ತೆ ನಮ್ಮ ರಕ್ಷಣೆ ಯೇಸು ಕ್ರಿಸ್ತನ ಮುಖಾಂತರ ಕೃತಜ್ಞತೆ ಉಳ್ಳವರಾಗನ. ಅಥವಾ ವಾಕ್ಯನ ಸಂದೇಶ ಮೊದಲು ಹಂಚ್ಕೊಂಡಂತ ಸೋದರನ್ನು ಕೂಡ ಧನ್ಯವಾದ ಸಲ್ಲಿಸಲಾಗ್ತವೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಕೊನೆಯದಾಗಿ ಈ ಕೂಟನ ಅಂತ್ಯ ಮಾಡುವಾಗೆ ಒಂದು ಪ್ರಾರ್ಥನೆ ಮಾಡಿ ಅಂತ್ಯ ಮಾಡೋಣ. ಮುಖ್ಯವಾಗಿ ಲಾಸ್ಟ್ ಅಲ್ಲಿ ಒಂದು ಚಿಕ್ಕ ಅನೌನ್ಸ್ಮೆಂಟು.